ಹಿಗ್ಗಲಿ, ಹಾಸಿಗೆಯ ಮೇಲಿರುವಾಗಲೂ ಉತ್ಸಾಹ ಧ್ವನಿ ಮಾಡಲಿ. ಅವರ ಬಾಯಲ್ಲಿ ಯೆಹೋವನ ಸ್ತೋತ್ರವು, ಕೈಯಲ್ಲಿ ಇಬ್ಬಾಯಿ ಕತ್ತಿಯೂ ಇರಲಿ. ಅವರು ಜನಾಂಗಗಳಿಗೆ ಮುಯಿ ತೀರಿಸುವರು, ಅನ್ಯ ಜನಾಂಗಗಳನ್ನು ದಂಡಿಸುವರು. ಅವರ ರಾಜ್ಯರನ್ನು ಸಂಕೋಲೆಯಿಂದ ಬಂಧಿಸುವರು, ಪ್ರಭುಗಳಿಗೆ ಕಬ್ಬಿಣದ ಬೇಡಿಗಳನ್ನು ಹಾಕುವರು, ಲಿಖಿತದಂತೆ ಅವರಿಗೆ ಶಿಕ್ಷೆಯನ್ನು ವಿಧಿಸುವರು. ಇದು ಆತನ ಭಕ್ತರೆಲ್ಲರಿಗೆ ಗೌರವವಾಗಿರುವುದು. ಯಾಹುವಿಗೆ ಸ್ತೋತ್ರ. ಹಲ್ಲೆಲೂಯಾ. ಇದು ಕಡೆಯ ದಿನ. ಇದರಲ್ಲಿ ಏನು ಬರೆದಿದ್ದೋ ಅದು ನಾವು ಆಗ್ಬೇಕೀಗ. ಹಲ್ಲೆಲೂಯಾ. ಕಡೆಯ ದಿನಗಳಲ್ಲಿದ್ದೇವೆ. ನಮಗೆ ಎಂಥ ಅಧಿಕಾರ ಕೊಡಲ್ಪಟ್ಟಿದೆ? ಮೊನ್ನೆ ಪಾಸ್ಟರ್ ಇಬ್ರಿಯಾದಲ್ಲಿ ಮಾತನಾಡಿದರು. ನಮ್ಮನ್ನು ರಾಯಭಾರಿಯನ್ನಾಗಿ ದೇವರು ಇಟ್ಟಿದ್ದಾನೆ. ರಾಯಭಾರಿ ಅಂದ್ರಿಂದ ಈಗ ಅಂಬಾಸಿಡರ್ ಕುವೈಟಲ್ಲಿ, ನನಗೆ ಗೊತ್ತಿದ್ದ ಮಟ್ಟಿಗೆ ಕುವೈಟಲ್ಲಿ ಒಬ್ಬರು ಅಂಬಾಸಿಡರ್ ಇದ್ದಾರೆ. ನನ್ನ ಪಾಸ್ಪೋರ್ಟಿಗೆ ಇದಾಗಬೇಕಾದ್ರೆ ಸೈನ್ ಅಂದರೆ ನನ್ನ ಪಾಸ್ಪೋರ್ಟ್ ಆಗಿ ರಿನ್ಯೂವಲ್ ಆಗಬೇಕಾದ್ರೆ ಅವರ ಸೈನ್ ಇಲ್ಲದೆ ರಿನ್ಯೂವಲ್ ಆಗುವುದಿಲ್ಲ. ಅವರನ್ನು ಯಾಕೆ ಇಟ್ಟಿದ್ದಾರೆ ಅಲ್ಲಿ? ನಮ್ಮ ರಾಜ್ಯದ ಪರವಾಗಿ. ಇಲ್ಲ, ನಾನು ಇಂಡಿಯಾಕ್ಕೆ ಬರಬೇಕು. ಸಾರಿ, ನಮ್ಮ ದೇಶದ ಪರವಾಗಿ ಅವರನ್ನು ಅಲ್ಲಿಟ್ಟಿದ್ದಾರೆ. ಅವರಿಗೆ ಯಾವ ಅಥಾರಿಟಿ? ಮೊನ್ನೆ ಪಾಸ್ ಹೇಳ್ತಿದ್ರು, ಅವರಿಗೆ ರಾಷ್ಟ್ರಪತಿಯ ಒಂದು ಅಧಿಕಾರ ಉಂಟು. ಹಲ್ಲೆಲೂಯಾ. ಯಾರ್ದು? ರಾಷ್ಟ್ರಪತಿಯ ಅಧಿಕಾರ ಅವರಿಗೆ ಕೊಡಲ್ಪಟ್ಟಿದೆ. ಅವರಿಗೆ ನಾವು ಬೈಯುವಾಗಿಲ್ಲ, ಬೈದ್ರೆ ನಮ್ಮ ದೇಶಕ್ಕೆ ಬೈದಾಗೆ, ನಮ್ಮ ದೇಶದ ರಾಷ್ಟ್ರಪತಿಯ ಮೇಲೆ ದೂಷಿಸಿದಾಗೆ ಅಂತ ಒಂದು ಅಧಿಕಾರ. ಪ್ರಿಯರೇ, ನಾವು ಯಾರ ರಾಯಭಾರಿಗಳು? ಎಲ್ಲಿ ರಾಯಭಾರಿಗಳು? ಪರಲೋಕದ ರಾಯಭಾರಿಗಳು. ಈ ದೇಶದಂತ ಇರುವಾಗ ನಮಗೆ ಎಷ್ಟು ದೊಡ್ಡ ಸೌಭಾಗ್ಯ ದೇವರು ಕೊಟ್ಟಿದ್ದಾನೆ. ನಾವು ಎಷ್ಟಾಗಿ ರಾಯಭಾರಿಗಳಾಗಿ ಕೆಲಸ ಮಾಡ್ತಿದ್ದೇವೆ. ಅದ್ಮೇಲೆ ಹಲ್ಲೆಲೂಯಾ. ನಾವು ಎಷ್ಟು ಅಂಬಾಸಿಡರ್ ಆಗಿ ನಾವು ಕೆಲಸ ಮಾಡ್ತಿದ್ದೇವೆ. ಇಂಥ ಒಂದು ದೊಡ್ಡ ಅಧಿಕಾರ ನಿನಗೆ ಯಾವ ಪದ, ನೀನು ಎಂತ ಎಜುಕೇಶನ್, ನಿನ್ನ ಡಿಗ್ರಿ, ನಿನ್ನ ಯಾವುದೇ ಒಂದು ಇದರಲ್ಲಿ ದೇವರು ನಿಲ್ಲಿಸಲಿಲ್ಲ. ತನ್ನ ರಕ್ತದ ಮುಖಾಂತರ ನಿನ್ನನ್ನು ಕೊಂಡುಕೊಂಡು ಆ ಒಂದು ಸ್ಥಾನದಲ್ಲಿ ನಿಲ್ಲಿಸಿದ್ದಾನೆ. ಪ್ರಿಯರೇ, ನೀನು ನಾನು ಬೇಕೆಂಬುದಾಗಿ ಆತನು ತನ್ನ ಸ್ಥಾನದಲ್ಲಿ ನಿಲ್ಲಿಸಿ, ಆತನು ತನ್ನ ಇದರಲ್ಲಿ ನಿನಗೆ ಅಧಿಕಾರ ಕೊಟ್ಟಿದ್ದಾನೆ. ನಾವು ಒಂದು ಮಾಡ್ತೇವೆ, ನ್ಯಾಯಾಧೀಶರಾಗಿ ಕೆಲಸ ಮಾಡ್ತೇವೆ. ದೇವರ ಹೇಳಿದನ, ಇದು ಯಾರ ತರುವ ಯೋಚನೆ? ಸೈತಾನ ತರುವ ಯೋಚನೆ. ನಾವು ಯಾರ ಸ್ಥಾನದಲ್ಲಿ ನಿಲ್ಲಿಕ್ಕೆ ಸೈತಾನ ನೋಡಿಸುತ್ತಿದ್ದಾನೆ? ದೇವರ ಸ್ಥಾನವನ್ನು ನೋಡಬೇಕೆಂಬುದಾಗಿ ಅಲ್ಲ. ಇದೇ ಸೈತಾನ ಮಾಡುವಂತ ಕುಯುಕ್ತಿಗಳು. ನಾವು ಎಚ್ಚೆತ್ತುಕೊಳ್ಬೇಕು. ರಾಯಭಾರಿ ಆಗ್ಲಿಕ್ಕೆ ನಾವು ರೆಡಿ ಇಲ್ಲ, ಆದ್ರೆ ನ್ಯಾಯಾಧೀಶರಾಗ್ಲಿಕ್ಕೆ ನಾವು ರೆಡಿ ಇದ್ದೇವೆ. ನಾವು ಎಚ್ಚೆತ್ತುಕೊಳ್ಬೇಕು. ಆಶ್ರಮದಲ್ಲಿ ಮಾತಾಡುವಾಗ ನನ್ನ ಹತ್ರ ಮಾತಾಡಿತ್ತು, ನಾವು ನ್ಯಾಯವನ್ನು ತೀರಿಸಲಿಕ್ಕೆ ಬೇಗ ಬಾಯಿ ಬಿತ್ತೇವೆ. ಆದರೆ ದೇವರು ಹೇಳ್ತಾನೆ, ನ್ಯಾಯವು ತೀರಿಸುವುದು ನಿಮ್ಮ ಕೆಲಸವಲ್ಲ, ಅದು ನನ್ನ ಕೆಲಸ. ಆದರೆ ಸೈತಾನ ಎಂತ ಮಾಡ್ತಾನೆ? ನಮ್ಮ ಬಾಯಿಗಳನ್ನು ನ್ಯಾಯಕ್ಕೆ ತೆರೀಲಿವಾಗಿ ಮಾಡ್ತಾನೆ. ಅಂದ್ರೆ ದೇವರ ಸ್ಥಾನದಲ್ಲಿ ನಿಲ್ಲುವಂತ ಮಾಡ್ತಾನೆ. ಅವ ಮಾಡಿದ್ದು ಅದೇ ಮಾಡಿ ಅವ ಬಿದ್ದದ್ದು. ಅವ ನಮ್ಮನ್ಸು ಅದೇ ರೀತಿಯಲ್ಲಿ ಬೀಳಿಸ್ಲಿಕ್ಕೆ ನೋಡುದು, ಅಷ್ಟೇ ಕೆಲಸ. ಆದರೆ ದೇವರು ಕೊಟ್ಟ ಆ ಮಹಾಪದವಿ ಅದು ಇಲ್ಲಿ ಎಂತ ಬರೀತದೆ? ಯಾವುದು? ಯೆಹೋವನು ತನ್ನ ಪ್ರಜೆಗೆ ಪ್ರಸನ್ನಾದನು, ದೀನರನ್ನು. ಇದಕ್ಕೆ ಮೇನ್ ಬೇಕಿರೋದು ದೀನತೆ. ಇದಕ್ಕೆ ಮೇನ್ ಬೇಕಿರೋದು ಯಾವುದು? ನಮ್ಮನ್ನು ನಾವು ದೀನತೆಯ ಕಡೆಗೆ ನಡೆಸುವಂಥದ್ದು. ಆಗ ಭಕ್ತರ ತಮಗುಂಟಾದ ಮಹಿಮೆಯಲ್ಲಿ ಹಿಗ್ಗಲಿ, ಹಾಸಿಗೆಯ ಮೇಲೂ. ಆಹಾ, ಎಷ್ಟು ಸೊಗಸು ಅಲ್ಲ. ಹಾಸಿಗೆಯ ಮೇಲಿರುವಾಗಲೂ ನಾವು ಸ್ತುತಿಸ್ತೇವೆ ದೇವರು. ನಾವು ಕಷ್ಟ ಮಾತನಾಡುವುದಿಲ್ಲ, ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಹಲ್ಲೆಲೂಯಾ. ಅವರ ಬಾಯಲ್ಲಿ ಯೆಹೋವನ ಸ್ತೋತ್ರ, ಕೈಯಲ್ಲಿ
ಯಾವುದು ಇಬ್ಬಾಯಿ ಕತ್ತಿ? ಈ ಇಬ್ಬಾಯಿ ಕತ್ತಿ ಕಬ್ಬಿಣದಲ್ಲ, ಬೇರೆ ಅಲ್ಲ. ಈ ಇಬ್ಬಾಯಿ ಕತ್ತಿ ನಮ್ಮಲ್ಲಿ ಇರುವಾಗ ನೀವು ಯಾರನ್ನು ಜಯಿಸ್ತೀರಿ? ಸೈತಾನನನ್ನು. ಇಲ್ಲಿ ಎಂತ ಕೊಡಲ್ಪಟ್ಟಿದೆ? ಅನ್ಯ ಜನಗಳನ್ನು ದಂಡಿಸುತ್ತಾರೆ. ಹೇಗೆ? ನಿಮ್ಮ ಪ್ರಾರ್ಥನೆಯ ಮುಖಾಂತರ ಪ್ರಿಯರೇ. ನಮ್ಮ ಬಾಯಿಗಳನ್ನು ನಾವು ತೆರೆದು ಪ್ರಾರ್ಥಿಸುವಾಗ ನಮ್ಮ ದೇವರು ಯಾವ ರೀತಿ ನಮಗೆ ಎದುರಾಗಿ ನಿಂತವರನ್ನು ಆತನು ಎದುರಿಸ್ತಾನೆ ಎಂಬುದಾಗಿ ಇದರಲ್ಲಿ ಬರೆಯಲ್ಪಟ್ಟಿದೆ. ರಾಜನನ್ನು ನಿಮಗೆ ಆ ಅಧಿಕಾರ ಕೊಡಲ್ಪಟ್ಟಿದೆ. ಅದೇ ಕೇಳೋದು ರಾಯಭಾರಿಗಳು. ಹಲ್ಲೆಲೂಯ, ಹಲ್ಲೆಲೂಯ. ಅಂತ ಒಂದು ನಾವು ಪದವಿಯಲ್ಲಿದ್ದೇವೆ ಪ್ರಿಯರೇ. ನಮ್ಮನ್ನು ನಾವು ನೋಡಿಕೊಳ್ಳ. ನಾನು ನಿಮ್ಮನ್ನು ನೋಡೋದಿಲ್ಲ, ನಾನು ನನ್ನನ್ನು ನೋಡ್ಕೊಂಡು ನಾನು ಹೋಗ್ತೇನೆ. ಸತ್ಯ ಹೇಳ್ತೇನೆ, ನೀವು ಹೇಗಿದ್ದೀರೋ ಅದು ನೀವು ನಿಮ್ಮ ದೇವರು. ನಾನು ಹೇಗಿದ್ದೇನೋ ನಾನು ನನ್ನ ದೇವರು. ನಮಗೆ ಆ ಒಂದು ಕಾನ್ಸೆಪ್ಟ್, ಆ ಒಂದು ಕಾನ್ಸೆಪ್ಟ್ ಅಲ್ಲ, ಆ ಒಂದು ಕಾನ್ಸೆಪ್ಟಿಗೆ ನಾವು ಬರುವಾಗ ನಮ್ಮ ಜೀವಿತದಲ್ಲಿ ಬದಲಾವಣೆಗಳು ಬರ್ತದೆ ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲ ಇದ್ರೆ ಇಲ್ಲದ್ರೆ ಎಂತ ಆಗ್ತದೆ? ನಾವು ಬೇರೆ ಇದಕ್ಕೆ ಹೋಗುವಂಥ ಸ್ಥಿತಿಗಳು. ಅದಕ್ಕೆ ದೇವರು ಅಷ್ಟು ಸ್ಪಷ್ಟವಾಗಿ ಹೇಳಿದ್ದಾನೆ, ನೀವು ನನ್ನ ರಾಯಭಾರಿಗಳು. ಇದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಪ್ರಿಯರೇ. ನಾನು ದೇವರ ಪರಲೋಕದ ರಾಯಭಾರಿ ಆಗಿದ್ದೇನೆ. ನಾನು ಬಾಯಿ ತೆಗೆದು ಹೇಳಿರಿ, ನಾನು ಪರಲೋಕದ ರಾಯಭಾರಿಯಾಗಿದ್ದೇನೆ. ನಾನು ಪರಲೋಕದ ರಾಯಭಾರಿಯಾಗಿದ್ದೇನೆ. ನಾನು ಸೈತಾನನು ನಿರ್ಮಿಸಿದ ನ್ಯಾಯಾಧೀಶನಾಗಲು ಸಿದ್ಧನಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ, ಆಮೆನ್. ನಮ್ಮನ್ನು ನಾವು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುವ. ಥ್ಯಾಂಕ್ ಯು ಹೋಲಿ ಓ ಗಾಡ್. ಮಹಿಮೆಯ ದೇವರೇ, ನೀನೊಬ್ಬನೇ ಸ್ವಾಮಿ. ಮಹಿಮೆಗೆ ಯೋಗ್ಯನಾದ ದೇವರು, ಸ್ತುತಿಗೆ ಯೋಗ್ಯನಾದ ದೇವರು. ನಾವು ನಿನ್ನನ್ನು ನಾವು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ. ಸ್ವಾಮಿ, ನೀನು ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ದಯೆ, ನಿನ್ನ ಕರುಣೆಗಾಗಿ ಸ್ತೋತ್ರ. ನಿನ್ನ ಹಸ್ತ ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ರಾಯಭಾರಿಯ ಒಂದು ಕಾರ್ಯವನ್ನು ನೀನಿಟ್ಟಿದ್ದಿ ಕರ್ತನೆ. ತಂದೆಗೆ ಕರ್ತನೆ, ಮಗನಾಗಿಯೂ ಮಗಳಾಗಿಯೇ ನಮ್ಮನ್ನು ಇಟ್ಟಿದ್ದಿ. ಓ ಯೇಸುವಿಗೆ ನಾವು ಮದುಮಗಳನ್ನಾಗಿ, ಓ ಕರ್ತನೆ, ಹೌದು ಸ್ವಾಮಿ, ಮೊದಲ ಗಿತ್ತಿಯನ್ನಾಗಿ ನಮ್ಮನ್ನು ಇಟ್ಟಿದ್ದಿ. ಅದಕ್ಕಾಗಿ ಸ್ತೋತ್ರ. ಓ ಪವಿತ್ರಾತ್ಮನಿಗೆ ನಾವು ಆಲಯವಾಗಿರುವಂತೆ ಕೃಪೆ ಕೊಟ್ಟಿದ್ದಿ ಸ್ವಾಮಿ. ನಮ್ಮ ಜೀವಿತದಲ್ಲಿ ನಿನ್ನ ಇಬ್ಬಾಯಿ ಕತ್ತಿಯನ್ನು ಹಿಡಿದುಕೊಂಡು ಕರ್ತನೆ ನಾವು ನಡೆಯುವಂತೆ ನಮಗೆ ಕೃಪೆ ಕೊಡು. ಅದರಲ್ಲಿರುವಂಥ ಒಂದೊಂದು ವಾಕ್ಯವು ನಾವು ಕೈಕೊಳ್ಳುವಂತೆ ಕೃಪೆಯನ್ನು ನಮಗೆ ಅನುಗ್ರಹಿಸು ಸ್ವಾಮಿ. ತಂದೆ, ಪೌಲನು ಕರ್ತನೆ ಯಾವ ನಿರ್ಧಾರದಲ್ಲಿದ್ದನೋ, ನಾವು ಬದುಕಿದರು ಕ್ರಿಸ್ತನಿಗಾಗಿ, ಸತ್ತರು ಕ್ರಿಸ್ತನಿಗಾಗಿ ಎಂಬುದಾಗಿ, ಓ ಈ ಲೋಕದಲ್ಲಿರುವ ಎಲ್ಲವೂ ನಶ್ವರ ಎಂಬುದಾಗಿ ನಾವು ಎಣಿಸಿಕೊಂಡು ಜೀವಿಸುವಂತೆ ನಮಗೆ ಕೃಪೆಯನ್ನು ಅನುಗ್ರಹಿಸಬೇಕೆಂಬುದಾಗಿ ಬೇಡುತ್ತೇವೆ. ಇಲ್ಲಿ ಬಂದ ಒಬ್ಬೊಬ್ಬರು ನಿನ್ನ ಮಹಿಮೆಯಲ್ಲಿ ತುಂಬಿ ನಿನ್ನ ಕಾರ್ಯಗಳೊಂದಿಗೆ ಮುನ್ನಡೆಯುವಂತೆ ನೀನು ಕೃಪೆ ಕೊಡುವುದಕ್ಕಾಗಿ ಸ್ತೋತ್ರ. ಆರೋಗ್ಯ ಬಲವನ್ನು ಕೊಟ್ಟು ನಡೆಸಿದ್ದಿ. ನಿನ್ನ ಹಸ್ತ ಇರಲಿ. ಯಾರ್ಯಾರು ಬರಬೇಕೋ ತಕ್ಕ ಸಮಯದಲ್ಲಿ ಬರಲಿ. ಯಾರ್ಯಾರು ಕರ್ತನೆ ಸ್ವಾಮಿ ಬರಬೇಕೆಂದು ಕರ್ತನೆ ಹಿಂದೇಟು ಹಾಕಿ ಇದ್ದರು ಅವರ ಮನಸ್ಸಿನಲ್ಲಿ ನೀನು ಮಾತನಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಿದ್ದೇವೆ. ನಿನ್ನ ಕೃಪಾಹಸ್ತ ಅವರನ್ನು ಮುಟ್ಟಲಿ ಕರ್ತನೆ. ಅವರನ್ನು ನೀನು ಸ್ಪರ್ಶಿಸು. ನೀನು ಕಾರ್ಯವನ್ನು ಮಾಡಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತಿದ್ದೇವೆ. ಥ್ಯಾಂಕ್ ಯು ಹೋಲಿ ಓ ಗಾಡ್. ನಿನ್ನ ದಯೆ, ನಿನ್ನ ಕರುಣೆಗಾಗಿ ಸ್ತೋತ್ರ. ನಿನ್ನ ಮಹಿಮೆಯ ಹಸ್ತ ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ ತಂದೆ. ಎಲ್ಲ ಇಲ್ಲಿರುವ ಒಂದೊಂದು ಪಾತ್ರೆ ನಿನ್ನ ರಾಜ್ಯದ ಪಾತ್ರೆಯಾಗಿದೆ, ನಿನ್ನ ಮಹಿಮೆಯ ಪಾತ್ರೆಯಾಗಿದೆ. ಅದರಲ್ಲಿ ನಿನ್ನ ಸ್ತುತಿಯನ್ನು ಹೊರಡಿಸು, ನಿನ್ನ ಮಹಿಮೆಗಾಗಿ ಉಪಯೋಗಿಸು. ನಿನ್ನ ಕಾರ್ಯದೊಂದಿಗೆ ನೀನು ನಡೆಸಬೇಕೆಂಬುದಾಗಿ ನಾವು ಬೇಡಿಕೊಳ್ಳುತ್ತಿದ್ದೇವೆ ತಂದೆ. ನಮ್ಮನ್ನು ಕೂಡ ನಿನ್ನ ಹತೋಟಿಗೊಪ್ಪಿಸ್ತೇವೆ ತಂದೆ. ಈ ಪಾತ್ರೆಯನ್ನು ಕರ್ತನೆ ನಿನ್ನ ರಕ್ತದ ಕೋಟೆಯಲ್ಲಿ ಮರೆ ಮಾಡಿ ಸ್ವಾಮಿ, ನಿನ್ನ ರಾಜ್ಯದ ವಿಷಯದಲ್ಲಿ ನಮ್ಮನ್ನು ನೀನು ಉಪಯೋಗಿಸಬೇಕೆಂಬುದಾಗಿ ನಾವು ಬೇಡಿಕೊಳ್ಳುತ್ತಿದ್ದೇವೆ. ಎಲ್ಲವನ್ನು ನಿನ್ನ ಹತೋಟಿಗೊಪ್ಪಿಸಿಕೊಡುತ್ತಿದ್ದೇವೆ. ನಮ್ಮ ಪ್ರಭು, ನಮ್ಮ ರಕ್ಷಕ ನೋಡೆಯನ್ನು ಪುನರುತ್ಥಾನ ಹೊಂದಿದ ನಜರೇತಿನ ಯೇಸು ಸ್ವಾಮಿ ನಾಮದಲ್ಲಿ ಬೇಡಿದೆ ತಂದೆ, ಆಮೆನ್. ನಾವೆಲ್ಲ ಎದ್ದು ನಿಂತುಕೊಂಡು ಸ್ತುತಿಗಳನ್ನು ಆತನಿಗೆ ಹಾಡುತ್ತಾ, ಹರ್ಷಿಸುತ್ತಾ, ಮಹಿಮೆ ಪಡಿಸುತ್ತಾ ನಮ್ಮ ದೇವಾದಿ ದೇವನಿಗೆ ಮಹಿಮೆಯನ್ನು ಸಲ್ಲಿಸುವ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ನಮ್ಮ ಕೈಗಳನ್ನು ತಟ್ಟುತ್ತಾ ಆತನ ಆರಾಧಿಸಲಿಕ್ಕೆ ಹೋಗುವ. ಥ್ಯಾಂಕ್ ಯು ಹೋಲಿ ಯೋಗ. ಸ್ತುತಿಸುವ ಹಲ್ಲೆಲೂಯಾ ಹಾಡಿ. ಥ್ಯಾಂಕ್ ಯು ಹೋಲಿ ಯೋಗ. ಹಾಡಿ ಹರ್ಷಿಸುವ ಮಹಿಮನ ಕೊಡಿ, ಸ್ತುತಿಸುವ ಹಲ್ಲೆಲೂಯಾ ಹಾಡಿ, ಹರ್ಷಿಸುವ ಮಹಿಮನ ಕೊಡಿ. ಮಹಿಮೆ ಸಲ್ಲಲಿ ಮಹಿಮೆ, ದೇವರಿಗೆ ಮಹಿಮೆ, ಹಲ್ಲೆಲೂಯಾ ಮಹಿಮೆ ಸಲ್ಲಲಿ ಮಹಿಮೆ, ದೇವರಿಗೆ ಮಹಿಮೆ. ಸ್ತುತಿಸುವ ಹಲ್ಲೆಲೂಯಾ ಹಾಡಿ, ಹರ್ಷಿಸುವ ಮಹಿಮನ ಕೊಡಿ, ಸ್ತುತಿಸುವ ಹಲ್ಲೆಲೂಯಾ ಹಾಡಿ, ಹರ್ಷಿಸುವ ಮಹಿಮನ ಕೊಡಿ. ಮಹಿಮೆ ಸಲ್ಲಲಿ ಮಹಿಮೆ, ದೇವರಿಗೆ ಮಹಿಮೆ, ಹಲ್ಲೆಲೂಯಾ ಮಹಿಮೆ ಸಲ್ಲಲಿ ಮಹಿಮೆ, ದೇವರಿಗೆ ಮಹಿಮೆ. ಒಳಿತನ್ನು ಆತನಲ್ಲಿ ಕಂಡೆ, ತನ್ನ ಆತನ ಕೆಂದೆ. ಒಳಿತನ್ನು ಆತನಲ್ಲಿ ಕಂಡೆ, ತನ್ನ ಆತನ ಕೆಂದೆ. ಅದ್ಭುತವ ಮಾಡು ಸರ್ವವಲ್ಲಭ ದೇವ, ಆಶ್ರಯ ಕೊಡುವವನೇ. ಸರ್ವವಲ್ಲಭ ದೇವ, ಆಶ್ರಯ ಕೊಡುವವನೇ. ಸ್ತುತಿಸುವ ಹಲ್ಲೆಲೂಯಾ ಹಾಡಿ, ಹರ್ಷಿಸುವ ಮಹಿಮನ ಕೊಡಿ, ಸ್ತುತಿಸುವ ಹಲ್ಲೆಲೂಯಾ ಹಾಡಿ, ಹರ್ಷಿಸುವ ಮಹಿಮನ ಕೊಡಿ. ಮಹಿಮೆ ಸಲ್ಲಲಿ ಮಹಿಮೆ, ದೇವರಿಗೆ ಮಹಿಮೆ, ಹಲ್ಲೆಲೂಯಾ ಮಹಿಮೆ ಸಲ್ಲಲಿ ಮಹಿಮೆ, ದೇವರಿಗೆ ಮಹಿಮೆ. ದೇವರನ್ನ ಆಶ್ರಯ ಎಂದು, ಕೇಡುಗಳು ಭಾರವು ಎಂದು. ದೇವರನ್ನ ಆಶ್ರಯ ಎಂದು, ಕೇಡುಗಳು ಭಾರವು ಎಂದು. ಸರ್ವಶಕ್ತ ಯೇಸು ಜೊತೆಯಲ್ಲಿ ನಿಂತು ಬಿಡುಗಡೆ ನೀಡುವನು. ಸರ್ವಶಕ್ತ ಯೇಸು ಜೊತೆಯಲ್ಲಿ ನಿಂತು ಬಿಡುಗಡೆ ನೀಡುವನು. ಸ್ತುತಿಸುವ ಹಲ್ಲೆಲೂಯಾ ಹಾಡಿ, ಹರ್ಷಿಸುವ ಮಹಿಮನ ಕೊಡಿ, ಸ್ತುತಿಸುವ ಹಲ್ಲೆಲೂಯಾ ಹಾಡಿ, ಹರ್ಷಿಸುವ ಮಹಿಮನ ಕೊಡಿ. ಮಹಿಮೆ ಸಲ್ಲಲಿ ಮಹಿಮೆ, ದೇವರಿಗೆ ಮಹಿಮೆ, ಹಲ್ಲೆಲೂಯಾ ಮಹಿಮೆ ಸಲ್ಲಲಿ ಮಹಿಮೆ. ಹೌದು ಸ್ವಾಮಿ, ನಿನಗೊಬ್ಬನಿಗೆ ದೇವರೇ ಘನಮಾನ ಮಹಿಮೆ ಸಲ್ಲಿಸ್ತೇವೆ. ಹಲ್ಲೆಲೂಯಾ. ಓ ನಿತ್ಯ ಕಾಯುವ ಕುರುಬನು ನೀನು ಸ್ವಾಮಿ, ಎಂದೆಂದು ನಾವು ಸ್ತುತಿಸುತ್ತೇವೆ. ಮಹಿಮೆ ಹಲ್ಲೆಲೂಯಾ ಮಹಿಮೆ ಸಲ್ಲಲಿ ಮಹಿಮೆ, ದೇವರಿಗೆ ಮಹಿಮೆ. ಸ್ತುತಿ ನಿನಗೆ ಯೇಸು ದೇವಾ, ಘನ ಮಹಿಮೆ ನಿನಗೆ. ಸ್ತುತಿ ನಿನಗೆ ಯೇಸು ದೇವಾ, ಘನ ಮಹಿಮೆ ನಿನಗೆ. ನಿತ್ಯವು ಕಾಯುವ ಕುರುಬನು ನೀನೆ, ಎಂದೆಂದು ಸ್ತುತಿಸುವೆನು. ನಿತ್ಯವು ಕಾಯುವ ಕುರುಬನು ನೀನೆ, ಎಂದೆಂದು ಸ್ತುತಿಸುವೆನು. ಸ್ತುತಿ ನಿನಗೆ ಯೇಸು ದೇವಾ, ಘನ ಮಹಿಮೆ ನಿನಗೆ. ಸ್ತುತಿ ನಿನಗೆ ಯೇಸು ದೇವಾ, ಘನ ಮಹಿಮೆ ನಿನಗೆ. ನನ್ನ ನಿತ್ಯವು ಕಾಯುವ ಕುರುಬನು ನೀನೆ, ಎಂದೆಂದು ಸ್ತುತಿಸುವೆನು. ನಿತ್ಯವು ಕಾಯುವ ಕುರುಬನು ನೀನೆ, ಎಂದೆಂದು ಸ್ತುತಿಸುವೆನು. ಆದಿಯು ಅಂತ್ಯವು ಅನಾದಿ ದೇವನೇ, ನಿತ್ಯಕ್ಕೆ ನಡೆಸುವ ರಕ್ಷಕನೇ. ಆದಿಯು ಅಂತ್ಯವು ಅನಾದಿ ದೇವನೇ, ನಿತ್ಯಕ್ಕೆ ನಡೆಸುವ ರಕ್ಷಕನೇ. ಮಹಾನಂಬಿಕೆ ನನಗೆ ಕೊಟ್ಟೀನಿ, ಎಂದೆಂದು ಸ್ತುತಿ ನಿನ್ನ ಕೃಪೆಯಿಂದಲೇ ಸ್ವಾಮಿ. ಮಹಾನಂಬಿಕೆ ನನಗೆ ಕೊಟ್ಟೀನಿ, ಎಂದೆಂದು ಸ್ತುತಿಸುವೆನು. ಸ್ತುತಿ
ನಿನಗೆ ಯೇಸುದೇವ, ಘನ ಮನ ಮಹಿಮೆ ನಿನಗೆ, ಸ್ತುತಿ ನಿನಗೆ ಯೇಸುದೇವ, ಘನ ಮನ ಮಹಿಮೆ ನಿನಗೆ. ನಿತ್ಯವು ಕಾಯುವ ಕುರುಬನು ನೀನೆ, ಎಂದೆಂದು ಸ್ತುತಿಸುವೆನು. ನಿತ್ಯವು ಕಾಯುವ ಕುರುಬನು ನೀನೆ, ಎಂದೆಂದು ಸ್ತುತಿಸುವೆನು. ತಾಯಿಗಿಂತಲೂ ನಿನ್ನ ಪ್ರೀತಿಯು, ತಂದೆಗಿಂತಲೂ ನೀನೆ ಗತಿ. ತಾಯಿಗಿಂತಲೂ ನಿನ್ನ ಪ್ರೀತಿಯು, ತಂದೆಗಿಂತಲೂ ನೀನೆ ಗತಿ. ಜೀವವನ್ನೇ ಕೊಟ್ಟನ ನೇಸುವೆ, ಎಂದೆಂದು ಸ್ತುತಿಸುವೆನು. ಜೀವವನ್ನೇ ಕೊಟ್ಟನ ನೇಸುವೆ, ಎಂದೆಂದು ಸ್ತುತಿಸುವೆನು. ಸ್ತುತಿ ನಿನಗೆ ಯೇಸುದೇವ, ಘನ ಮನ ಮಹಿಮೆ ನಿನಗೆ. ಸ್ತುತಿ ನಿನಗೆ ಯೇಸುದೇವ, ಘನ ಮನ ಮಹಿಮೆ ನಿನಗೆ. ನಿತ್ಯವು ಕಾಯುವ ಕುರುಬನು ನೀನೆ, ಎಂದೆಂದು ಸ್ತುತಿಸುವೆನು. ನಿತ್ಯವು ಕಾಯುವ ಕುರುಬನ ಸ್ವಾಮಿ, ಎಂದೆಂದು ಸ್ತುತಿಸುವೆನು. ಉನ್ನತವಾದ ನಿನ್ನ ಮಹಿಮೆ ಕಾಣಲು, ಚೀಯಂ ಸೇರಲು ನನ್ನ ಕರೆದೆ. ಆಮೆನಮೆ. ಉನ್ನತವಾದ ನಿನ್ನ ಮಹಿಮೆ ಕಾಣಲು, ಚೀಯಂ ಸೇರಲು ನನ್ನ ಕರೆದೆ. ಯೇಸುವೇ ನಿನ್ನ ಬರೋಣವು ಸಮೀಪ, ಎಂದೆಂದು ಸ್ತುತಿಸುವೆನು. ನೋಡಿ, ಯೇಸುವೇ ನಿನ್ನ ಬರೋಣವು ಸಮೀಪ, ಎಂದೆಂದು ಸ್ತುತಿಸುವೆವು. ಯೇಸುವೇ, ಯೇಸುವೇ ನಿನ್ನ ಬರೋಣವು ಸಮೀಪ, ಎಂದೆಂದು ಸ್ತುತಿಸುವೆನು. ನೋಡಿ, ಯೇಸುವೇ ನಿನ್ನ ಬರೋಣವು ಸಮೀಪ, ಎಂದೆಂದು ಸ್ತುತಿಸುವೆವು. ಉನ್ನತವಾದ ಉನ್ನತವಾದ ನಿನ್ನ ಮಹಿಮೆ ಕಾಣಲು, ಚೀಯಂ ಸೇರಲು ನನ್ನ ಕರೆದೆ. ಉನ್ನತವಾದ ನಿನ್ನ ಮಹಿಮೆ ಕಾಣಲು, ಚೀಯಂ ಸೇರಲು ನನ್ನ ಕರೆದ. ಯೇಸುವೇ ನಿನ್ನ ಬರೋಣವು ಸಮೀಪ, ಎಂದೆಂದು ಸ್ತುತಿಸುವೆವು. ಎಂದೆಂದು ಯೇಸುವೇ ನಿನ್ನ ಬರೋಣವು ಸಮೀಪ, ಎಂದೆಂದು ಸ್ತುತಿಸುವೆವು. ಸ್ತುತಿ ನಿನಗೆ, ಸ್ತುತಿ ನಿನಗೆ ಯೇಸುದೇವ, ಘನ ಮನ ಮಹಿಮೆ ನಿನಗೆ. ಸ್ತುತಿ ನಿನಗೆ ಯೇಸುದೇವ, ಘನ ಮನ ಮಹಿಮೆ ನಿನಗೆ. ನಿತ್ಯವು ಕಾಯುವ ಕುರುಬನು ನೀನೆ, ಎಂದೆಂದು ಸ್ತುತಿಸುವೆವು. ನಿತ್ಯವು ಕಾಯುವ ಕುರುಬನು ನೀನೆ, ಎಂದೆಂದು ಸ್ತುತಿಸುವೆವು. ನಿತ್ಯವು ಕಾಯುವ ಕುರುಬನು ನೀನೆ, ಎಂದೆಂದು ಸ್ತುತಿಸುವೆವು. ಹೌದು ಸ್ವಾಮಿ, ನೀ ನಮ್ಮನ್ನು ನಿತ್ಯವಾಗಿ ಕಾಯ್ದು ಕಾಪಾಡಿದ ದೇವರು ಕರ್ತ. ನೀನು ಮಹಿಮೆಯ ದೇವರು, ಕೃಪೆಯ ದೇವರು ಕರ್ತನೆ. ನಮ್ಮ ಹೃದಯದಲ್ಲಿ ನೀನು ಇರುವಾತನಾಗಿದ್ದಿ ಕರ್ತನೆ. ಹೌದು ಕರ್ತನೆ, ನೀನು ನಮ್ಮ ರಾಜ್ಯನಾಗಿದ್ದಿ ಕರ್ತನೆ. ಸ್ವಾಮಿ, ನಮ್ಮ ಹೃದಯದಲ್ಲಿ ನೀನು ರಾಜ್ಯನಾಗಿ ಇದ್ದು ಕೂತ್ಕೊಂಡಂಥ ದೇವರು ಕರ್ತನೆ. ನಮ್ಮ ಪಾಪಗಳನ್ನು, ಶಾಪಗಳನ್ನು ಕರ್ತನೆ ಎಲ್ಲವನ್ನು ತೆಗೆದು ನಿನ್ನ ಮಹಿಮೆಗಾಗಿ ನೀನು ನಿಲ್ಲಿಸಿದ ದೇವರು. ಥ್ಯಾಂಕ್ ಯು. ಹೋಗೋ ಗ್ಲೋರಿ ಹೋಗೋ. ಓ ತುಮ್ ದಿಲ್ ಮೇ ऐसे बस गए, जिंदगी भर के लिए राज बन गए. जीवन में ऐसा काम कर गए, पाप मेरे श्राप मेरे चलते बन गए. तुम दिल में ऐसे बस गए, जिंदगी भर के लिए राज बन गए. जीवन में ऐसा काम कर गए, पाप मेरे श्राप मेरे चलते बन गए. दिल में जान में, होठों पे आंखों में तू है. दिल में जान में, होठों पे आंखों में तू है. दिल में जान में, होठों पे आंखों में तू है. दिल में जान में, होठों पे आंखों में तू है. तू ही है, तू ही है, तू ही है राजा. तू ही है, तू ही है, तू ही है.
यीशु तू ही है, तू ही है, तू ही है, तू ही है राजा, तू ही है, तू ही है, तू ही है, तू ही है यीशु तू ही है। डर डर के मैं जो जी रहा था, डर से मुझको यीशु ने खींच निकाला। जंजीरों पे जो जकड़ा हुआ था, तोड़कर उनको आजाद है किया। डर डर के मैं जो जी रहा था, डर से मुझको यीशु ने खींच निकाला। जंजीरों में जो झगड़ा हुआ था, तोड़कर उनको आजाद है किया। दिल में ऐसे बस गए, जिंदगी भर के लिए राज बन गए। जीवन में ऐसा काम कर गए, पाप मेरे शाप मेरे चलते बन गए। तुम दिल में ऐसे बस गए, जिंदगी भर के लिए राज बन गए। जीवन में ऐसा काम कर गए, पाप मेरे श्राप मेरे चलते बन गए। दिल में जान में, होठों में, आंखों में तू है। सो दिल में जान में, होठों में, आंखों में तू है। ग्लोरी दिल में जान में, होठों में, आंखों में तू है। ग्लोरी दिल में जान में, होठों पे आंखों में तू है। तू ही है, तू ही है, तू ही है राजा, तू ही है, तू ही है, तू ही है, तू ही है राजा, तू ही है, तू ही है, तू ही है, तू ही है राजा, तू ही है, तू ही है, तू ही है, तू ही है राजा, तू ही है, तू ही है, तू ही है, तू ही है राजा, तू ही है, तू ही है, तू ही है, तू ही है राजा, तू ही है, तू ही है, तू ही है, तू ही है राजा, तू ही है, तू ही है, तू ही है, तू ही है राजा, तू ही है, तू ही है, तू ही है, तू ही है राजा, तू ही है। ग्लोरी तू ही है, तू ही है, तू ही है राजा, तू ही है, तू ही है, तू ही है, तू ही है राजा, तू ही है, तू ही है, तू ही है, तू ही है राजा, तू ही है, ओह तू ही है, ओह तू ही है। ग्लोरी तू ही है, ओह तू ही है, ओह तू ही है। ग्लोरी ओह जीसस, ओह ग्लोरी तू ही है, तू ही है राजा, तू ही है, तू ही है यीशु, तू ही है। ग्लोरी तू ही है पिता, तू ही है, तू ही है पिता, तू ही है, तू ही है यीशु, तू ही है, तू ही है पवित्र आत्मा, तू ही है, तू ही है पवित्र आत्मा, तू ही है, तू ही है, तू ही है, तू ही है ಯೇಸು तू ही है. Glory of God. ನಮ್ಮ ದೇವರಿಗೆ ಒಂದು ದೊಡ್ಡ ಚಪ್ಪಳೆಯನ್ನು ತಟ್ಟುತ್ತಾ ಆತನಿಗೆ ಮಹಿಮೆ ಪಾಡಿಸುವ. Glory of God. Thank you Holy of God. जिस नाम में है मुक्ति, जिस नाम में है शक्ति, जिस नाम में है शांति, देता वो नाम चंगाई. जिस नाम में जिंदगी यीशु है वो नाम, जिस नाम में बंदगी यीशु है वो नाम. यीशु तेरा नाम सबसे ऊंचा है. यीशु
यीशु तेरा नाम सबसे ऊंचा. ನಮ್ಮ ದೇವರಿಗೊಂದು ದೊಡ್ಡ ಚಪ್ಪಲಿಯನ್ನು ತಟ್ಟುತ್ತಾ ಆತನನ್ನು ಆರಾಧಿಸಲಿಕ್ಕೆ ಹೋಗು. ಗ್ಲೋರಿ ಆಫ್ ಗಾಡ್. जिस नाम में है मुक्ति, जिस नाम में है शक्ति, जिस नाम में है शांति, देता वो ना चंगाई. जिस नाम में है मुक्ति, जिस नाम में है शक्ति, जिस नाम में है शांति, देता वो ना चंगाई. जिस नाम में है जिंदगी, यीशु है वो नाम. जिस नाम में है बंदगी, यीशु है वो नाम. यीशु तेरा नाम सबसे ऊंचा है. ग्लोरी ग्लोरी. यीशु तेरा नाम सबसे ऊंचा है. बीमारी से, गरीबी से, श्रापों से है छुड़ाता. वो नाम है जो अंधों को रोशनी भी है देता. बीमारी से, गरीबी से, श्रापों से है छुड़ाता. वो नाम है जो अंधों को रोशनी भी है देता. जिस नाम में है जिंदगी, यीशु है वो नाम. जिस नाम में है बंदगी, यीशु है वो नाम. ग्लोरी. यीशु तेरा नाम. ग्लोरी ग्लोरी. सबसे ऊंचा है. यीशु तेरा नाम सबसे ऊंचा है. यीशु तेरा नाम सबसे ऊंचा है. ग्लोरी ग्लोरी. यीशु तेरा नाम सबसे ऊंचा है. ग्लोरी. यीशु तेरा नाम सबसे ऊंचा है. यीशु तेरा नाम सबसे ऊंचा है. यीशु तेरा नाम. ನಿನ್ನ ನಾಮವೇ ಸ್ವಾಮಿ. ಎಲ್ಲದಕ್ಕಂತೂ ಉನ್ನತವಾದ ನಾಮ ನಿನ್ನ ಮಹಿಮೆಯ ನಾಮ, ನಿನ್ನ ಕಾರ್ಯ ಮಾಡುವ ನಾಮ, ನಿನ್ನ ಬಿಡುಗಡೆಯನ್ನು ಕೊಡುವ ನಾಮ, ನಿನ್ನ ಆಶೀರ್ವಾದದ ನಾಮ. ಓ ಮಹಿಮೆಯ ನಾಮ. ಓ ಜೇನಿಗಿಂತ ಸಿಹಿಯಾದ ರುಚಿಯಾದ ಆ ನಾಮ ಸ್ವಾಮಿ. ರೋಗಗಳನ್ನು ಗುಣಪಡಿಸುವಂಥ ಆ ನಾಮ. ಓ ಮನಃಶಾಂತಿಗೆಯನ್ನು ಕೊಡುವಂಥ ನಾಮ, ಅದೇ ಯೇಸು ನಾಮ. ತಂದೆ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತಿದ್ದೇವೆ. ನೀನು ಕರ್ತನೆ ಸ್ವಾಮಿ, ಅದ್ಭುತನಾದ ದೇವರು, ಯಶೂರನ ದೇವರು, ಅದ್ಭುತನಾದ ದೇವರು. ತಂದೆ, ಅಬ್ರಾಮ್, ಇಸಾಕ್, ಯಾಕೋಬರ ದೇವರು, ನಿಲ್ಲಿರುವ ಒಬ್ಬೊಬ್ಬರ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಗಾಡ್. ಥ್ಯಾಂಕ್ ಯು. ವಿ ವರ್ಷಿಪ್ ಯು ಹೋಲಿ ಗಾಡ್. ವಿ ಹೋಲಿ ಗಾಡ್. ವಿ ವರ್ಷಿಪ್ ಯು. Thank you, holy. You're holy. You're holy. You're holy. Oh, Jesus. Thank you, holy God. We worship you.
ಅತಿ ಸುಂದರನೇ. ಆಮೆನ್. ಸಾವಿರರಲ್ಲಿ 10,000ರಲ್ಲಿ 1000ರಲ್ಲಿ ಗ್ಲೋರಿ. ನನ್ನ ಪ್ರಾಣ ಪ್ರಿಯನೇ ಅತಿ ಸುಂದರನೇ. 1000ರಲ್ಲಿ 1000ರಲ್ಲಿ ಯೇಸು. Thank you, Lord Jesus. We worship you. Jesus. Thank you, Holy God. Likarama Seke. Thank you, Holy God. Yeshu. Glory. We worship you. ನಿನ್ನ ಬಲವು ನಿನ್ನ ಮಹಿಮೆಯು ಎಂದೆಂದಿಗೂ. ಆಮೆನ್. ನಿನ್ನ ರಾಜ್ಯವು ನಿನ್ನ ಬಲವು ನಿನ್ನ ಮಹಿಮೆಯು ಎಂದೆಂದಿಗೂ. ಆಮೆನ್. ಯೇಸು. Thank you, Holy God. Who was
holy, O Lord, our God, Lord of hosts, O Lord, our God, Lord of hosts, who was and who is and who is to come, who was and who is and who is to come. Hallelujah. Who was and who is, who is to come. Glory, glory. Who was, glory, we worship Him. We thank Him. Oh, glory. Who is to come. Glory of God. Who was, Jesus. Oh, glory to come. Glory. Who was and who is and who is to come. Glory of God. Who was and who Thank you, Jesus. ಕರ್ತನೇ, ನಿನ್ನನ್ನು ಸ್ತುತಿಸುವಂಥ, ನಿನ್ನನ್ನು ಕೊಂಡಾಡುವಂಥ ಒಂದು ಕೃಪಾ ಭಾಗ್ಯ ನಮ್ಮ ಜೀವಿತದಲ್ಲಿ ನೀನು ಅನುಗ್ರಹಿಸಿಕೊಟ್ಟಿರೋದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ದೇವರೇ. Hallelujah. Thank you, Jesus. Praise you, Jesus. Praise you. Praise you. ಒಂದು ಕ್ಷಣ ನಾವೆಲ್ಲರೂ ಕುಳಿತುಕೊಳ್ಳೋಣ, ಇದ್ದ ಸ್ಥಳದಲ್ಲಿ ಕೂತ್ಕೊಳ್ಳೋಣ. ಕಮಲ ಕಂದಿರಿ ಬಿಷಬೋಲ ಲೇಖೂರ ಬಹತಿರಿ ಮಹಸೂಲಿ ಲಬಲ ಲಬನ ಬರೇನ. ಒಂದು ಕ್ಷಣ ನಮ್ಮ ಬಾಯಿಗಳನ್ನು ಪವಿತ್ರಾತ್ಮನ ಕೈಗೆ ಒಪ್ಪಿಸಿಕೊಡೋಣ. ಪವಿತ್ರಾತ್ಮನ ನಡೆಸುವಿಕೆಗೆ ನಮ್ಮನ್ನು ನಾವು ಬಿಟ್ಟುಕೊಡೋಣ. ಸ್ತೋತ್ರ ಸಲ್ಲಿಸೋಣ, ಸ್ತೋತ್ರ ಸಲ್ಲಿಸೋಣ. ರಹಾನಿ ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಿನಗೆ ಸ್ತೋತ್ರಪ್ಪ. ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನ ದೇವರೇ ಸಭೆಯಾಗಿ ಸೇರಿ ಬರುವಂತೆ ನಿನ್ನ ನಡೆಸಿದ್ದಿ ಸ್ವಾಮಿ. ಅದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಹಲ್ಲೆಲೂಯ ಸ್ವಾಮಿ. ನಿನ್ನ ಪ್ರೀತಿ, ನಿನ್ನ ಕೃಪೆ, ನಿನ್ನ ಕರುಣೆಗಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ನಮ್ಮನ್ನು ಪರಿಪಾಲನೆ ಮಾಡಿದ ದೇವರೇ ಸ್ತೋತ್ರ. ಪೋಷಣೆ ಮಾಡಿದ ದೇವರೇ ಸ್ತೋತ್ರ. ಕೆಡುಕನ ಕೈಗೆ ತಪ್ಪಿಸಿ ಕಾಪಾಡಿದ ದೇವರೇ ಸ್ತೋತ್ರ. ನಮ್ಮೆಲ್ಲರನ್ನ ದೇವರೇ ನಿನ್ನ ನಾಮದ ಮಹಿಮೆಗೋಸ್ಕರ ತುಂಬಿಸಿರುವ ಆತನೇ ನಿನಗೆ ಸ್ತೋತ್ರ ರಾಜ. ಹಲ್ಲೆಲೂಯಲೋ ಉದಯ ಕಾಲ. ಥ್ಯಾಂಕ್ ಯು ಜೀಸಸ್. ಅಕೋಲ ರಹತಲೆ ಮಿಂಧುರೆ ಬೆಹೆಟೋ ರಮಂತೆ. ಒಂದು ಕ್ಷಣ ಬಾಯಿಗಳನ್ನು ತೆರೆಯೋಣ, ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಪ್ರೈಸ್ ಮಾಡ್ರಿ, ಪ್ರತಿಯೊಂದು ಬಾಯಿಗಳನ್ನು ಪ್ರೈಸ್ ಮಾಡ್ರಿ, ಪ್ರೈಸ್ ಮಾಡ್ರಿ. ಶಕಲ ಅಂದರೆ ನನ್ನೊಂದಿಗಿರುವವರು ಕೂಡ ನಿಮ್ಮ ಬಾಯಿಗಳನ್ನು ಅಗಲವಾಗಿ ತೆರೆಯುತ್ತೆ. ಬ್ರಹ್ಮ ಹಲ್ರೋ. ಥ್ಯಾಂಕ್ ಯು ಜೀಸಸ್. ಸಬೋಲ ಹಬಲ ಹೋಬರಬ. ಎಲ್ಲರೂ ಎಲ್ಲರೂ ಎಲ್ಲ ಬಾಯಿಗಳು ಕರ್ತನನ್ನು ಸ್ತುತಿಸಲಿ, ಸ್ತೋತ್ರ ಮಾಡ್ರಿ, ಪ್ರೈಸ್ ಮಾಡ್ರಿ, ಪ್ರೈಸ್ ಮಾಡ್ರಿ. ಪ್ರೈಸ್ ಪ್ರೈಸ್ ಹಿಮ್, ಪ್ರೈಸ್ ಹಿಮ್, ಪ್ರೈಸ್ ಹಿಮ್. ಉದಯ ಕಾಲ ಸಮಯದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ,
ರಾತ್ರಿಯ ಸಮಯದಲ್ಲಿ ನಿನ್ನಾರಾಧಿಸುವೆ, ಉದಯಕಾಲ ಸಮಯದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ನಿನ್ನಾರಾಧಿಸುವೆ. ಶರಣನಾದೆನು ನಾನು ಕೃಷ್ಣ ಪ್ರೀತಿಗೆ, ಶರಣನಾದೆನು ಶರಣನಾದೆನು ನಾನು ಕೃಷ್ಣ ಪ್ರೀತಿಗೆ, ಶರಣನಾದೆನು. ಆರಾಧನೆ 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 ಆರಾಧನೆ. ನಮ್ಮ ಕೈಗಳನ್ನು ಪರಲೋಕದ ಕಡೆ ಎತ್ತಿ ಹೇಳೋಣ. Yes, Father. Yes, Holy God. ಪರಿಶುದ್ಧನು ನೀನು, ಪರಿಶುದ್ಧನು. ಎಲ್ಲರೂ ಹೇಳೋಣ. ನಿನ್ನ ನಾಮವು ಎಂದೆಂದಿಗೂ ಪರಿಶುದ್ಧವು. ಇನ್ನೊಬ್ಬ ಪರಿಶುದ್ಧನು, ಪರಿಶುದ್ಧನು ನೀನು, ಪರಿಶುದ್ಧನು. ನಿನ್ನ ನಾಮವು ಎಂದೆಂದಿಗೂ ಪರಿಶುದ್ಧವು. ಶಾಶ್ವತವಾದದ್ದು ನಿನ್ನ ನಾಮವು, ಸ್ವರ್ಗಕ್ಕೆ ಮಾರ್ಗವು ನಿನ್ನ ನಾಮವೇ. ಶಾಶ್ವತವಾದದ್ದು ನಿನ್ನ ನಾಮವು, ಸ್ವರ್ಗಕ್ಕೆ ಮಾರ್ಗವು ನಿನ್ನ ನಾಮವೇ. Church, everyone. Yes, we worship you, Almighty God. We worship you, Lord. Jesus, Jesus, Jesus. Aaradhane, 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 aaradhane. Come on, everyone. Yes. ಆರಾಧನೆ ಆರಾಧನೆ ಆರಾಧನೆ. ಆಕಾಶವು ನಿನ್ನ ಸಿಂಹಾಸನ, ಭೂಮಿಯೇ ನಿನ್ನ ಪಾದಪೀಠವು. ಆಕಾಶವೇ ಆಕಾಶವೇ ನಿನ್ನ ಸಿಂಹಾಸನ, ಭೂಮಿಯೇ ನಿನ್ನ ಪಾದಪೀಠವು. ಶಾಶ್ವತವಾದದ್ದು ನಿನ್ನ ರಾಜ್ಯವು, ಅಂತ್ಯವೇ ಇಲ್ಲ ನಿನ್ನ ರಾಜ್ಯಕ್ಕೆ. ಶಾಶ್ವತವಾದದ್ದು ನಿನ್ನ ರಾಜ್ಯವು, ಅಂತ್ಯವೇ ಇಲ್ಲ ನಿನ್ನ ರಾಜ್ಯಕ್ಕೆ. ಎಲ್ಲರೂ ನಿಂತ್ಕೊಳ್ಳಿ. ಕಮಾನ್, ಕೊನೆಯದಾಗಿ ಎದ್ದು ನಿಂತ್ಕೊಳ್ಳಿ. ಕಮಾನ್, ಶಬಾಷ್. ಓರೆ ಮಗಮೇ, yes, Father. ನೀನೊಬ್ಬನೇ ಆರಾಧನೆಗೆ ಯೋಗ್ಯ. ಓ, ನೀನೊಬ್ಬನೇ ಆರಾಧನೆಗೆ ಯೋಗ್ಯ.
ಆಕಾಶವೇ ನಿನ್ನ ಸಿಂಹಾಸನ. ಎಸ್ ಫಾದರ್. ಭೂಮಿಯೇ ನಿನ್ನ ಪಾದಪೀಠವು. ಎಸ್ ಹೋಲಿ ಗಾಡ್. ಆಕಾಶವೇ ನಿನ್ನ ಸಿಂಹಾಸನ. ಭೂಮಿಯೇ ನಿನ್ನ ಪಾದಪೀಠವು. ಶಾಶ್ವತವಾದದ್ದು ನಿನ್ನ ರಾಜ್ಯವು. ಅಂತ್ಯವೇ ಇಲ್ಲ ನಿನ್ನ ರಾಜ್ಯಕ್ಕೆ. ಶಾಶ್ವತವಾದ ಎಸ್ ನಿನ್ನ ರಾಜ್ಯವು ಅಂತ್ಯವೇ ಇಲ್ಲ ನಿನ್ನ ರಾಜ್ಯಕ್ಕೆ. ಆರಾಧನೆ ಆರಾಧನೆ ಆರಾಧನೆ. ಎಲ್ಲರೂ ಯಾರು ಸುಮ್ಮನೆ ಇರೋದು ಬೇಡ, ಯಾರು ಸುಮ್ಮನೆ ಇರೋದು ಬೇಡ. ಶಬಾ ಲಕಾತು ರಾಕಾನೆ ಮಹಸೆ. ಆರಾಧನೆ ಆರಾಧನೆ ಇನ್ನೊಮ್ಮೆ ಎಲ್ಲರೂ ಭಾಗದ. ಆರಾಧನೆ Yes, yes, Holy God. ಆರಾಧನೆ ಆರಾಧನೆ ಆರಾಧನೆ. ಪರಿಶುದ್ಧನು ನೀನು, ಪರಿಶುದ್ಧನು ನಿನ್ನ ನಾಮವು ಎಂದೆಂದಿಗೂ ಪರಿಶುದ್ಧವು. ಎಸ್ ಫಾದರ್. ಪರಿಶುದ್ಧನು ನೀನು, ಪರಿಶುದ್ಧನು ನಿನ್ನ ನಾಮವು ಎಂದೆಂದಿಗೂ ಪರಿಶುದ್ಧವು. ಶಾಶ್ವತವಾದದ್ದು ನಿನ್ನ ನಾಮವು. ಸ್ವರ್ಗಕ್ಕೆ ಮಾರ್ಗವು ನಿನ್ನ ನಾಮವೇ. ಶಾಶ್ವತವಾದದ್ದು ನಿನ್ನ ನಾಮವು. ಸ್ವರ್ಗಕ್ಕೆ ಮಾರ್ಗವು ನಿನ್ನ ನಾಮವೇ. ಆರಾಧನೆ 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 ಆರಾಧನೆ. ಎಸ್ ಫಾದರ್. ಆರಾಧನೆ ಸ್ವಾಮಿ ನಿಮಗೆ ಆರಾಧನೆ. ಸ್ವಾಮಿ ನಿಮಗೆ ಮಹಿಮೆ. Yes, Lord. Yes, Lord. Shabalahadara, Helandara, Seteleneko, Helbahane, Halo Naba, Heba, Heba, Hey, Holo Fanahase, Lubra. Yes, Father, thank you, Lord. ನೀನು ಪರಿಶುದ್ಧನು ಸ್ವಾಮಿ. ಆಕಾಶ ನಿನ್ನ ಸಿಂಹಾಸನ, ಭೂಮಿ ನಿನ್ನ ಪಾದಪೀಠ. ನಿನ್ನ ನಾಮ ಸ್ವಾಮಿ ಒಂದೇ ಒಂದು, ಅದು ಸ್ವರ್ಗಕ್ಕೆ ದಾರಿ. ಥ್ಯಾಂಕ್ ಯು ಲಾರ್ಡ್. ಆ ನಾಮಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ನೀನು ಕೊಟ್ಟಂತ ತೋರಿದ ಪ್ರೀತಿಗಾಗಿ ಸ್ತೋತ್ರ ದೇವರೇ. ಮಾಡಿದ ಕಾರ್ಯಕ್ಕಾಗಿ ಸ್ತೋತ್ರ, ನಡೆಸಿದ ರೀತಿಗಾಗಿ ಸ್ತೋತ್ರ ದೇವರೇ. ಇವತ್ತು ನಾವೆಲ್ಲರೂ ಸಭೆಯಾಗಿ ಸೇರಿ ಬಂದಿರುವುದಾದ್ರೆ ಅದಕ್ಕೆ ಕಾರಣನು ನೀನೇ ಸ್ವಾಮಿ. ನೀನು ನಮ್ಮ ಮನೋನೇತ್ರವನ್ನ ಬೆಳಗಿಸಿದ ದೇವರು ಸ್ವಾಮಿ. ದೈವಿಕವಾದಂಥ ಒಂದು ಮರ್ಮ, ದೈವಿಕವಾದಂಥ ಒಂದು ಸತ್ಯಾಂಶವನ್ನ ನಮಗೆ ಕ್ರಿಸ್ತನಲ್ಲಿ ತಿಳಿಸಿದ ದೇವರು ದೇವರೇ. ಕ್ರಿಸ್ತನ ಮೂಲಕ ನಮ್ಮನ್ನು ಆರಿಸಿಕೊಂಡ ದೇವರು, ಕ್ರಿಸ್ತನ ಮೂಲಕ ನಮ್ಮನ್ನು ತುಂಬಿಸಿದ ದೇವರು, ಅಭಿಷೇಕಿಸಿದ ದೇವರು, ಕ್ರಿಸ್ತನ ಮೂಲಕ ನಮ್ಮನ್ನು ಕಾಪಾಡಿದ ದೇವರು. ನೀನೊಬ್ಬನೇ ಆರಾಧನೆಗೆ ಯೋಗ್ಯನು. ಎಲ್ಲ ಆರಾಧನೆ, ಎಲ್ಲ ಮಹಿಮೆ ನಿನಗೆ ರಾಜ. ಥ್ಯಾಂಕ್ ಯು ಲಾರ್ಡ್. ನಮ್ಮ ಪ್ರಿಯರನ್ನ, ನಮ್ಮನ್ನೆಲ್ಲರನ್ನ ಆರೋಗ್ಯದಲ್ಲಿ ನಡೆಸಿದ ಸ್ತೋತ್ರ. ಕಳೆದ ಎಲ್ಲ ವಾರದಲ್ಲಿ ದೇವರೇ, ನಾವು ನಮ್ಮ ಜೀವನೋಪಾಯದ ಕಾರ್ಯಗಳು ಮಾಡುವಾಗ ಆಪತ್ತು ವಿಪತ್ತು ತೊಂದರೆಗೆ ತಪ್ಪಿಸಿ ಕಾಪಾಡಿದ್ದೆ. ನಮ್ಮೆಲ್ಲರ ಪ್ರಯಾಣದಲ್ಲಿ ಕೂಡ ನೀನಿದ್ದುಕೊಂಡು ನಮ್ಮನ್ನ ಆಶೀರ್ವದಿಸಿದೆ.
ವಾರದ ರಜೆ ದಿನದಲ್ಲಿ ದೇವರೇ ಸಭೆಯಾಗಿ ಸೇರಿ ಬರುವಂತೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ನಾವು ನಂಬಿದ್ದೇವೆ ಸ್ವಾಮಿ, ಮುಂದಿನ ದಿನಗಳಲ್ಲಿ ಕೇವಲ ನಾವು ಮಾತ್ರ ಬರುವುದಿಲ್ಲ, ನಮ್ಮೊಂದಿಗೆ ಅನೇಕರು ಬರುತ್ತಾರೆ. ನಿನ್ನ ಪವಿತ್ರಾತ್ಮನ ಕಾರ್ಯವನ್ನು ನಾವು ಕಾಣುತ್ತೇವೆ, ನಾವು ಅನುಭವಿಸುತ್ತೇವೆ. ಅದಕ್ಕಾಗಿ ಸ್ತೋತ್ರ ರಾಜ. ಕಾರ್ಯ ಮಾಡಿ ಈ ಸಮಯದಲ್ಲಿ ಮಾತನಾಡು. ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಎಲ್ಲ ದೇವರ ಮಕ್ಕಳನ್ನು ತಿರುಗೊಂಡವ್ರ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಜೀವಿತಕ್ಕೆ ಕೊಡಲ್ಪಟ್ಟಂಥ ಒಂದು ಸುಸಂದರ್ಭ, ಒಳ್ಳೆಯ ಒಂದು ಅವಕಾಶ, ಒಳ್ಳೆಯ ಒಂದು ದಿನ. ಹೌದಾ ಅಲ್ವಾ? ಹೌದಾ ಅಲ್ವಾ? ನಾವು ಭೂಲೋಕ ಬಿಟ್ಟ ನಂತರ ಅಲ್ಲಿ ನಮಗೆ ಕೊಡಲಿರುವಂಥ ಆ ನ್ಯೂ ಜೆರುಸಲೇಮ್, ಹೊಸ ಯೆರೂಸಲೇಮ್ನಲ್ಲಿ ದೇವ ಒಂದು ಸಾನ್ನಿಧ್ಯದಲ್ಲಿ, ಡ್ಯಾನಣ್ಣ ಪ್ರೈಸ್ ಅಲ್ಲ, ನಿಮಗೋಸ್ಕರ ತುಂಬ ಪ್ರೇಯರ್ ಮಾಡ್ತಾ ಇದ್ದೆವು. ಸಂತೋಷ ನಿಮ್ಮನ್ನು ನೋಡಿ. ಅದರಿಂದ ತುಂಬ ಕಾಳಜಿ ವಹಿಸ್ಕೊಂಡು ಪ್ರೇಯರ್ ಮಾಡ್ತಾಯಿದ್ದೆವು. ನೀವು ಬಂದದ್ದು ಬಹಳ ಸಂತೋಷ ಆಯಿತು. ದೇವರು ನಿಮ್ಮನ್ನು ತನ್ನ ಕೃಪೆಯಿಂದ ನಡೆಸಿದ್ದಾನೆ. ಯಾವುದೇ ಅಡ್ಡಭ್ಯಂತರ ಇಲ್ಲದೆ ಬರುವಂತೆ ದೇವರು ಕೃಪೆ ಕೊಟ್ಟಿದ್ದಾನೆ. ಮುಂದೆ ಕೂಡ ಆತ ನಡೆಸ್ತಾನೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಮುಖ ನೋಡಿದೆ, ನಗಾಡ್ತಾ ಇತ್ತು ಅದಕ್ಕೆ. ಹಲ್ಲೆಲೂಯಾ. ಓಕೆ, ನಾವು ಖುಷಿ ಖುಷಿ ಇರೋಣ. ಹಲ್ಲೆಲೂಯಾ. ಎಲ್ಲ ಖುಷಿಗಳಿಗಿಂತ ದೊಡ್ಡ ಖುಷಿ ಇವತ್ತು ಕ್ರಿಸ್ತೇಸು ಸ್ವಾಮಿ ನಮ್ಮಲ್ಲಿ ವಾಸಿಸ್ತಿರೋದೇ ದೊಡ್ಡ ಸಂತೋಷ. ಪವಿತ್ರಾತ್ಮನು ನಮ್ಮಲ್ಲಿ ಇರುವಂಥದ್ದೇ ದೊಡ್ಡ ಸಂತೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಇವತ್ತು ತನ್ನ ಆತ್ಮನ ಕುರಿತಾಗಿ ನಮ್ಮ ಸಂಗಡ ಮಾತಾಡಲಿಕ್ಕಿದ್ದಾರೆ. ಅದರ ಒಂದು ಉದ್ದೇಶ ಏನಂದರೆ, ನಮ್ಮನ್ನೊಂದು ದೊಡ್ಡ ಉಜ್ಜೀವನಕ್ಕೆ ಕಾರಣದಾರರನ್ನಾಗಿ ಸ್ವಾಮಿಯ ಆತ್ಮನು ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ದೊಡ್ಡ ಒಂದು ಉಜ್ಜೀವನಕ್ಕೆ ಕಾರಣದಾರರನ್ನಾಗಿ ಮಾಡಲಿಕ್ಕಿದ್ದಾನೆ. ಆದ್ದರಿಂದ ಇವತ್ತು ನಮ್ಮ ಕೂಡ ತನ್ನ ಆತ್ಮನ ಕುರಿತಾಗಿ ಕೆಲವು ಸತ್ಯಾಂಶಗಳನ್ನು ದೇವರ ಆತ್ಮನು ಮಾತಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಳ ಒಡಂಬಡಿಕೆಯಲ್ಲಿರ್ಬೋದು, ಹೊಸ ಒಡಂಬಡಿಕೆಯಲ್ಲಿರ್ಬೋದು, ಪವಿತ್ರಾತ್ಮನ ಸ್ಥಾನವನ್ನು ಅಲ್ಲಲ್ಲಿ, ಅಥವಾ ಪವಿತ್ರಾತ್ಮನ ಸ್ಥಾನ ಕಾರ್ಯಗಳನ್ನು ನಾವು ಅಲ್ಲಲ್ಲಿ ಗುರುತಿಸಿಕೊಳ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಒಂದು ನಿಯೋಗದಲ್ಲಿ, ದೇವರ ರಾಜ್ಯದ ಒಂದು ಕಾರ್ಯದಲ್ಲಿ, ಹಳ ಒಡಂಬಡಿಕೆಯಲ್ಲಿ ಕೂಡ ನಾವು ನೋಡುವಾಗ ಪವಿತ್ರಾತ್ಮನ ಒಂದು ಪಾತ್ರ ಬಹಳ ಮುಖ್ಯವಾದ ಪಾತ್ರವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಪ್ರಕಾರ ಹೊಸ ಒಡಂಬಡಿಕೆಯಲ್ಲಿ ಕೂಡ ಪವಿತ್ರಾತ್ಮನ ಪಾತ್ರ ಬಹಳ ಪ್ರಾಮುಖ್ಯವಾದಂಥ ಒಂದು ಪಾತ್ರವಾಗಿದೆ. ನಾನು ಎಣಿಸ್ತೇನೆ, ಅನೇಕ ಸಾರಿ ನಾವುಗಳು ಪವಿತ್ರಾತ್ಮನ ಕುರಿತಾದಂಥ ಒಂದು ತಿಳುವಳಿಕೆಗೆ, ಸರಿಯಾದ ತಿಳುವಳಿಕೆಗೆ ಹೋಗದಿದ್ದಲ್ಲಿ ಆ ಆತ್ಮನಿಂದ ನಡೆಸಲ್ಪಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಥವಾ ಪವಿತ್ರಾತ್ಮನ ಕುರಿತಾದಂಥ ಆ ಒಂದು ಸತ್ಯದ ತಿಳುವಳಿಕೆಗೆ ನಾವು ಹೋಗದಿದ್ದರೆ ಆ ಆತ್ಮನಿಂದ ನಡೆಸಲ್ಪಡಲಿಕ್ಕೆ ಸಾಧ್ಯವಿಲ್ಲ. ಈಗ ಯಾವುದೇ ವಿಷಯ ಇರಲಿ, ಬೈಬಲಲ್ಲಿ ಬರೆಯಲ್ಪಟ್ಟಂಥ ಸತ್ಯದ ವಿಷಯಗಳು, ಅನೇಕ ವಿಷಯಗಳಿದೆ ಬೈಬಲಲ್ಲಿ ಅಲ್ವಾ. ದೇವರ ವಾಕ್ಯದಲ್ಲಿ ಅನೇಕ ವಿಷಯವಾದಂಥ ಸತ್ಯಗಳು ಬರೆಯಲ್ಪಟ್ಟಿದೆ. ಈಗ ಉದಾಹರಣೆಗಾಗಿ ನೋಡೋದಾದರೆ ಅನ್ಯ ಭಾಷೆಯ ಒಂದು ಸತ್ಯತೆಯ ಕುರಿತಾಗಿ ಬರೆದಿದೆ. ಈಗ ಅನ್ಯ ಭಾಷೆಯ ವರದಾನದ ಕುರಿತಾದಂಥ ಪ್ರಕಟಣೆಗಳನ್ನು ಯಾರು ಹೊಂದಿಕೊಂಡಿರುವುದಿಲ್ವೋ ಅವರಿಗೆ ಅನ್ಯ ಭಾಷೆ ಆ ವರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಲ್ವಾ. ಅದೇ ಪ್ರಕಾರ ಬೇರೆ ಬೇರೆ ವಿಷಯಗಳುಂಟು. ಬೈಬಲ್ನಲ್ಲಿ ಬರೆಯಲ್ಪಟ್ಟಂಥ ಸತ್ಯಾಂಶದ ಯಾವ ಯಾವ ಭಾಗದ ಕೊರತೆ ಇದೆ ಆ ಭಾಗದಲ್ಲಿ ನಾವು ದೇವರಿಗಾಗಿ ಪ್ರಜ್ವಲಿಸಲಿಕ್ಕೆ ಆಗುವುದಿಲ್ಲ. ಕೊರತೆ ಇದ್ದಲ್ಲಿ, ಒಂದು ವೇಳೆ ಕೊರತೆ ಇಲ್ಲ, ಸತ್ಯಾಂಶದ ಕೊರತೆ ಇಲ್ಲ ಅಂದರೆ ಆ ಎಲ್ಲ ವಿಷಯಗಳಲ್ಲಿ ನಾವು ದೇವರಿಗಾಗಿ ಶೈನ್ ಆಗ್ತೇವೆ. ಹಲ್ಲೆಲೂಯಾ. ಅದೇ ಪ್ರಕಾರ ಪವಿತ್ರಾತ್ಮನ ವಿಷಯ ಬಗ್ಗೆ ಸಿಂಪಲ್ ವಿಚಾರಗಳನ್ನು, ಕೆಲವು ಸಂಗತಿಗಳನ್ನ ಹಳೆ ಒಡಂಬಡಿಕೆಯ ಹೊಸ ಒಡಂಬಡಿಕೆಯ ಭಾಗದಲ್ಲಿ ನಾವು ನೋಡುತ್ತಾ ಬರೋಣ. ಈಗ ಪವಿತ್ರಾತ್ಮನ
ಒಂದು ಕೊಡಲ್ಪಡುವಿಕೆ ಕುರಿತಾಗಿ, ನಮ್ಮಲ್ಲಿ ವಾಸಿಸುವಂಥ ವಿಷಯದ ಕುರಿತಾಗಿ ದೇವರ ವಾಕ್ಯದಲ್ಲಿ ಆ ಪ್ರವಾದನ ವಾಕ್ಯ ಎಲ್ಲಿ ಬರೆದಿದೆ? ಈಗ ಹೊಸ ಒಡಂಬಡಿಕೆ ಕಾಲದಲ್ಲಿ ಪವಿತ್ರಾತ್ಮನು ಕೊಡಲ್ಪಡ್ತಾನೆ, ಪವಿತ್ರಾತ್ಮನನ್ನು ಹೊಂದಿಕೊಳ್ತಾರೆ ಜನರು ಎಂಬಂಥ ವಿಚಾರ ಮೊದಲೇ ಪ್ರವಾದನ ಗ್ರಂಥಗಳಲ್ಲಿ ಬರೆದಿರ್ತದೆ. ಯಾರಿಗಾದರೂ ನೆನಪಿದೆಯಾ ಎಲ್ಲಿ ಬರೆದಿದೆ ಎಂಬುದಾಗಿ? ನೋಡಿ, ನಾನು ಹೇಳ್ತೇನೆ. HKLನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡುವಾಗ ಅದರ ಹಂತಗಳನ್ನು, ಭಾಗಗಳನ್ನು, ವಿಭಾಗಗಳನ್ನು ನಾವು ತಿಳ್ಕೊಳ್ಬೇಕು ಪವಿತ್ರಾತ್ಮನ ಕುರಿತಾದಂಥ. ಅದರಲ್ಲಿ 36ನೇ ಅಧ್ಯಾಯ, ಇನ್ನು ಬೇರೆ ಬೇರೆ ವಚನಗಳಲ್ಲಿ ನಾವು ನೋಡ್ಬೋದು. 36ನೇ ಅಧ್ಯಾಯ 26 ಮತ್ತು 27ನೇ ವಚನ. HKL ಚಾಪ್ಟರ್ 36 ವರ್ಸ್ 26 and 27. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಒಂದು ನಿಮಿಷ, ಇಲ್ಲಿ ಬಹಳ ಗಮನವಿಡತಕ್ಕಂಥ ವಿಚಾರ. ಇಲ್ಲಿ ಏನು ನಮಗೆ ಗೊತ್ತಾಗ್ತಾ ಇದೆ? ನಾನು ಅಂದರೆ ಯಾರು? HKLನ ಮೂಲಕ ದೇವರು ಮಾತಾಡ್ತಾ ಇದ್ದಾನೆ. HKLನ ಮೂಲಕ ಒಂದು ಪ್ರಾಮಿಸ್ ವರ್ಡ್, ಒಂದು ಪ್ರಾಫೆಸಿ ವರ್ಡನ್ನು, ಪ್ರವಾದನೆಯ ವಾಕ್ಯವನ್ನು ದೇವರು ಕಳಿಸ್ತಾ ಇದ್ದಾರೆ. ನಾನು ಅಂತ ಪ್ರಾರಂಭ ಮಾಡ್ತಾನೆ ಇಲ್ಲಿ. ಹಲ್ಲೆಲೂಯಾ. ನಾನು ಅಂದರೆ ಯಾರು? ದೇವರು. ತಿಳ್ಕೊಳ್ಳಿ, ಇದನ್ನು ಸರಿಯಾಗಿ ತಿಳ್ಕೊಂಡ್ರೆ ಮತ್ತು ಅದನ್ನು ತಿಳ್ಕೊಳ್ಳಿಕ್ಕಾಗ್ತದೆ. ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು, ಎಂತ ಕೊಡ್ತಾರಂತೆ ದೇವರು? ಹೊಸ ನ್ಯೂ ಮನಸ್ಸನ್ನು ಕೊಡ್ತಾರೆ. ಯಾರು ಕೊಡ್ತಾರೆ? ದೇವರು ಕೊಡ್ತಾರೆ. ಆಮೇಲೆ ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಏನು ಹುಟ್ಟಿಸ್ತಾನಂತೆ? ಏನು ಕೊಡ್ತಾನೆ? ಹೊಸ ಮನಸ್ಸು ಕೊಡ್ತಾನೆ, ನೂತನ ಸ್ವಭಾವವನ್ನು ಹುಟ್ಟಿಸ್ತಾನೆ. ಆಮೇಲೆ ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಈ ಒಂದು ಸಮಯ ಸಂದರ್ಭ, ಈ ಪ್ರಾಫೆಸಿಗಳನ್ನು ನಾವು ಅದರ ಕಾಂಟೆಸ್ಟ್ ಪ್ರಕಾರ ಓದ್ತಾ ಬರುವಾಗ, ಈ ದೇವರು ಯೆರೆಮೀಯನನ್ನು ಕಳಿಸಿದ ಸಂದರ್ಭ, ಅಥವಾ HKLನನ್ನು ಕಳಿಸಿದ ಸಂದರ್ಭ, ಯೆಶಾಯನನ್ನು ಕಳಿಸಿದ ಸಂದರ್ಭ, ಇಲ್ಲೆಲ್ಲ ನೋಡುವಾಗ ಇಸ್ರಾಯೇಲ್ಯರ ಜೀವಿತದಲ್ಲಿ ಒಂದು ಕರೆಕ್ಷನ್ ಬರೋದಕ್ಕಾಗಿ ಅವರನ್ನು ಕಳಿಸ್ತಾ ಇದ್ದಾನೆ. ಯಾಕಂದರೆ ಬೇರೆ ಬೇರೆ ವಿಷಯಗಳುಂಟು. ಯೆಶಾಯನ ಮೂಲಕ ಬಂದಂಥ ಪ್ರಾಫೆಸಿಯ ವಿಷಯ ಉಂಟು, ಯೆರೆಮೀಯನ ಮೂಲಕ ಬಂದಂಥ ಪ್ರಾಫೆಸಿಯ ವಿಷಯ ಉಂಟು, HKLನ ಮೂಲಕ ಬಂದಂಥ ಪ್ರಾಫೆಸಿಯ ವಿಚಾರ ಉಂಟು. ಆದರೆ ಎಲ್ಲ ಪ್ರಾಫೆಸಿಗಳು ಒಂದೇ ತೋರಿಸ್ತದೆ, ಸ್ಥಿರಚಿತ್ತರಲ್ಲದ ಹೃದಯ, ಕಲ್ಲಿನೋಪಾದಿಯಲ್ಲಿರುವಂಥ ಹೃದಯದ ಕಠಿಣ ಜನರಿಗೆ, ಮೊಂಡುತನದ ಜನರನ್ನು ಎಚ್ಚರಿಸುವಂಥದ್ದು, ಗದರಿಸುವಂಥದ್ದು, ನಿಲ್ಲಿಸುವಂಥದ್ದು ಈ ಪ್ರವಾದನೆಯ ಮುಖ್ಯ ಕಾರ್ಯವಾಗಿತ್ತು ಅಲ್ವಾ? ಹೌದಲ್ವಾ? ಎಸ್ ಆರ್ ನೋ? ಹಲ್ಲೆಲೂಯಾ. ಜನರಿಗೆ ವಾಕ್ಯ ಎಷ್ಟು ಬರ್ತಾ ಇದ್ರು ಕೂಡ ಅವರು ಮೇ ಬಿ ಟ್ರೈ ಮಾಡ್ತಾ ಇದ್ದಿರ್ಬೋದು, ಬಟ್ ಅವರ ಹತ್ರ ಆಗಲಿಲ್ಲ. ಇದನ್ನು ನೋಡುತ್ತಾ ಬಂದ ದೇವರು ಮುಂದಿನ ಕಾಲಕ್ಕೆ ಒಂದು ಪ್ರವಾದನೆಯನ್ನು ನೋಡುತ್ತಾ ಇದ್ದಾನೆ. ನಾನೇ ಇದನ್ನು ಮಾಡ್ತೇನೆ, ನಿಮ್ಮ ಹತ್ರ ಆಗ್ತಾ ಇಲ್ಲ. ಒಂದು ಕ್ಷಣ ನನ್ನೊಂದಿಗೆ ನಿಂತರು, ಇನ್ನೊಂದು ಕ್ಷಣ ಬೀಳುವ ಸ್ಥಿತಿ, ಇನ್ನೊಂದು ಸಲ ಎದ್ದರು ಮತ್ತೊಂದು ಸರಿ ಬೀಳುವ ಸ್ಥಿತಿ. ಇಸ್ರಾಯೇಲರ ಒಂದು ಜೀವಿತ ಸ್ಥಿತಿ ಹಾಗಿತ್ತು. ದೇವರು ನೋಡ್ತಾ ಇದ್ದಾನೆ, ದೇವರು ನೋಡ್ತಾ ಇದ್ದಾನೆ. ಹಾಗೆ ನಾನು ಎಣಿಸ್ತೇನೆ, ಈ ಮಾತು ದೇವರಿಗೂ ಹೇಳುವಾಗ ತಾನು ಜಗದುತ್ಪತ್ತಿಗಿಂತ ಮುಂಚೆ ಮಾಡಿಕೊಂಡಂಥ ಆಲೋಚನೆ, ಕ್ರಿಸ್ತನ ಮೂಲಕ ಲೋಕವನ್ನು ಕೊಳ್ಳುವಂಥ ಒಂದು ಆಲೋಚನೆಯನ್ನು ನೆನಪಿಗೆ ತಂದುಕೊಂಡು ಆತನು ಇದನ್ನು ಹೇಳಿದ್ದಾನೆ. ನಿಮಗೆ ಆಗ್ತಾ ಇಲ್ಲ ಮಕ್ಕಳೇ? ಆದರೆ ನಾನೇ ಮಾಡ್ತೇನೆ. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು, ಇದುವರೆಗೆ ನೀವು ಹೊಸ ಮನಸ್ಸು ಮಾಡಿಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಿ, ನಿಮ್ಮ ಹತ್ರ ಆಗ್ತಾ ಇಲ್ಲ. ಆದರೆ ನಾನು ನಿಮಗೆ ಕೊಡ್ತೇನೆ, ನೂತನ ಸ್ವಭಾವವನ್ನು ನಾನು ಹುಟ್ಟಿಸ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುತ್ತೇನೆ. ಅದರ ಅರ್ಥ ಏನಂದರೆ, ನಿಮ್ಮ ಮೈಂಡ್ ಸೆಟಪ್ ಚೇಂಜ್ ಮಾಡ್ತೇನೆ, ನಿಮ್ಮ ಕಠಿಣತೆಯಿಂದ ನಿಮ್ಮನ್ನು ಹೊರಗೆ ತರ್ತೇನೆ ಎಂಬುದಾಗಿ. ವಾವ್. ಒಂದು ವೇಳೆ ಈ ದಿನಗಳಲ್ಲಿ ಒಂದು ಆಲೋಚನೆ ತರೋಣ,
ದೇವರು ನಾನು ನೀವು ಪ್ರಾರ್ಥನೆಯಲ್ಲಿ ಕುಳಿತುಕೊಂಡಿದ್ದಾಗ, ನಾನು ನೀವು ಪ್ರೇಯರ್ ಮಾಡುವಾಗ ದೇವರು ಇಂಥ ಮಾತುಗಳನ್ನು ಕೊಡುವುದಾದರೆ ಎಷ್ಟು ಸಂತೋಷ ಆಗ್ತದೆ. ಮಗನೇ ಮಗಳೇ, ನಿನ್ನ ಹತ್ರ ಆಗೋದಿಲ್ಲ, ಆದರೆ ನಾನು ಮಾಡ್ತೇನೆ. ವಾವ್ ವಾವ್. ಅನೇಕ ಸಾರಿ ನಿಮ್ಮಲ್ಲಿ ಕೂಡ ನೀವು ಈ ರೀತಿ ಪ್ರೇಯರ್ ಮಾಡಿರ್ಬೋದು. ನಾನು ಕೂಡ ಆ ರೀತಿ ಪ್ರೇಯರ್ ಮಾಡ್ತೇನೆ. ಸ್ವಾಮಿ ಎಂಡ ಒಂದಿಜ್ಜಿ ಈರು ಮಲ್ಪೋಡು, ಎಂಡ ಒಂದಿಜ್ಜಿ ಎಂಕು ಮನಸ್ಸುಂಟು. ಹಲಲುಯ ಹಲಲು. ಯಾರಾದರೂ ಈ ರೀತಿ ಪ್ರೇಯರ್ ಮಾಡಿದ್ದೀರಾ? ನನಗೆ ಮನಸ್ಸುಂಟು, ಆಗ್ತಾ ಇಲ್ಲ, ನೀನು ಮಾಡಬೇಕು. ಹಲಲುಯ. ನಾನು ಎಣಿಸ್ತೇನೆ, ಇದೊಂದು ಹೊಸ ಒಡಂಬಡಿಕೆಗೆ ಆಧಾರಿತವಾದಂಥ ಅಥವಾ ದೇವರ ಕೃಪೆಗೆ ಸಂಬಂಧಪಟ್ಟಂಥ ಒಂದು ಪ್ರಾರ್ಥನಾ ಜೀವಿತ ಇದು. ಹಲಲುಯ. ಐ ಆಮ್ ನಥಿಂಗ್ ಅನ್ನುವಂಥದ್ದು. ಎವ್ರಿಥಿಂಗ್, ಎಲ್ಲವೂ ನೀನೇ, ನನ್ನ ಹತ್ರ ಆಗಲ್ಲ, ನೀನು ಮಾಡು. ಐ ವಾಂಟ್ ಯು ಓ ಲಾರ್ಡ್. ನನಗೆ ನೀನು ಬೇಕು ಸ್ವಾಮಿ. ನಿನ್ನಿಂದ ದೂರವಾಗಿ ಹೋಗಲಿಕ್ಕೆ ಬೇಡ, ನಿನ್ನನ್ನು ಬಿಟ್ಟು ಅಗಲಿಕ್ಲಿಕ್ಕೆ ಬೇಡ. ಬಟ್ ಈ ಸಂಗತಿಯಿಂದ ಹೊರಗೆ ಬರಲಿಕ್ಕಾಗಲ್ಲ. ಐ ವಾಂಟ್ ಯು. ತೆಗೆ ಸ್ವಾಮಿ. ಕೆಲವು ವಿಷಯಗಳು ನೋಡಿ, ಮನಸ್ಸಿಗೆ ನಾಟಿಕೊಂಡ ವಿಚಾರಗಳು, ಅದರಿಂದ ಹೊರಗೆ ಬರಲಿಕ್ಕೆ ಬಹಳ ಕಷ್ಟ ಇರ್ತದೆ. ಆಗ ನಾನು ನೀವು ದೇವರನ್ನೇ ಆತುಕೊಂಡ್ರೆ, ಅಲ್ಲಲ್ಲಿ ಕೆಲವು ನಮ್ಮ ಲೈಫಲ್ಲಿ ಪ್ರಾಕ್ಟೀಸ್ ಆದಂಥ ಸಂಗತಿಗಳು, ಫಿಸಿಕಲ್ ಲೈಫಲ್ಲಿ ಪ್ರಾಕ್ಟೀಸ್ ಆಗಿರ್ತದೆ. ಕೆಲವೊಂದು ವಿಚಾರ ಅಭ್ಯಾಸವಾಗಿರ್ತದೆ. ಅಭ್ಯಾಸವಾಗಿ ಹೋದದ್ರಲ್ಲಿ ವಿಶ್ವಾಸಕ್ಕೆ ಬಂದಿದ್ದರೂ ಕೂಡ ಆ ಅಭ್ಯಾಸದಿಂದ ಹೊರಗೆ ಬರಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇರ್ತೇವೆ, ಪೇಚಾಡ್ತಾ ಇರ್ತೇವೆ. ಆ ಅಭ್ಯಾಸದಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ವಾವ್, ದೇವರ ಈ ಮಾತನ್ನು ನಾವು ನೆನಪಿಗೆ ತಂದುಕೊಂಡು, ಅಂದು ದೇವರು ಹೇಳಿದನಲ್ಲ, ಇಂದು ನಾನು ಅದಕ್ಕೆ ಸಂಬಂಧಪಟ್ಟ ಪ್ರೇಯರ್ ಮಾಡ್ತೇನೆ. ನೀನು ಮಾಡು ದೇವರೇ. ಅಂಥ ಕಠಿಣ ಜನರಿಗೆ ನೀನು ಹೇಳಿದ್ದೀಯಲ್ಲ, ಅಂಥ ಮಂದ ಹೃದಯರಿಗೆ ನೀನು ಹೇಳಿದ್ದೀಯಲ್ಲ, ನನ್ನಲ್ಲಿ ಮಾಡು ಎಂಬುದಾಗಿ. ಹಲಲ್ಲೂಯ. ಒಂದೊಂದು ಹೇಳಲಿ, ಈ ಪ್ರಾರ್ಥನೆ ನಾನು ನೀವು ಹೆಚ್ಚೆಚ್ಚು ಮಾಡುವಾಗ ಏನಾಗ್ತಾ ಇರ್ತಂತ, ಸೈತಾನನಿಗೆ ಅಪಜಯವಾಗ್ತದೆ, ಅವಮಾನ ಆಗ್ತದೆ. ಯಾಕೆ ಗೊತ್ತುಂಟ? ನಮ್ಮ ಬಲಹೀನತೆಯಲ್ಲಿಯೂ ಬಲವು ಪೂರ್ಣ ಸಾಧಕವಾಗುತ್ತದೆ ಅಂತ ಯಾರಿಗೆ ಹೇಳಿದ್ದು? ಬಲಹೀನತೆಯಲ್ಲಿಯೂ ಬಲವು ಪೂರ್ಣ ಸಾಧಕವಾಗುತ್ತದಂತ ಯಾರಿಗೆ ಹೇಳಿದ್ದು ನೋಡುವ? ಅಪೊಸ್ತಲನ ಪೌಲನಿಗೆ ಹೇಳಿದ್ದು. ಅವನಲ್ಲಿ ಒಂದು ಮುಳ್ಳು ನಾಟಿತ್ತು, ಶೂಲ ನಾಟಿತ್ತು. 3 ಸಾರಿ ಪ್ರಾರ್ಥನೆ ಮಾಡ್ತಾನೆ. ಆಗ ಉತ್ತರ ಬರ್ತಾ ಇದೆ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೂ ಬಲವು ಅಂತ ಬರೆದಿದಲ್ಲ, ಅದು ಇನ್ನೊಂದು ಕಡೆಯಲ್ಲಿ ಬರೆದಿದೆ, ನನ್ನ ಬಲವು ಪೂರ್ಣ ಸಾಧಕವಾಗುತ್ತದೆ. ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಕಾರ್ಯ ಸಾಧಕವಾಗಿದೆ ಅಥವಾ ಪೂರ್ಣ ಸಾಧಕವಾಗ್ತದೆ. ಎಲ್ಲಿ ಬಲಹೀನತೆ ಇದೆಯೋ ಅಲ್ಲಿ ದೇವರ ಬಲವನ್ನು ಹಾಕಿಕೊಳ್ಳುವಾಗ ಆ ಬಲಹೀನತೆ ಕಂಡು ಬರುವುದೇ ಇಲ್ಲ. ಗಾಡ್ಸ್ ಸ್ಟ್ರೆಂತೇ ಕಂಡು ಬರ್ತದೆ. ಹಲ್ಲೆಲೂಯಾ. ಎಷ್ಟು ಒಳ್ಳೆ ದೇವರು ನೋಡ್ರಿ. ನೋಡಿ, ಈ ಮಾತನ್ನೇ ನೋಡ್ರಿ. ಇದು ಮುಂದಿನ ಕಾಲದಲ್ಲಿ ಒಂದು ಕಾಲ ಹುಟ್ಟಲಿಕ್ಕಿದೆ, ಅದೇ ಕೃಪಾ ಕಾಲ. ಆ ಕಾಲದ ಕುರಿತಾದಂಥ ಒಂದು ಪ್ರಾಫೆಟಿಕ್ ವರ್ಡ್ ಅಥವಾ ಪ್ರವಾದನಾತ್ಮಕ ನುಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಈ ಕೃಪಾ ಕಾಲದಲ್ಲಿ ಈಗ ನಾವಿದ್ದೇವೆ, ನಮಗೆ ಬಂದಾಗಿದೆ. ಆ ಕೃಪಾ ಕಾಲದಲ್ಲಿ ನಾವಿದ್ದೇವೆ. ಏನಾದರೂ ಆಗದಿದ್ದರೆ ದೇವರ ಹತ್ರ ಕೇಳಬೇಕು. ಪ್ರೇಯರ್ಗೆ ಹೆಚ್ಚು ಟೈಮ್ ಕೂತ್ಕೊಳ್ಳಿಕ್ಕೆ ಆಗೋದಿಲ್ವಾ? ನಿದ್ದೆ ಬರ್ತದ? ನಿನ್ನ ಬಲ ಬೇಕು. ಬಲಹೀನತೆಯಲ್ಲಿ ನಿನ್ನ ಬಲ. ಹಲ್ಲೆಲೂಯಾ. ಕೆಲವು ಸಾರಿ ಎಲ್ಲ ದೇವರ ಮಕ್ಕಳಿಗೆ ಒಂದು ಆಸೆ ಇರ್ತದೆ, ನಾನು ಹೆಚ್ಚು ಕಾಲ ಪ್ರಾರ್ಥನೆ ಮಾಡಬೇಕು, ನಾನು ಹೆಚ್ಚು ಕಾಲ ಬೈಬಲ್ ಓದಬೇಕು, ಹೆಚ್ಚು ಕಾಲ ದೇವರ ಸನ್ನಿಧಾನದಲ್ಲಿರಬೇಕು. ಆದರೆ ಏನಾಗ್ತದೆ? ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದಾನಲ್ವಾ, ಎಲ್ಲಿ ಕರ್ಕೊಂಡು ಹೋಗಿ ಹೇಳಿದಾತನು? ಗೆಸ್ಸೆ ಮನೆ ತೋಟಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿ ಹೇಳ್ತಾನೆ, ನನ್ನ ಕೂಡ ಒಂದು ಗಳಿಗೆ ಎಚ್ಚರವಾಗಿರಿ ಅಂತ. ಈಚೆ ಹೋಗಿ ಪ್ರೇಯರ್ ಮಾಡಿ ಈಚೆ ಬರುವಾಗ ಅವರು ಹಾಗೆ ನಿದ್ದೆ ಮಾಡ್ತಾನೆ. ಪುನಃ ಹೋಗಿ ಬರುವಾಗ ಪುನಃ ನನ್ನ ಜೊತೆ ಕೆಲವರು ಮಲಗಲಿಕ್ಕೆ ಕೇಳೋದಿಲ್ಲ. ಅವ್ರಿಗೆ ಏನು ಅನುಭವ ಆಗ್ತಾ ಹೋಗ್ತಂಡ? ಕಾಡಿನಲ್ಲಿ ಮಲಗಿದ ಅನುಭವ. ಕೆಲವು ಸರಿ ನಾನಾ ಸೌಂಡು, ಕೆಲವು ಸರಿ
ತುಂಬ ಟಯರ್ಡ್ ಆಗಬೇಕು. ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿಯ ಅನುಭವ. ಜಾನಣ್ಣ ಹತ್ರ ಹೇಳಿದೆ ಒಂದು ದಿವಸ, ನಮ್ಮ ಒಟ್ಟು ಜಪ್ಪಗ ಕಾಂಡೆಲ್ಲ ಹಾಕೋದು ಬೇಗ ಪ್ರೇಯರ್ ಮಾಪ್ರಗಳು ಪಾಸ್ಟ್ರ ಎಂಕಿರ್ನೊಟ್ಟು ಜತ್ತು ನಿದ್ರೆ ಬರ್ಪೂಚಿ ಪಾಸ್. ಅವರು ಪಾಪ ಅವರ ಚಾಪೆ ತಕೊಂಡು ದೂರ ಮಲಗೋದು, ಇಲ್ಲಿ ಯಾಕೆ ಈ ಮಾತು ಹೇಳಿದೆ ನಾನು? ಎಸ್ಸೆ ಮನೆ ತೋಟಕ್ಕೆ ಗುರ್ರ ಅಂತ. ಆಗ ಯೇಸು ಸ್ವಾಮಿ ಬಂದು ಹೇಳಿದ್ದು ನೋಡಿ, ಅಲ್ಲಿ ಒಂದು ನನಗೆ ಬಹಳ ಸಂತೋಷ ತಂದದ್ದು ಏನಂದರೆ, ಒಮ್ಮೆಲೆ ಯೇಸು ಸ್ವಾಮಿ ಒಟ್ರಾಶಿ ರೆಬ್ಯೂಕ್ ಮಾಡಲಿಲ್ಲ. ಎಲ್ಲ ಸಮಯದಲ್ಲಿ ಎಲ್ಲರನ್ನು ಒಟ್ಟಾರೆ ಖಂಡಿಸುವುದು, ಗದರಿಸುವುದು ಇದು ಮಾಡಲಿಲ್ಲ. ಆತನು ಅವರ ನಿಜಾಂಶ ತಿಳ್ಕೊಂಡಿರ್ತಾನೆ. ಸಮ್ಟೈಮ್ಸ್ ನಾವು ಮಾಡ್ತೇವೆ, ಅವರ ನಿಜಾಂಶ ತಿಳ್ಕೊಳ್ಳೋದೇ ಮಾಡ್ತೇವೆ. ಯೇಸು ಸ್ವಾಮಿ ಏನು ಮಾಡಿದ, ಏನು ಹೇಳಿದ ಆ ಟೈಮಲ್ಲಿ? ಏನು ಹೇಳಿದ? ಸಮಯ ಆಯಿತು, ಹೋಗಿ ನಿಮ್ಮ ಮನಸ್ಸು ಸಿದ್ಧವಾಗಿದೆ, ಆದರೆ ಬಲ ಸಾಲದು. ದೇಹಕ್ಕೆ ಬಲ ಸಾಲದು, ಮನಸ್ಸು ಸಿದ್ಧವಾಗಿದೆ. ಹಾಗೆ ನಮಗೆ ನಮ್ಮ ಜೀವಿತದಲ್ಲಿ ಕೂಡ ಇಂಥ ಅನುಭವಗಳು ಉಂಟಲ್ಲ. ಪ್ರೇಯರ್ಗೆ ಕೂತ್ರೆ ಸಾಕು, ಅಲ್ಲೇ ನಿದ್ದೆ ಮಾಡಿಬಿಡುವಂತ. ಒಂದು ಹೇಳ್ತಾನೆ, ನಿದ್ದೆ ಮಾಡಬಾರ್ದಾ ಅಥವಾ ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕಾ? ದೇವರ ವಾಗ್ದಾನವನ್ನು ನಾವು ನೆನಪಿಗೆ ತಂದುಕೊಂಡು, ಈ ವಾಗ್ದಾನ ಉಂಟಲ್ಲ ಇವತ್ತಿಗೂ ಕಾರ್ಯ ಮಾಡ್ತದೆ. ಇದು ಗ್ರೇಸ್ ಪೀರಿಯಡ್ಗೆ ಮಾಡಿದಂಥ ವಾಗ್ದಾನ. ಹಲ್ಲೆಲೂಯಾ. ಕೃಪಾ ದಿನಗಳಿಗಾಗಿ ಮಾಡಿದಂಥ ವಾಗ್ದಾನ ಇವತ್ತು ನಾವು ಹಕ್ಕಿನಿಂದ ಕೇಳಿಕೊಳ್ಳಬಹುದು. ಏನು ಕೇಳಿಕೊಳ್ಳೋದು? ಈರು ಸ್ವಾಮಿ ಆನಿ ಪಂತರತೆ ಇಸ್ರಾಯೇಲರಿಗೆ ಪಂತರತ ಯಾನು ಮಲ್ಪೆ ಪಂದು ಇನ್ನು ಎಂಡಲ ಅಂಚಿನ ಸಂಗತಿ ಉಂಟು. ಈರು ಮಲ್ಪಲೆಪ್ಪ, ಈರು ಮಲ್ಪಲೆ ನೀವು ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ನಾವು ಮುಂದುವರಿಸಿ ಹೋದರೆ ನೆಕ್ಸ್ಟ್ ವರ್ಡ್, ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನೆಕ್ಸ್ಟ್ ವರ್ಡ್ ಹೇಳ್ತದೆ, ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೋಡಿ, ಇಲ್ಲಿ ಏನು ಫಸ್ಟ್ನ ವಚನ ಹೇಳ್ತಾರೆ, ಲೈಫ್ ಟ್ರಾನ್ಸ್ಫಾರ್ಮೇಷನ್ ಮಾಡುವಂಥದ್ದು, ಒಂದು ಬದಲಾವಣೆ ತರುವಂಥದ್ದು, ಸುಧಾರಣೆ ಅಲ್ಲ. ಆ ವಾಕ್ಯಗಳನ್ನು ಓದುವಾಗ ಅದು ಸುಧಾರಣೆಯನ್ನು ಮಾತಾಡೋದಿಲ್ಲ, ಟ್ರಾನ್ಸ್ಫಾರ್ಮೇಷನ್, ಬದಲಾವಣೆ. ಹಲ್ಲೆಲೂಯಾ. ಸುಧಾರಣೆ ಮತ್ತು ಬದಲಾವಣೆಗಿರುವಂಥ ವ್ಯತ್ಯಾಸ ಏನು ಹೇಳಿ ನೋಡುವ. ಇಂಗ್ಲೀಷಲ್ಲಿ ಏನು ಹೇಳೋದು? ಸುಧಾರಣೆ ಮತ್ತು ಬದಲಾವಣೆ. ಚೇಂಜ್, ಸುಧಾರಿಸಿಕೊಳ್ಳೋದಂದರೆ ಸ್ವಲ್ಪ ಸ್ವಲ್ಪ ಟ್ರೈ ಮಾಡೋದು, ಸ್ವಲ್ಪ ಸ್ವಲ್ಪ ಸುಧಾರಿಸಿಕೊಳ್ಳೋದು. ಯಾರಿಗಾದರೂ ಹುಷಾರಿಲ್ಲದವರಿಗೆ ಕೇಳಿದರೆ ಹೇಗೆ ಹೇಳ್ತಾರೆ? ಇವತ್ತು ನಾನು ಕೇಳ್ತೇನೆ ಅವ್ರಿಗೆ, ಹೇಗಿದ್ದೀರಿ? ಸ್ವಲ್ಪ ಪರವಾಗಿಲ್ಲ, ಬೆಟರ್ ಇದ್ದೇನೆ. ನಾಳೆ ಕೇಳ್ತೇನೆ, ನಿನ್ನೆಕ್ಕಿಂತ ಬೆಟರ್. ಇದು ಸುಧಾರಣೆ. ನಿನ್ನೆಕ್ಕಿಂತ ಬೆಟರ್ ಇದ್ದೇನೆ ಅನ್ನೋದು ಅದು ಸುಧಾರಣೆ. ಬದಲಾವಣೆ ಅಂದರೆ ಆ ಒಂದು ಸ್ಥಿತಿಗತಿಗಳೇ ಇಲ್ಲ, ಕಂಪ್ಲೀಟ್ ಕ್ಲಿಯರ್. ಏನು ಹೇಳೋದು ಇಂಗ್ಲೀಷಲ್ಲಿ? ಸುಧಾರಣೆ ಮತ್ತು ಬದಲಾವಣೆ. ಚೇಂಜಸ್, ಇಂಪ್ರೂವ್ಮೆಂಟ್ ಅಲ್ಲ, ಇಂಪ್ರೂವ್ಮೆಂಟ್ ಮತ್ತು ಚೇಂಜಸ್. ಆದರೆ ಟ್ರಾನ್ಸ್ಫಾರ್ಮೇಷನ್, ಹೌದು, ಚೇಂಜಸ್ಗಿಂತ ಟ್ರಾನ್ಸ್ಫಾರ್ಮೇಷನ್ ಒಳ್ಳೆ ವರ್ಡ್. 26th ವರ್ಡಲ್ಲಿ ಏನು ಕಾಣ್ತೇವೆ ಗೊತ್ತುಂಟ? ಇಂಪ್ರೂವ್ಮೆಂಟ್ನ ವಿಚಾರ ಅಲ್ಲ, ಮಾಡುವೇನಂದರೆ ಚೇಂಜಸ್. ಹಲ್ಲೆಲೂಯಾ. ಹಾಗಾದರೆ ಈ 26th ವರ್ಡಿನ ಆಧಾರವನ್ನು ಇನ್ನೊಮ್ಮೆ ನಾವು ಗಮನಕ್ಕೆ ತರೋದಾದರೆ, ನಾನು ನೀವು ಕುಗ್ಗಿ ಹೋಗುವಂಥ ಅವಶ್ಯಕತೆ ಇಲ್ಲ. ಎಂಥ ಬಲಹೀನತೆಯ ಸಂಗತಿಗಳಿದ್ದರೂ ಕೂಡ, ಎಂಥ ನಮ್ಮ ಹತ್ರ ಬಿಡಲಿಕ್ಕೆ ಆಗದ ಸಂಗತಿಗಳಿದ್ದರೂ ಕೂಡ, ಎಂಥ ನಮಗೆ ನಿಲ್ಲಕ್ಕೆ ಆಗದಂಥ ಪರಿಸ್ಥಿತಿಗಳಿದ್ದರೂ ಕೂಡ, ದೇವರ ಬಲದಿಂದ ನಾವು ಬಿಡುತ್ತೇವೆ, ದೇವರ ಬಲದಿಂದ ನಾವು ನಿಲ್ಲುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಯಾರಾದರೂ ಸೈತಾನನನ್ನು ಹೈಲೈಟ್ ಮಾಡಿದರೆ ಖುಷಿ ಆಗೋದಿಲ್ಲ. ಯಾಕಂದರೆ ಇದು ಅವನ ಕಾಲ ಅಲ್ಲ, ಇದು ದೇವ ಸಭೆಯ ಕಾಲ, ದೇವ ಜನರ ಕಾಲ. ದೇವ ಜನರು ಆಪರೇಟ್ ಆಗಿ ಅವನ ಕ್ರಿಯೆ ತಂತ್ರಗಳನ್ನು ಹಾಳು ಮಾಡುವಂಥ ಕಾಲ. ಹಲ್ಲೆಲೂಯಾ.
ಲಾಸ್ಟ್ ಟೈಮ್ ನಾನೊಂದು ಮೆಸೇಜಲ್ಲಿ ಹೇಳಿದೆ, ನೆನಪುಂಟ ನಿಮಗೆ? ಗೊತ್ತಿಲ್ಲ. ಆದಿ ಕಾಂಡದಲ್ಲಿ 3ನೇ ಅಧ್ಯಾಯದಲ್ಲಿ ಮನುಷ್ಯರನ್ನು ಬೀಳಿಸಿದಾಗಲೇ ವಿಸಿಲ್ ಹಾಕಿ ಸಂತೋಷ ಪಡ್ತಾ ಇದ್ದ. ವಾಹ್ ವಾಹ್ ಮೊಗಲ್ಪುರನ್ನ ಕೈಕು ಬತ್ತಿರತ್ತ ಅಂತ ವಾ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದ ಅಲ್ವಾ? ನಾನು ಹೇಳಿದ್ದೇನೆ ಇಲ್ಲಿ, ಅದು ಹೇಳಿರ್ಬೇಕಾ? ನೆನಪಿಲ್ಲ. ನೋಡಿ, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಪಾಪದಲ್ಲಿ ಹಾಕಿ ಮನುಷ್ಯರನ್ನು ಬೀಳಿಸಿದ. ಎಲ್ಲರವನ ಆಧಿಪತ್ಯಕ್ಕೆ ಬಂದರು. ಅವನಿಗೆ ಖುಷಿ ಆಯಿತು, ಬಲ್ಲೆ ಮಾಡ್ತಾ ಇದ್ದ. ಆಯಿತಾ? 15th ವರ್ಡ್ ಬರುವಾಗ ಏನಾಯಿತು? ಅವನ ಬಲ್ಲೆಯನ್ನು ಮುರಿಯುವಂಥ ವಾಗ್ದಾನವನ್ನು, ಪ್ರಾಮಿಸನ್ನು ದೇವರಲ್ಲಿಟ್ಟು, ಈ ಲಾಗ್ಯನು ಲತ್ತ ಲಾಗ್ಯೊಡ್ಚಿ ಒಂದೇ ದಿನ ಅಂತ ನೀನು ಹಾರ್ತಾ ಇದ್ದೀಯಲ್ಲ, ಹಾರಬೇಡ. ಯಾವ ಮಾನವನನ್ನು ಬೀಳಿಸಿದ್ಯಾ, ಯಾವ ಸ್ತ್ರೀಯನ್ನು ಬೀಳಿಸಿದ್ಯಾ, ಆ ಸ್ತ್ರೀ ಸಂತಾನವೇ ನಿನ್ನ ತಲೆಯನ್ನು ಜಜ್ಜುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ನಾನು ಲಾಸ್ಟ್ ಟೈಮ್ ಹೇಳುವಾಗ ಹೇಳಿದೆ, ಆ ಸ್ತ್ರೀಯ ಸಂತಾನ ಅನ್ನುವಾಗ ಯೇಸು ಕ್ರಿಸ್ತನನ್ನು ತೋರಿಸ್ತದೆ ಅಲ್ವಾ? ಯೇಸು ಕ್ರಿಸ್ತನ ತೋರಿಸ್ತದೆ. ಈಗ ನಾವು ಯಾರ ಸಂತಾನ? ಕ್ರಿಸ್ತೇಸು ಸಂತಾನ ನಾವು. ಹಲ್ಲೆಲೂಯಾ, ಕ್ರಿಸ್ತೇಸು ವಂಶದವರು ನಾವು. ಹಾಗಾದರೆ ನಾವು ಕೂಡ ಆ ಸ್ತ್ರೀಗೆ ಕನೆಕ್ಟ್ ಆಗಿಲ್ವಾ? ಹಾಗಾದರೆ ನಾವು ಕೂಡ ಸೈತಾನನ ಕೆಲಸಗಳನ್ನು ಲಯಪಡಿಸೋದಕ್ಕಾಗಿರುವವರಲ್ವಾ? ಮತ್ತೆಂತ ಅವನ ವಿಷಯವಾಗಿ ಆ ಇಂಚಮಲ್ತೆ ಅವ್ವಣ್ಣಂತ ಇದು ಮಾಡಬೇಕು? ಇಲ್ಲ, ನಾನು ಹೇಳ್ತೇನೆ, ನಾವು ಸರಿಯಾದ ಸತ್ಯವನ್ನು ತಿಳ್ಕೊಂಡು ನಿಲ್ಲುವುದಾದರೆ ಹಲ್ಲೆಲೂಯಾ ನಾವು ಆಪರೇಟ್ ಆಗಲಿಕ್ಕೆ ಸಾಧ್ಯ ಉಂಟು. ಆದರೂ ಕೂಡ ನಮ್ಮ ದೇಹದಲ್ಲಿ ಬಲಹೀನತೆ ಇರ್ತದೆ. ಈ ಸಾಧಾರಣವಾದ ಮಾತೇನೆಂದರೆ, ಕೆಲವರು ಲೋಕದವರು ಹೇಳುವಂಥದ್ದು, ಹೇಳಿದರೆ ಬೇಜಾರು ಮಾಡಬೇಡಿ, ಒಂತೆ ಮಿಸ್ಟೇಕ್ ಹಾಕೊಂಡು ಮಾರ, ಉಪ್ಪು ಖಾರ ತಿಂತಿನೇ ಆಯ್ತಾ ಗರ್ವ ಬರ್ಪುಂಡು, ಖಾರದಿಂದ ಜಾಸ್ತಿ ಗರ್ವ ಬರ್ಪುಂಡು. ಆ ಗರ್ವಡು ಏನೋ ನನಗೆ ಆದುಕೊಂಡು ಅಂತೆ ಮಿಸ್ಟೇಕ್ ಹಾಂಡು ಮಾರ ಅಂತ. ಉಪ್ಪು ಖಾರ ತಿಂದ ಕೆಲವು ಮಿಸ್ಟೇಕ್ ಹಾಪುಣಿಗೆ ಅಂತ ಹೇಳ್ತಾರೆ ಜನರು. ಆದರೆ ನಾವು ಆತ್ಮಿಕವಾಗಿ ನೋಡುವಾಗ ಪೌಲನೇ ಹೇಳಿದ್ದಾನೆ, ನನ್ನ ಅಂತರಾತ್ಮದಲ್ಲಿ ದೇವರ ನಿಯಮದಲ್ಲಿ ನಾನು ಆನಂದಿಸ್ತೇನೆ, ನನ್ನ ಶರೀರದಲ್ಲಿ ಬೇರೊಂದು ನಿಯಮ ಇದೆ ಎಂಬುದು ನಾನು ತಿಳ್ಕೊಂಡಿದ್ದೇನೆ. ಹೋರಾಟ ಮಾಡ್ತಾ ಇದೆ ಅಂಥದ್ದು. ಆದರೆ ಭಯಪಡೋದು ಬೇಡ, ಕೂಗಿಕೊಳ್ಳೋದು ಬೇಡ. ಒಂದು ವೇಳೆ ಇನ್ನೊಂದು ಹೇಳ್ತೇನೆ, ಯಾರಾದರೂ ಆ ಹೋರಾಟದಲ್ಲಿ ಇದ್ದುಕೊಂಡು ಶರೀರ ಭಾವದಲ್ಲಿ ಇರುವುದಾದರೆ ಅವರನ್ನು ಕ್ರಿಟಿಸೈಸ್ ಕೂಡ ಮಾಡೋದು ಬೇಡ. ನಾವು ಕ್ರಿಟಿಸೈಸ್ ಮಾಡೋದಕ್ಕೆ ಅಥವಾ ಅವರ ಬಗ್ಗೆ ಇತರರ ಹತ್ರ ಹೇಳಿ ಕೂತ್ಕೊಳ್ಳಿಕ್ಕೆ ನಾವು ಕರೆಯಲ್ಪಟ್ಟವರಲ್ಲ. ಅವರ ಹಿಂದೆ ಆ ಬಲಹೀನತೆಗೆ ಪ್ರೆಷರ್ ಕೊಡುವಂಥ, ಆ ಬಲಹೀನತೆಯಲ್ಲಿ ಸ್ಟ್ರಾಂಗ್ ಮಾಡುವಂಥ ವೈರಿಯ ವಿರುದ್ಧವಾಗಿ ಅಥವಾ ಹೀಗೆ ಹೇಳ್ಬೋದು, ಇನ್ಫ್ಲುಯೆನ್ಸ್ ಮಾಡುವಂಥ ವೈರಿಯ ವಿರುದ್ಧವಾಗಿ ನಾವು ನಿಂತರೆ ನಿಮ್ಮ ಪ್ರಾರ್ಥನೆ ನಿಮಿತ್ತ ನಮ್ಮ ಸಹೋದರ ಸಹೋದರಿಗೆ ಸ್ಟ್ರೆಂತ್ ಸಿಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಸ್ ಆರ್ ನೋ? ಹೌದಲ್ವಾ? ಹಲ್ಲೆಲೂಯಾ. ಏನೇ ಇರಲಿ, ದೇಹದಲ್ಲಿ ಇನ್ನೊಂದು ನಿಯಮ ಇದ್ದರೆ ಭಯಪಡೋದು ಬೇಡ. ಹೊಸ ಒಡಂಬಡಿಕೆ ಕಾಲಕ್ಕೆ ವಾಗ್ದಾನ, ದೇವರೇ ನಾನೇ ನಿಮ್ಮಲ್ಲಿ ಕಾರ್ಯ ಮಾಡ್ತೇನೆ, ಚೇಂಜಸ್ ಮಾಡ್ತೇನೆ, ಇಂಪ್ರೂವ್ಮೆಂಟ್ ಅಲ್ಲ, ಟ್ರಾನ್ಸ್ಫಾರ್ಮೇಷನ್ ಮಾಡ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಆದ್ದರಿಂದ ದೇವರ ಸನ್ನಿಧಾನದಲ್ಲಿ ನಾವು ಕೇಳಿಕೊಳ್ಳಬೇಕು, ಏನು ಗೊತ್ತಾ? ಟ್ರಾನ್ಸ್ಫಾರ್ಮೇಷನನ್ನು ಕೊಡು ದೇವರೇ, ನಾನು ನಿನ್ನನ್ನು ಅಂಗೀಕಾರ ಮಾಡಿದ್ದೇನೆ, ಆದ್ದರಿಂದ ನನಗೊಂದು ಟ್ರಾನ್ಸ್ಫಾರ್ಮೇಷನ್ ಬೇಕು, ಒಂದು ಬದಲಾವಣೆ ಬೇಕು. ನಾನು ಇದ್ದ ಹಾಗೆ ಇರಬಾರ್ದು, ನನ್ನ ಜೀವಿತದ ಎಲ್ಲ ಕ್ಷೇತ್ರಗಳಲ್ಲಿ ಇದ್ದ ಹಾಗೆ ನಾನು ಇರಬಾರ್ದು ದೇವರೇ ಎಂಬುದಾಗಿ, ನನಗೆ ನಿನ್ನ ಸಹಾಯ ಬೇಕೆಂಬುದಾಗಿ ಹೇಳುವಾಗ, ಏನು ಸ್ವಾಮಿ ಸಹಾಯ ಮಾಡದೆ ಇರ್ತಾನ? ಯಾರಾದರೂ ಹೇಳ್ತೀರಾ ಸ್ವಾಮಿ ಸಹಾಯ ಮಾಡೋದಿಲ್ಲ ಅಂತ ಹೇಳ್ತೀರಾ? ಸಹಾಯ ಮಾಡ್ತಾನೆ. ಓಕೆ, 27 ನೋಡುವಾಗ, ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು, ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ. ಇಲ್ಲಿ ಕೂಡ ಏನು ಗೊತ್ತಲ್ಲ, ಪವಿತ್ರಾತ್ಮನ ಒಂದು ಅನುಗ್ರಹದ ಕುರಿತಾಗಿ ಒಂದು ವಾಗ್ದಾನ ಅಥವಾ ಪ್ರವಾದನ ವಾಕ್ಯ. ಹಲ್ಲೆಲೂಯ, ಹಲ್ಲೆಲೂಯ. ಈ ವರ್ಡ್ ಉಂಟಲ್ಲ, ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ಅಂತ ಹೇಳ್ತೇನೆ. ಇದು ಏನಂತ ತೋರಿಸ್ತದೆ ಅಂದರೆ, ಇನ್ಡ್ವೆಲ್ಲಿಂಗ್ ವಿಷಯ ತೋರಿಸ್ತದೆ, ಒಳಗೆ ನೆಲೆಯಾಗಿರುವಂಥ ವಿಚಾರ ತೋರಿಸ್ತದೆ.
ಹಲ್ಲೆಲೂಯ. ಅಥವಾ ಪವಿತ್ರಾತ್ಮನು ಬಂದು ನಮ್ಮಲ್ಲಿ ನೆಲೆಸುವಂಥ ಮಾತನ್ನು ತೋರಿಸ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಈಗ ನಾವು ಯೇಸುವಿನ ಜೀವಿತದಲ್ಲಿ ಪವಿತ್ರಾತ್ಮನು ನೆಲೆಸಿರುವಂಥದ್ದು ನೋಡಿ, ಈ ವಾಕ್ಯ ನೆಲೆಸಿರುವಂಥ ವಿಷಯನ ತೋರಿಸ್ತದೆ. ಇನ್ನೊಂದು ಯೋವೇಲ 2ನೇ ಅಧ್ಯಾಯ 28ನೇ ವಚನ ಏನು ಹೇಳ್ತದೆ? ಇದು ಕೂಡ ಮಾಡುವುದು ದೇವರೇ, ಮನುಷ್ಯರಲ್ಲ. ಒಬ್ಬ ಪವಿತ್ರಾತ್ಮನನ್ನು ಪಡ್ಕೊಳ್ಬೇಕಾದ್ರೆ ಅದು ದೇವರಿಂದಲೇ ಸಾಧ್ಯ, ದೇವರೇ ಮಾಡುವಂಥದ್ದು. ಹಲ್ಲೆಲೂಯ. ನನ್ನ ಮಾತು ನೆನಪಿಟ್ಕೊಳ್ಳಿ, ಒಬ್ಬ ಪವಿತ್ರಾತ್ಮನು ಒಬ್ಬನಲ್ಲಿ ನೆಲೆಸಿರಬೇಕಾದ್ರೆ ಅಥವಾ ಒಬ್ಬನ ಮೇಲೆ ಬರಬೇಕಾದ್ರೆ ಅದು ದೇವರಿಂದಲೇ ಸಾಧ್ಯ, ದೇವರೇ ಮಾಡಬೇಕದು. ಹಲ್ಲೆಲೂಯ. ಮನುಷ್ಯನು ಏನು ಮಾಡಿದರೂ ಹೊಂದಿಕೊಳ್ಳಿಕ್ಕೆ ಆಗೋದಿಲ್ಲ, ದೇವರೇ ಮಾಡುವಂಥದ್ದು. ಹಲ್ಲೆಲೂಯ. ನೋಡಿ, 27ನೇ ವಚನ ನೆಲೆಸಿರುವಂತೆ. ಮತ್ತು ಯೋವೇಲ 2:28 ಅಲ್ಲಿ ಒಂದು ವಾಗ್ದಾನ ಇದೆ. ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಇದು ನೋಡಿ, ಅಲ್ಲಿ ನೆಲೆಗೊಳ್ಳುವಿಕೆಯ ವಾಗ್ದಾನ, ಇಲ್ಲಿ ಎಲ್ಲ ಮನುಷ್ಯರ ಮೇಲೆ ಸುರಿಸಲ್ಪಡುವಿಕೆಯ ಒಂದು ವಾಗ್ದಾನ. ಹಲ್ಲೆಲೂಯ. ಈ ಎರಡು ವಿಚಾರಗಳನ್ನು ಹಿಡಿದುಕೊಂಡು ಯೇಸುವಿನ ಜೀವಿತದಲ್ಲಿ ನೋಡೋಣ, ಶಿಷ್ಯರ ಜೀವಿತದಲ್ಲಿ ನೋಡೋಣ, ಸಭೆಯ ಜೀವಿತದಲ್ಲಿ ನೋಡೋಣ ಈ ಎರಡು ವಿಚಾರಗಳನ್ನು. ಅದಕ್ಕಿಂತ ಮುಂಚೆ ನಾನು ಹೀಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಲ್ಲೆಲೂಯ. ಟ್ರಾನ್ಸ್ಫಾರ್ಮೇಷನ್ ಮತ್ತು ಹೋಲಿ ಸ್ಪಿರಿಟನ್ನು ಕೊಡುವಂಥದ್ದು ಮತ್ತು ಸುರಿಸುವಂಥದ್ದು ಇದು ದೇವರಿಂದಲೇ ಆಗುವಂಥದ್ದು. ಹಲ್ಲೆಲೂಯ. ಮನುಷ್ಯ ಏನು ಅಡಿಮೇಲಾದರೂ ಕೂಡ ಇದು ಆಗೋದಿಲ್ಲ, ಅದು ದೇವರೇ ಮಾಡುವಂಥದ್ದು. ಆದರೆ ಮನುಷ್ಯ ಒಂದು ಮಾಡಬೇಕು, ವಿಲ್ಲಿಂಗ್ ಇರಬೇಕು. ಹಲ್ಲೆಲೂಯ. ದೇವರಿಗೆ ಅವನು ಬಿಟ್ಟು ಕೊಡಬೇಕು, ಆಗ ದೇವರು ಅವನ ಜೀವಿತದಲ್ಲಿ ಈ ಎಲ್ಲ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಲ್ಲೆಲೂಯ. ನಿಂಗೆ ದೇವರೆಲ್ಲ ಬರ್ಚಿ ದಿಂಡೆಲ್ಲ ಬರ್ಚಿ ದೇವರು ಉಲ್ಲೇರಾ ಇತ್ತೆರಡು ಇಂಚದಾಯಬಣ ಅಂಚದಾಯಬಣ ಅಂತ ಹೇಳಿದರೆ ಅದೊಂಥರ ಅಹಂಕಾರ, ಅದೊಂಥರ. ನಾನು ಹೇಳ್ತೇನೆ, ಲೋಕ ಉಂಟು, ಸೃಷ್ಟಿ ಉಂಟಾದರೆ ಅದರಲ್ಲೇ ದೇವರಿದ್ದಾನೆ ಎಂಬುದಾಗಿ ಗುರುತಿಸಿಕೊಳ್ಬೋದು. ಲೋಕದ ಕ್ರಿಯೆಗಳನ್ನು ನೋಡಿ ದೇವರಿದ್ದಾನೆ ಎಂಬುದಾಗಿ ಗುರುತಿಸ್ಕೊಳ್ಬೇಕು. ಆದರೆ ದೇವರಲ್ಲೇನಾ, ದೇವ್ರ ಹತ್ರ ಇಂಚ ಮಾಡ್ತಾಪಣ ಹೆಂಗೆ ದೇವರು ಬರ್ಚಿ ಯಾ ನಂಬುಜಿ ಮಾಲ್ಬುಜಿ ಒಂದು ಮಾಲ್ಬುಜಿ ಅಂದರೆ ಇದು ಡೇಂಜರ್, ಇದೊಂಥರ ಅಹಂಕಾರದ ವಿಚಾರಗಳು. ಯಾರಾದರೂ ಇರೋದಾದರೆ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ದೀನರಿಗಾದರೂ ಕೃಪೆ ಸಿಗ್ತದಂತೆ, ಅಹಂಕಾರಿಗಳಿಗೆ ಕೃಪೆ ಸಿಗುವುದಿಲ್ಲ. ಹೌದಾ? ಬರ್ದಿದ್ದ? ಇದೆಲ್ಲ ಕೃಪೆಯ ಕಾರ್ಯಗಳು. ದೇವರು ಅಹಂಕಾರಿಗಳನ್ನು ಏನು ಮಾಡ್ತಾನಂತೆ? ಎದುರಿಸ್ತಾನಂತೆ. ಯಾರಿಗೆ ಕೃಪೆ ಕೊಡ್ತಾನಂತೆ? ದೀನರಿಗೆ ಕೃಪೆ ಕೊಡ್ತಾನಂತೆ. ದೀನರಂದರೆ ಬೇರೆ ಏನಲ್ಲ, ಸ್ವಾಮಿ ನೀನು ಇರುವಾತನು, ನೀನೊಬ್ಬನು ಇದ್ದಿ ಸ್ವಾಮಿ. ಹಲ್ಲೆಲೂಯ, ಸ್ತೋತ್ರ. ನನ್ನ ಹತ್ರ ಆಗೋದಿಲ್ಲ ದೇವರೇ, ನೀನೇ ಮಾಡು, ಟ್ರಾನ್ಸ್ಫಾರ್ಮೇಷನ್ ಮಾಡು, ನನ್ನನ್ನು ಆತ್ಮನಿಂದ ತುಂಬಿಸು, ನಿನ್ನ ಆತ್ಮನನ್ನು ಕೊಡು, ನಿನ್ನ ಆತ್ಮನಿಂದ ತುಂಬಿಸು, ನೀನು ಮಾಡಬೇಕು ಎಂಬುದಾಗಿ ಯಾರು ಆ ಒಂದು ದೀನತೆ ಉಳ್ಳವರಾಗಿದ್ದಾರೋ ಅವರಿಗೆ ಮಾತ್ರ ಕೃಪೆ ಸಿಗ್ತದೆ. ಯಾರಿಗೆ ಕೃಪೆ ಒದಗ್ತದ ಅವರಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬರ್ತದೆ. ಹೋಲಿ ಸ್ಪಿರಿಟ್ ಇಂಡ್ವೆಲ್ ಆಗ್ತಾನೆ, ಒಳಗೆ ಬರ್ತಾನೆ, ಮತ್ತು ಬ್ಯಾಪ್ಟಿಸಮ್ ಕೂಡ ಆಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ನಾನು ಹೇಳಿದೆ, ಯೇಸು ಸ್ವಾಮಿಯ ಜೀವಿತದಲ್ಲಿಯೂ ಶಿಷ್ಯರ ಜೀವಿತದಲ್ಲಿಯೂ ಸಭೆಯವರು ನಮ್ಮೆಲ್ಲರ ಜೀವಿತದಲ್ಲಿ ಎರಡು ಕಾರ್ಯ ಯಾವ ರೀತಿ ಆಗ್ತದೆ ಎಂಬುದಾಗಿ ಸ್ವಲ್ಪ ಹೊತ್ತು ನಾವು ನೋಡ್ಕೊಳ್ಳೋಣ. ಈಗ ಯೇಸು ಸ್ವಾಮಿ ಜನಿಸಿ ಬಂದ ನಂತರ ಸರಿಸುಮಾರು 30ನೇ ವರ್ಷ ಪ್ರಾಯಕ್ಕೆ ಬಂದಾಗ ಆತನು ಎಲ್ಲಿಗೆ ಬರ್ತಾ ಇದ್ದಾನೆ? ಯೋರ್ದಾನ್ ಹೊಳೆಗೆ ಬರ್ತಾ ಇದ್ದಾನೆ. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳ್ತದೆ. 3ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡ್ಬೋದು. ಯೋರ್ದಾನ್ ಹೊಳೆಯಲ್ಲಿ ಮುಳುಗಿ ಆತನು ನೀರಿನಿಂದ ಮೇಲಕ್ಕೆ ಬರುವಾಗ ಆತನಿಗೆ ಕ್ಷಮಿಸಿ ಫಸ್ಟ್ ಅದಲ್ಲ, ಇನ್ನೊಂದು ಹೇಳ್ತೇನೆ ನೋಡ್ರಿ. ಫಸ್ಟ್ ಏಷಯ 11ನೇ ಅಧ್ಯಾಯ, ಅದು ಸೆಕೆಂಡ್ ಓದೋಣ. ಫಸ್ಟ್ ಏಷಯ 11ನೇ ಅಧ್ಯಾಯ 2ನೇ ವಚನ. ಇಲ್ಲಿ ಒಂದು ವಿಚಾರ ತಿಳ್ಕೊಳ್ಬೇಕು. ಯೇಸು ಸ್ವಾಮಿಗೆ ಯಾವಾಗ ದೇವರಾತ್ಮ ಬಂದ ಎಂಬಂಥ ವಿಚಾರ ನಾವು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತೇವೆ. ಈ ಎರಡು ವಾಕ್ಯಗಳು ಕ್ಲಿಯರ್ ಆಗಿ ನಮಗೆ ತಿಳಿಸ್ತದೆ. 11ನೇ ಅಧ್ಯಾಯ 2ನೇ ವಚನ. ಆ ಅಂಕುರ ಓದಿ. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು, ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ, ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಹಲ್ಲೆಲೂಯ, ಹಲ್ಲೆಲೂಯ. ಆ ಅಂಕುರ ಅಂದರೆ
ಅದು ಯಾರ ಕುರಿತಾಗಿ ಚಾಪ್ಟರ್ 11 ವರ್ಸ್ 1 ಹೇಳ್ತದೆ. ಏನು ಹೇಳ್ತದೆ 11 ವರ್ಸ್ 1? ಇಷಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು. ಅದು ಯಾರದ ಕುರಿತಾಗಿ ಹೇಳ್ತದೆ? ಇಷಯ ಯಾರು? ದಾವಿದನ ಅಮೇರ್. ಇಷಯೇರು ವಿಷತ್ ಇಷಯ ತುಳುಡು ಪನ್ಪಿನ ಅಂಡ ದಾವಿದನ ಅಮ್ಮೇರ್. ಆ ಒಂದು ಬುಡದಿಂದ ಅಂದರೆ ಯಾರ ಮೂಲಕ? ದಾವಿದನ ಸಂತತಿಯಿಂದ ಅಲ್ವಾ? ಯೂದ ಕುಲದ ಸಿಂಹವು ಜನಿಸುವಂಥ ಒಂದು ವಾಗ್ದಾನ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಕುರಿತಾಗಿ ಹೇಳಿರುವಂಥದ್ದು ಇದು ಫಲಿಸುವುದು. ಮತ್ತು 2ನೇ ವಚನ ಓದಿ, 2ನೇ ವಚನ ಅಲ್ಲೇ ಆ 2. ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ, ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಆತನು ಜನಿಸಿದ್ದೇ ಪವಿತ್ರಾತ್ಮನ ಶಕ್ತಿಯಿಂದಲೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಪವಿತ್ರಾತ್ಮನು ಆತನ ಜನನದ ಸಮಯದಲ್ಲೇ ಆತನೊಂದಿಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಯೋರ್ದಾನ್ ಹೊಳೆಗೆ ಬರುವಾಗ ಏನಾಯಿತು? ಪವಿತ್ರಾತ್ಮನು ಯಾವ ಆಕಾರದಲ್ಲಿ ಯೇಸುವಿನ ಮೇಲೆ ಬರ್ತಾ ಇದ್ದಾನೆ? ಈಗ ಆಲ್ರೆಡಿ ಯೇಸುವಿನಲ್ಲಿ ಪವಿತ್ರಾತ್ಮನು ಇದ್ದಾನೆ. ಈಗ ಇಲ್ಲಿ ಪಾರಿವಾಳದ ಆಕಾರದಲ್ಲಿ ಬರ್ತಾ ಇದ್ದಾನೆ. ಈಗ ಹೊಸ ಒಡಂಬಡಿಕೆ ಕಾಲದ ಸಭೆಯ ಚರಿತ್ರೆಯನ್ನು ನೋಡುವಾಗ ಯಾವ ಆಕಾರದಲ್ಲಿ ಪವಿತ್ರಾತ್ಮ ಬಂದ? ಯೇಸುವಿನ ಜೀವಿತದಲ್ಲಿ ಯಾವ ಆಕಾರದಿಂದ ಪವಿತ್ರಾತ್ಮ ಬಂದ ಹೇಳಿ? ಪಾರಿವಾಳದ ಆಕಾರದಿಂದ. ಹೊಸ ಒಡಂಬಡಿಕೆಯಲ್ಲಿ ಸಭೆಯ ಮೇಲೆ ಪವಿತ್ರಾತ್ಮ ಬರುವಾಗ, ಪವಿತ್ರಾತ್ಮ ಸುರಿಸಲ್ಪಡುವಾಗ ಯಾವ ಆಕಾರದಿಂದ? ಟಂಗ್ ಆಫ್ ಫೈರ್ ಅಲ್ವಾ? ಬೆಂಕಿಯ ಕೆನ್ನೆಲೆ, ನಾಲಿಗೆ ಆಕಾರದಲ್ಲಿ. ಇದು ಎರಡು ಪಾರಿವಾಳ ಒಂದು ಸಂಗತಿಯನ್ನು ಪ್ರತಿನಿಧಿಸ್ತದೆ ಅಥವಾ ಸೂಚಿಸ್ತದೆ, ಮತ್ತು ಈ ಬೆಂಕಿಯ ಕೆನ್ನಾಲಿಗೆ ಉಂಟಲ್ಲ ಇನ್ನೊಂದು ಸಂಗತಿಯನ್ನು ಪ್ರತಿನಿಧಿಸ್ತದೆ. ಪಾರಿವಾಳ ಏನು ಪ್ರತಿನಿಧಿಸ್ತದೆ ಗೊತ್ತುಂಟ? ಸೌಮ್ಯ ಭಾವವನ್ನು ಪ್ರತಿನಿಧಿಸ್ತದೆ. ಅಷ್ಟು ಮಾತ್ರ ಅಲ್ಲ, ಪಾರಿವಾಳ ಇನ್ನೊಂದು ಪ್ರತಿನಿಧಿಸ್ತದೆ, ಕೃಪೆಯನ್ನು ಕೂಡ ಪ್ರತಿನಿಧಿಸ್ತದೆ, ಪೀಸನ್ನು ಕೂಡ ಪ್ರತಿನಿಧಿಸ್ತದೆ. ಪೀಸ್, ತಾಳ್ಮೆ, ಸಮಾಧಾನ. ಹಲ್ಲೆಲೂಯಾ. ಈಗ ಯೇಸುವಿನ ಮೇಲೆ ಬರುವಾಗ, ಯೇಸು ಅಭಿಷೇಕವನ್ನು ಪಡೆದುಕೊಳ್ಳುವಾಗ ಪವಿತ್ರಾತ್ಮನಿಂದಲೇ ಜನಿಸಿ ಬಂದಿದ್ದಾನೆ. ಈಗ ಪವಿತ್ರಾತ್ಮನ ಅಭಿಷೇಕ ಆತನಿಗೆ ಅವಶ್ಯಕತೆ ಇತ್ತು. ಈ ಅನಾಯಿಂಟಿಂಗ್ ಅನ್ನುವಂಥದ್ದು ಯಾಕೆ ಬೇಕು ಗೊತ್ತುಂಟ? ದೇವರ ರಾಜ್ಯದ ನಿಯೋಗದ ಕೆಲಸ ಕಾರ್ಯಕ್ಕಾಗಿ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಭಿಷೇಕ ಅನ್ನುವಂಥದ್ದು ದೇವರ ರಾಜ್ಯದ ಕೆಲಸವನ್ನು ಭೂಲೋಕದಲ್ಲಿ ಮಾಡುವುದಕ್ಕೆ ನಮಗೆ ಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಆ ಯೇಸುವಿನ ಮೂಲಕನೇ ಕೃಪೆಯ ಬೋಧನೆ ಬಂತು, ಯೇಸುವಿನ ಮೂಲಕವೇ ಸಮಾಧಾನ ಬಂತು. ಹಲ್ಲೆಲೂಯಾ. ಆತನಿಗೆ ಇಡಲ್ಪಟ್ಟ ಸೇವೆಗೆ ಅನುಸಾರವಾಗಿ ಆ ಆಕಾರ ಕಂಡು ಬಂತು. ಓಕೆ, ಈಗ ಹೊಸ ಒಡಂಬಡಿಕೆ ಕಾಲದಲ್ಲಿ ಕೆನ್ನಾಲಿಗೆ, ಬೆಂಕಿಯ ಉರಿ ಅಲ್ವಾ? ಉರಿ ನಾಲಿಗೆ. ಅದು ಏನು ತೋರಿಸ್ತಾರೆ ಗೊತ್ತುಂಟ? ಡಿವೈನ್ ಪವರ್. ಹಲ್ಲೆಲೂಯಾ. ಬೆಂಕಿಯ ಶಕ್ತಿ ಏನಂತ ಗೊತ್ತುಂಟಲ್ಲ ನಿಮಗೆ? ಎಂಥ ಕಸ ಕಡ್ಡಿಗಳನ್ನು ಕೂಡ ನಿಲ್ಲಿಸ್ತಾರೆ. ಅದು ಉರಿದು ಬರ್ನ್ ಮಾಡ್ತದೆ. ಸಾಧ್ಯವಾದರೆ ಸಮುದ್ರದಲ್ಲಿ ಕೂಡ ಬೆಂಕಿ ಆಗಿದೆ, ಗೊತ್ತುಂಟ ನಿಮಗೆ? ಎಲ್ಲಿವರೆಗೆ? ನೀರಿನ ಮಧ್ಯದಲ್ಲಿ ಕೂಡ ಬೆಂಕಿ ಆಗಿದೆ. ಬೆಂಕಿಗೆ ಇಂತೂ ಚೂರು ಚಾನ್ಸ್ ಸಿಕ್ಕಿದ್ರೆ ಆಯ್ತು, ಅದು ಬಿಡುವುದಿಲ್ಲ. ನೀರಂತ ನೋಡುವುದಿಲ್ಲ, ಕಸ ಕಡ್ಡಿ ಅಂತ ನೋಡುವುದಿಲ್ಲ. ಅದು ಅದರ ಶಕ್ತಿ, ಕೆಪಾಸಿಟಿ ಅದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೊಂದು ಹೇಳ್ತಾರೆ ಪವರ್. ಎಂಥ ಪವರ್ ಗೊತ್ತುಂಟ? ಡಿವೈನ್ ಪವರ್ ಅಲ್ಲ, ಮತ್ತೊಂದು ಇನ್ನೊಂದು ಅದಕ್ಕೇನು ಹೇಳ್ತಾರೆ? ಡೈನಮಿಕ್ ಪವರ್. ಹಲ್ಲೆಲೂಯಾ. ಅದು ಸೂಚಿಸ್ತದೆ. ಹಲ್ಲೆಲೂಯಾ. ಎರಡನೇದಾಗಿ, ಎಲ್ಲಾದರೂ ಬೆಂಕಿ ಬಿದ್ದು ಬಿಟ್ಟರೆ ಫಸ್ಟು ತುಂಬ ಕಸ ಕಡ್ಡಿ ಇರ್ತದೆ. ಬೆಂಕಿ ಬಿದ್ದಾಗ ಏನಾಗ್ತದೆ ಗೊತ್ತುಂಟ? ಏನಾಗ್ತದೆ? ಅಲ್ಲೆಲ್ಲ ಕ್ಲೀನಾಗಿ ಹೋಗ್ತದೆ, ಎಲ್ಲ ಸುಟ್ಟು ಬೂದಿ ಮಾಡಿಬಿಡ್ತದೆ. ನಾವು ಆಡಿಗೆ ಸೊಪ್ಪು ತರ್ತಾರೆ, ತಂದ ನಂತರ ಅದರಲ್ಲಿ ಸಣ್ಣ ಸಣ್ಣ ಈ ಕಡ್ಡಿಗಳೆಲ್ಲ ಇರ್ತದೆ.
ಸೊಪ್ಪು ತಿಂದಾದ್ಮೇಲೆ ಆ ಕಡ್ಡಿಗಳನ್ನು ರಾಶಿ ಹಾಕ್ತೇವೆ. ಆ ರಾಶಿ ನೋಡುವಾಗೆಲ್ಲ ಕಸ ಕಡ್ಡಿ, ಒಂದು ಬೆಂಕಿ ಕೊಟ್ಟು ಬಿಡೋದು. ಸ್ವಲ್ಪ ದಿನದ ನಂತರ ನಾವು ಆಚೆ ಹೋಗಿ ಈಚೆ ಬರುವಾಗ ನೆಲ ಸಮಾನ. ಹಲ್ಲೆಲೂಯಾ. ಡೈನಮಿಕ್ ಪವರ್ ಮಾತ್ರವಲ್ಲದೆ ಅದು ಇನ್ನೊಂದು ಸೂಚಿಸ್ತದೆ, ಏನಂದರೆ ಹಲ್ಲೆಲೂಯಾ ಅಂತ ಹೇಳ್ತಾರೆ, ಅದಕ್ಕೆ ಪರಿಶುದ್ಧತೆಯನ್ನು ಕೂಡ ಸೂಚಿಸ್ತದೆ. ಇನ್ನೊಂದು ವರ್ಡ್ ಪ್ಯೂರಿಫಿಕೇಶನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪರಿಶುದ್ಧ ಮಾಡುವಂಥದ್ದು. ಹಾಗಾದರೆ ಅಪೋಸ್ತಲರ ಕಾಲದಲ್ಲಿ ನೋಡ್ರಿ, ಯೇಸುವಿನ ಕಾಲದಲ್ಲಿ ಆ ಆತ್ಮ ಆ ರೀತಿ ಬರಲಿಕ್ಕೆ ಕಾರಣ ಯೇಸುವಿಗೆ ಕೊಡಲ್ಪಟ್ಟ ಜವಾಬ್ದಾರಿಗೆ ಅನುಸಾರವಾಗಿ ಅದು ಕಾಣಿಸಿಕೊಂಡಿತ್ತು. ಹಲ್ಲೆಲೂಯಾ. ಹೊಸ ಒಡಂಬಡಿಕೆ ಕಾಲದಲ್ಲಿ ಅದು ಬರಲಿಕ್ಕೆ ಕಾರಣ ಇವರಲ್ಲಿ ಒಂದು ಡೈನಮಿಕ್ ಪವರೇ ಇರಲಿಲ್ಲ. ಯೇಸುವಿನ ಜೊತೆ 3.5 ವರ್ಷ ಇದ್ದರು. ಯೇಸುವನ್ನು ಹಿಡ್ಕೊಂಡು ಹೋಗುವಾಗ ಒಳಗೆ ಓಡಿ ಹೋಗಿದ್ದಾರೆ, ಅಡಗಿ ಕೂತಿದ್ದಾರೆ. ಒಲ್ಲೆ ಹೈ ಒಲ್ಲೆ ಆ ಪೇತ್ರೆ ಮಲ ಪಾತ್ರ ಎತ್ತ ಉಂಬೆ ಪಾತ್ರ ಒಲ್ಲೆ ಅಂತ ಕತ್ತಿಡ್ಕೊಂಡು ತಿರುಗುವಾಗ ಯಾರಿಲ್ಲ, ಬಾಗಿಲಾಕಿಕೊಂಡು ಕೂತ್ಕೊಂಡಿದ್ದಾರೆ. ಆಲ್ರೆಡಿ ಸೇವೆಗಾಗಿ ಕಳಿಸಲ್ಪಟ್ಟಿದ್ದಾರೆ. ಯಹೂದಿಗಳ ನಡುವೆ ಹೀಲಿಂಗ್ ಗಿಫ್ಟ್, ಮಿರಾಕಲ್ ಎಲ್ಲ ಕೊಡಲ್ಪಟ್ಟಿದೆ. ಒಳ್ಳೆ ಸೇವಕರನಾಗಲಿ ನಾಡೋಣ ಅಂದ ದಯಗೆ ಪವರೇ ಜಗಳ ಅಂಥವರಿಗೆ ಆ ದೇವರ ನಿಯೋಗಕ್ಕಾಗಿ ಪವರ್ ಕೊಡುವಂಥ ಒಂದು ಸಂದರ್ಭ. ಆದ್ದರಿಂದ ನೋಡಿ, ಪವಿತ್ರಾತ್ಮನ ಯಾವ ಆಕಾರ ಕೊಡಲ್ಲ, ಆತನು ದೇವರು. ಈ ಆಕಾರಗಳು ಬಂದಿರುವುದಾದರೆ ಅದು ಕೆಲಸವನ್ನು ತೋರಿಸ್ತದೆ, ಸೂಚಿಸ್ತದೆ, ಕಾರ್ಯವನ್ನು ಸೂಚಿಸ್ತದೆ. ಹಲ್ಲೆಲೂಯಾ. ಅವರಲ್ಲಿದ್ದಂಥ ಬಲಹೀನತೆಯನ್ನು ತೆಗೆದು ದೇವರು ತನ್ನ ಬಲದಿಂದ ತುಂಬಿಸಿದನ್ನು ತೋರಿಸ್ತದೆ. ಅಷ್ಟು ಮಾತ್ರವಲ್ಲ, ಅವರಲ್ಲಿದ್ದಂಥ ಎಲ್ಲ ಕಸ ಕಟ್ಟಿಗಳನ್ನು ಬರ್ನ್ ಮಾಡಿದ್ದನ್ನು ತೋರಿಸ್ತದೆ. ಆ ನಂತರ ನೋಡಿ ಅವರ ಲೈಫ್ ಸ್ಟೈಲ್ ಹೇಗಿದೆ. ಮತ್ತೆ ಅವರು ಹೆದರಿ ಕೂತ್ರ, ಮತ್ತೆ ಅವರು ಹೆದರಿ ಕೂತ್ಕೊಳ್ಳಿಲ್ಲ, ಯಾರಿಗೂ ಭಯ ಪಡಲಿಲ್ಲ. ಸೀದಾ ಪೇತ್ರನ ಪ್ರಸಂಗ ನೋಡುವಾಗ ಫಸ್ಟ್ ಪ್ರಸಂಗ ಅದರಲ್ಲಿ ಯಾರ್ದು? ಪವಿತ್ರಾತ್ಮನ ಅಭಿಷೇಕ ಆಗುವಾಗ ಪ್ರಥಮ ಪ್ರಸಂಗ ಪೇತ್ರನದು. ಪೇತ್ರನ ಹೀಗೆ ಹೇಳ್ತಾ ಇದ್ದಾನೆ, ಯಾವ ಯೇಸುವನ್ನು ನೀವು ಏನು ಮಾಡಿದ್ರಿ, ಶಿಲುಬೆಗೆ ಹಾಕಿದ್ರೋ ಅದೇ ಯೇಸುವನ್ನು ದೇವರು ಎಬ್ಬಿಸಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಈಗ ಡೈರೆಕ್ಟ್ ತೋರಿಸ್ತಾ ಇದ್ದಾನೆ. ಆವಾಗ ಹಲ್ಲೆಲೂಯಾ, ಸಭೆಗಿಂತ ಡೈನಮಿಕ್ ಪವರ್ ಬೇಕಾಗಿದೆ. ಹಲ್ಲೆಲೂಯಾ. ಅದನ್ನು ಕಡೆಗೆ ಹೇಳ್ತೇನೆ, ಅದನ್ನು ಮಧ್ಯೆ ಕೆಲವು ವಿಷಯಗಳನ್ನು ಹೇಳ್ತೇನೆ. ಹಾಗಾದರೆ ಯೇಸು ಜನಿಸಿ ಬರುವಾಗಲೇ ಪವಿತ್ರಾತ್ಮನೊಂದಿಗೆ ಬಂದಿದ್ದಾನೆ. ಆದರೆ ಯೇಸುವಿನ ಸೇವೆಯನ್ನು ಸೂಚಿಸುವಂಥ ಒಂದು ಬಲ ಆತನ ಮೇಲೆ ಬಂತು. ಆತನು ಹೇಳ್ತಾನೆ, 10ನೇ ಅಧ್ಯಾಯ ಅಪೊಸ್ತಲಕೃತ್ಯ 38ನೇ ವಚನ, ಬೇಗ ನೋಡ್ರಿ, 10:38 ಅಪೊಸ್ತಲಕೃತ್ಯ 10:38. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಆಮೇಲೆ ದೇವರು ಆತನ ಸಂಗಡ ಇದ್ದದರಿಂದ ಆತನ ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ಹಲ್ಲೆಲೂಯಾ. ಅಭಿಷೇಕಿಸಿದರು ಮತ್ತು ದೇವರು ಆತನ ಸಂಗಡ ಇದ್ದದ್ರಿಂದ. ಹಲ್ಲೆಲೂಯಾ. ಬಿಡುಗಡೆಯ ಸುವಾರ್ತೆಯನ್ನು ಸಾರುವುದಕ್ಕಾಗಿ, ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಆತನು ಅಭಿಷೇಕಿಸಲ್ಪಟ್ಟ. ಜನರಿಗೆ ಬಿಡುಗಡೆಯನ್ನು ಕೊಡೋದಕ್ಕಾಗಿ ಆತನು ಅಭಿಷೇಕಿಸಲ್ಪಟ್ಟ. ದೇವರು ಆತನ ಸಂಗಡ ಇದ್ದರೂ ಆತನು ಮುಂದುವರೆದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಯೇಸುವಿನ ಜೀವಿತದಲ್ಲಿ ಎಚ್ಕೇಲ್ನ ಪ್ರವಾದನೆ ಆತನು ಜನಿಸಿ ಬರುವಾಗಲೇ, ನೆಲೆಸಿರುವಂತೆ ಮಾಡುವೆ ನಮ್ಮನಾಗ ಜನಿಸಿ ಬರುವಾಗಲೇ ದೇವರಾತ್ಮನಿದ್ನು. ಮತ್ತೆ ಸೇವೆಗಾಗಿ ಆ ಬಲವನ್ನು ಪಡ್ಕೊಂಡು ಆತನ ಸೇವೆಯನ್ನು ಸೂಚಿಸುವಂಥ ಶಕ್ತಿಯನ್ನು ಆತನು ಪಡ್ಕೊಂಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ವಿಶ್ವಾಸಿಗಳ ಜೀವಿತದಲ್ಲಿ ನಾವು ನೋಡೋದಾದರೆ, ಈಗ ಅಪೊಸ್ತಲರ ಜೀವಿತ ನಾವು ನೋಡೋಣ. ಅವರು ಯಾವಾಗ ಪವಿತ್ರಾತ್ಮನನ್ನು ಹೊಂದಿಕೊಂಡ್ರು, ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟರು. ಕೆಲವು ಸರಿ ಎರಡನ್ನು ಒಂದಂತ ನೋಡ್ತೇವೆ, ಆದರೆ ಬೈಬಲನ್ನು ಆಳವಾಗಿ ನೋಡುವಾಗ ಅದು 2 ಹಂತ. ಪವಿತ್ರಾತ್ಮನ 2 ಹಂತದ ಸೇವೆ ಅಂತ ಹೇಳಿದರೆ ತಪ್ಪಾಗಲಾರದು. ಹಲ್ಲೆಲೂಯಾ. ಹಾಗಾದರೆ ವಿಶ್ವಾಸಿಗ ಅಪೊಸ್ತಲರು ಯಾವಾಗ ಪವಿತ್ರಾತ್ಮನನ್ನು ಪಡ್ಕೊಂಡ್ರು? ಬೇಗ ಬೇಗ ಹೇಳಿ ನೋಡ್ರು, ಯಾರಿಗೆ ಗೊತ್ತುಂಟು? ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 22ನೇ ವಚನ. ಇದು ಪುನರುತ್ಥಾನನಾಗಿ ಎದ್ದು ಬಂದ ಯೇಸು ಸ್ವಾಮಿ ಮಾಡುವಂಥ ಕಾರ್ಯ.
ಇದನ್ನು ಹೇಳಿ ಆ. ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮವರನ್ನು ತಕ್ಕೊಳ್ಳಿರಿ. ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆ ಆಗುತ್ತದೆ, ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ ಅಂದನು. ಇದೊಂದು ಸ್ಪೆಷಲ್ ಗಿಫ್ಟ್. ಓಕೆ, ಹಿಂದಿನ ವಾಕ್ಯಗಳನ್ನು ನಾವು ನೋಡೋಣ. ಹಿಂದಿನ ವಾಕ್ಯ ಇದನ್ನು ಹೇಳಿ ಕೆಲವು ವಿಷಯಗಳನ್ನು ಹೇಳ್ತಾ ಇದ್ದಾನೆ. ಹೇಳುವಂಥ ಯೇಸು ಸ್ವಾಮಿ ಯಾರು ಗೊತ್ತುಂಟ? ಇದು ಪುನರುತ್ಥಾನನಾಗಿ ಎದ್ದು ಬಂದಂಥ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಹೇಳಿದ ನಂತರ ಅವರಿಗೆ ಊದ್ತಾನೆ. ಊದಿ ಪವಿತ್ರಾತ್ಮ ವರವನ್ನು ತಕೊಳ್ಳಿ. ಪವಿತ್ರಾತ್ಮನ ವರ ಅಲ್ಲ, ಪವಿತ್ರಾತ್ಮ ಎಂಬ ವರ. ಹಲ್ಲೆಲೂಯಾ. ಅಂದರೆ ಪವಿತ್ರಾತ್ಮನನ್ನು ತಕೊಳ್ಳಿರಿ ಅಂತ ಊದಿ ಕೊಡ್ತಾ ಇದ್ದಾನೆ. ಹಾಗಾದರೆ ಪುನರುತ್ಥಾನ ಆಗುವವರೆಗೂ ಕೂಡ ಅವರಲ್ಲಿ ಪವಿತ್ರಾತ್ಮ ಇರಲಿಲ್ಲ. ಖಾಲಿ ಒಂದು ಸ್ಪೆಷಲ್ ಗಿಫ್ಟ್ ಅವರಿಗೆ ಕೊಡಲ್ಪಟ್ಟಿತ್ತು, ಸ್ಪೆಷಲ್ ಆಗಿ ಕೊಡಲ್ಪಟ್ಟಿತ್ತು. ಈಗ ಯೇಸು ಸ್ವಾಮಿ ಪುನರುತ್ಥಾನಾಗಿ ಎದ್ದು ಬಂದ ನಂತರ ಭಯದಿಂದ ತುಂಬಲ್ಪಟ್ಟಿದ್ದಂಥ ಜನರನ್ನು ಹುಡುಕಿ ಅವರಿಗೆ ಫಸ್ಟ್ ಕೊಡ್ತಾನೆ, ಪವಿತ್ರಾತ್ಮನನ್ನು ಕೊಡ್ತಾನೆ. ಆ ನಂತರದಿಂದ ಅವರಿಗೊಂದು ವಾಗ್ದಾನ ಮಾಡ್ತಾನೆ. ಏನು ಗೊತ್ತುಂಟ? ಇನ್ನು ಸ್ವಲ್ಪ ಕಾಲದೊಳಗೆ ನಿಮಗೆ ಏನಾಗ್ತದೆ? ಆತ್ಮನಿಂದ ಸ್ನಾನ ಆಗ್ತದೆ. ಈ ಸ್ಥಳವನ್ನು ಬಿಟ್ಟು ಹೋಗದೆ, ಯೆರೂಸಲೇಮನ್ನ ಬಿಟ್ಟು ಹೋಗಬೇಡ್ರಿ, ಕಾದು ನಿಲ್ಲಿರಿ ಅಂತ ಹೇಳಿ ಅಪೊಸ್ತಲರ 2ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಪವಿತ್ರಾತ್ಮನ ಅಭಿಷೇಕ ಆಗುವುದನ್ನು ನಾವು ಗುರುತಿಸ್ಕೊಳ್ಬೋದು. ನೀವು ಓದಿದ್ದೀರಾ ಇಲ್ವಾ? ಹಾಗಾದರೆ ಪವಿತ್ರಾತ್ಮನ ಅಭಿಷೇಕ ಅನ್ನುವಂಥದ್ದು ಉಂಟಂತಾಯಿತು, ಅದರಲ್ಲಿ ಪವಿತ್ರಾತ್ಮನ ಪಡ್ಕೊಳ್ಳುವಂಥದ್ದು ಕೂಡ ಉಂಟಂತಾಯಿತು. ಹಲ್ಲೆಲೂಯಾ. ಒಳಗೆ ಪವಿತ್ರಾತ್ಮನು ಮೇಲೆ. ಹಲ್ಲೆಲೂಯಾ. ಹೀಗೆ ಹೇಳ್ಬೋದು. ನನ್ನ ಮೊಬೈಲ್ ನಾನು ತೋರಿಸ್ತಾ ಇದ್ದೇನೆ. ಮೊಬೈಲ್ ದಯ ಪಕ್ಕಡೆ ಅವಿಂದ ತೋಪಟ್ಟು ಪೆನ್ ಮೊಬೈಲ್ ತೋಪಂಡಕ್ಕೆಲ್ಲ ಮೊಬೈಲ್ ತೋಪೋದು ಅಂತ ಇದು ಪೆನ್ ತಿಳ್ಕೊಳ್ಳಿ. ಒಂದು ಹೋಲಿ ಸ್ಪಿರಿಟ್ ಅಂತ ತಿಳ್ಕೊಳ್ಳಿ. ಹೋಲಿ ಸ್ಪಿರಿಟ್ ನನ್ನ ಒಳಗೆ, ಹೋಲಿ ಸ್ಪಿರಿಟ್ ನನ್ನ ಮೇಲೆ. ಹೋಲಿ ಸ್ಪಿರಿಟ್ ಒಳಗೆ ಒಂದು ಉದ್ದೇಶಕ್ಕಾಗಿ, ಹೋಲಿ ಸ್ಪಿರಿಟ್ ಮೇಲೆ ಒಂದು ಉದ್ದೇಶಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಂದು ಸರಿ ಕೆಲವರು ಅದನ್ನು ಹೀಗೆ ಅರ್ಥ ಮಾಡ್ಕೊಳ್ತಾರೆ. ಪವಿತ್ರಾತ್ಮನು ಒಳಗೆ ಬಂದ ನಂತರ ಅಭಿಷೇಕ ಅಂದರೆ ಒಳಗಿನಿಂದಲೇ ಉಕ್ಕುವುದು, ಅದು ಅವರ ಫೇತ್. ಆದರೆ ಪವಿತ್ರಾತ್ಮನನ್ನು ಎಲ್ಲಿ ಸಹ ಕಟ್ಟಿ ಹಾಕಲಿಕ್ಕೆ ಆಗುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ಆತನನ್ನು ಒಂದು ಬಾಸ್ಕೆಟ್ ಒಳಗೆ ಹಾಕಿಕೊಂಡು ಕಟ್ಟಿಟ್ಟು ನನ್ನೊಳಗನೆ ಇದ್ದಾನೆ, ಇಷ್ಟರಲ್ಲೇ ಇದ್ದಾನೆ, ಎಲ್ಲಿ ಹೋಗುವುದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪವಿತ್ರಾತ್ಮನಂದರೆ ತ್ರೈಕ ದೇವರ ವ್ಯಕ್ತಿತ್ವದಲ್ಲಿ ಒಬ್ಬನು ಇಲ್ಲೇ ಇದ್ದಾನೆ. ಆತನು ಸರ್ವವ್ಯಾಪಿ, ಸರ್ವಜ್ಞಾನಿ. ಓಕೆ, ಆತನು ಇಲ್ಲಿದ್ದಾನೆ. ಆದರೆ ಆತನು ಒಳಗೆ ಕೂಡ ಇದ್ದಾನೆ, ಆತನು ಮೇಲೆ ಕೂಡ ಸುರಿಸಲ್ಪಡ್ತಾನೆ. ಹಲ್ಲೆಲೂಯಾ. ಆತನನ್ನು ತೆಗೆದು ನಾನೊಬ್ಬನೇ ನನ್ನ ಒಳಗಿಟ್ಕೊಂಡು ಬೇರೆಯವರಿಗೆ ಇಲ್ಲದಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಆತನಲ್ಲೇ ಇರ್ತಾನೆ. ಹಲ್ಲೆಲೂಯಾ. ನಂಬಿಕೆಯ ಮೂಲಕ ಇಲ್ಲಿ ಕೂಡ ಇರ್ತಾನೆ, ಇಲ್ಲಿ ಕೂಡ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ನೋಡ್ರಿ, ಅಪೊಸ್ತಲರ ಜೀವಿತದಲ್ಲಿ ಯೇಸು ಸ್ವಾಮಿ ಅವರಿಗೆ ಪವಿತ್ರಾತ್ಮನ ಒಂದು ಉದ್ದೇಶಪೂರ್ವಕ ಊದಿಕೊಟ್ಟನು ಮತ್ತು ಪವಿತ್ರಾತ್ಮನ ಸುರಿಸುವಿಕೆಯ ವಾಗ್ದಾನವನ್ನು ಮಾಡಿದ್ನು. ಆ ವಾಗ್ದಾನಕ್ಕೋಸ್ಕರ ಅವರು ಕಾದು ನಿಂತಾಗ ಏನಾಯಿತು? ಪವಿತ್ರಾತ್ಮನ ಅವರ ಮೇಲೆ ಬಲವಾಗಿ ಬಂದು ಅಲ್ವಾ, ಆ ಬೆಂಕಿಯ ನಾಲಿಗೆ ಅವರ ಮೇಲೆ ಬಂದು ಬಿಟ್ಟಿತ್ತು. ಹಲ್ಲೆಲೂಯಾ. ಈಗ ವಿಶ್ವಾಸಿಗಳಾದ ನಮ್ಮ ಜೀವಿತದಲ್ಲಿ ಯಾವಾಗ ಪವಿತ್ರಾತ್ಮ ಬರ್ತಾನೆ, ಯಾವಾಗ ಪವಿತ್ರಾತ್ಮನಿಂದ ತುಂಬಲ್ಪಡಬೇಕು? ಪವಿತ್ರಾತ್ಮನಿಂದ ತುಂಬಲ್ಪಡುವುದಕ್ಕೆ 5 ವರ್ಷ ಕಾಯಬೇಕಾ? ಪವಿತ್ರಾತ್ಮನಿಂದ ತುಂಬಲ್ಪಡುವುದಕ್ಕೆ 10 ವರ್ಷ ಕಾಯಬೇಕಾ? ಕಾದು ನಿಂತುಕೊಳ್ಳೇ ಇರಬೇಕಾ? ಕೆನೆತ್ ಹೆಗೆನ್ ಅವರು ಒಂದು ಪಟ್ಟಣಕ್ಕೆ ಹೋದರು. ಅಲ್ಲಿ ದೇವರಾತ್ಮನವರಿಗೆ ಲೀಡ್ ಮಾಡಿದರು ಪವಿತ್ರಾತ್ಮನ ಕುರಿತಾಗಿ ಮಾತಾಡೋದಕ್ಕೆ. ಆದರೆ ಆ ಸಭೆ ಪವಿತ್ರಾತ್ಮನ ಕುರಿತಾದಂಥ ಅಂಥ ಜ್ಞಾನಕ್ಕೆ ಹೋದ ಸಭೆ ಅಲ್ಲ, ಮತ್ತು ಪವಿತ್ರಾತ್ಮನ ಅಭಿಷೇಕವನ್ನು ಒಂಥರ ನಿರಾಕರಿಸುವ ಸಭೆ, ಇಂಡ್ವೆಲ್ಲಿಂಗನ್ನು ಒಪ್ಪುವಂಥ ಸಭೆ, ಅನಾಯಿಂಟಿಂಗ್ನ ಬಗ್ಗೆ ಅಷ್ಟು ಮಾತಾಡದ ಸಭೆ, ಅದು ಬೇಡ ಎಂಬುದಾಗಿ ಬದಿಯಲ್ಲಿಟ್ಟ ಸಭೆ. ಕೆಲವರು ಕಾಯ್ತಾ ಇದ್ರಂತೆ. ಅದು ಕಾದು ಇರುವಿಕೆ ಈಗಲೂ ಮಾಡ್ತಾರೆ, ಕಾದಿರುವ ಕೂಟ ಎಂಬುದಾಗಿ ಅಲ್ವಾ?
ಕಾದಿರುವಿಕೆ, ಕಾಯ್ತಾ ಇರೋದು ಪವಿತ್ರಾತ್ಮನಿಗೆ ಹೇಳಲಿಕ್ಕಾಗೋದಿಲ್ಲ. ಎಷ್ಟು ಸಹ ವರ್ಷ ಆಗ್ಬೋದು ಅಲ್ಲ ಮಾರ್ರೆ. ಒಂದು ವೇಳೆ ಈಗ ನಮ್ಮ ಜೀವಿತದಲ್ಲಿ ಈ ಲೋಕ ಯಾತ್ರೆ ಮುಗಿತಾ ಬಂತಂತ ತಿಳ್ಕೊಂಡು ನಾನು ಒಂದು ದಿನ ಒಪ್ಪನು ಪವಿತ್ರಾತ್ಮನ ಕಾತ ಆ ಒಂದು ದಿನ ಎಲ್ಲ ಮುಗಿದು ಪೋಂಡ ಕ್ರೈಸ್ತ ಬಾಳುವೆ ಯಾಕೆ ವೇಸ್ಟ್ ಅಲ್ವಾ? ಕೆನೆತೆಗೆಂಡ್ರವರು ಟೀಚಿಂಗ್ ಮಾಡಿದಾಗ ಕೆಲವರ ಮನೋನೇತ್ರ ತೆರೆಯಲ್ಪಟ್ಟಿತ್ತು. ಅವರು ಕೇಳಿದ್ರಂತೆ, ಪವಿತ್ರಾತ್ಮನನ್ನು ಹೊಂದಿಕೊಳ್ಳೋದಕ್ಕೆ ಸಿದ್ಧನಾಗಿದ್ದೀಯಾ ಎಂಬುದಾಗಿ. ಆಗ ಕೆಲವರು ತಮ್ಮನ್ನು ಬಿಟ್ಟು ಕೊಟ್ರಂತೆ, ಎಸ್ ಐ ಆಮ್ ರೆಡಿ ಅಂತ. ಆಗ 30 ವರ್ಷದಿಂದ ಕಾದಿದ್ದಂಥ ಒಬ್ಬರು ವ್ಯಕ್ತಿ ಇದ್ದರಂತೆ, ತುಂಬಲ್ಪಟ್ರಂತೆ, ಅವರು ಅಭಿಷೇಕಿಸಲ್ಪಟ್ರಂತೆ. ಓಕೆ, ಈ ಅಭಿಷೇಕದ ಕುರಿತಾಗಿ ಮತ್ತೆ ವಿವರಿಸಿ ಹೇಳ್ತೇನೆ. ಅದಕ್ಕಿಂತ ಮುಂಚಿತವಾಗಿ ವಿಶ್ವಾಸಿಗಳು ಪವಿತ್ರಾತ್ಮನನ್ನು ಯಾವಾಗ ಪಡ್ಕೊಳ್ತಾರೆ, ಯಾವ ಉದ್ದೇಶಕ್ಕಾಗಿ ಪಡ್ಕೊಳ್ತಾರೆ, ಅಥವಾ ಪವಿತ್ರಾತ್ಮನನ್ನು ಪಡೆದುಕೊಳ್ಳುವಂಥ ಉದ್ದೇಶ ಏನು ಎಂಬುದಾಗಿ ನಾವು ತಿಳ್ಕೊಳ್ಳೋಣ. ಯಾವಾಗ ಪಡ್ಕೊಳ್ತಾರೆ? ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ಎಫೆಸನ್ ಚಾಪ್ಟರ್ 1 ವರ್ಸ್ 13. ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. 1 ಎಫೆಸ 1:13. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ. ನಿಮ್ಮ ರಕ್ಷಣೆಯ ವಿಷಯವಾದ, ನೋಡಿ ಇದು ದೇವರ ಸಭೆಗೆ ಅನ್ವಯಿಸುವಂಥ ಮಾತು. ನಿಮ್ಮ ರಕ್ಷಣೆ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಯಾವಾಗ ಗೊತ್ತಾ? ರಕ್ಷಣೆಯ ವಿಷಯವಾದ ಸುವಾರ್ತೆಯನ್ನು ಕೇಳಿ ನಂಬಿಕೆ ಇಡುವಾಗ ಒಬ್ಬ ವ್ಯಕ್ತಿ ಯಾರೇ ಆಗಿರಲಿ, ಯಾವುದೇ ಜಾತಿ ಮತ ಧರ್ಮ ಪಂಥದಲ್ಲಿರುವ ಆಗಲಿ, ಗಾಸ್ಪಲನ್ನು ಸುವಾರ್ತೆಯನ್ನು ಕೇಳಿ ಯೇಸುವನ್ನು ನಂಬಿ ಅಂಗೀಕಾರ ಮಾಡುವಾಗ ಸಡನ್ಲಿ ಅವ ಪವಿತ್ರಾತ್ಮನನ್ನು ಹೊಂದಿಕೊಳ್ತಾನೆ. ಪವಿತ್ರಾತ್ಮ ಯಾಕೆ ಕೊಡಲ್ಪಡ್ತದೆ, ಉದ್ದೇಶ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಕೆಳಗಿನ ವಾಕ್ಯ ಏನು ಹೇಳ್ತದೆ? ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ, ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಸಾಕು ಸಂಚಕಾರವಾಗಿದ್ದಾನೆ ಅಂದ್ರೆ ಏನು ಗೊತ್ತುಂಟ? ಅಡ್ವಾನ್ಸ್ ಆಗಿ ಕೊಡಲ್ಪಟ್ಟಿದ್ದಾನೆ. ಅಡ್ವಾನ್ಸ್ ಆಗಿ ವಿಮೋಚನೆಯ ಅಡ್ವಾನ್ಸ್ ಆಗಿ ಅವನು ಕೊಡಲ್ಪಟ್ಟಿದ್ದಾನೆ. ಇನ್ನೊಂದು ವಾಕ್ಯ ಓದೋಣ. ರೋಮನ್ಸ್ ಚಾಪ್ಟರ್ 8 ವರ್ಸ್ 9. ರೋಮಾಪುರ 8:9 ಏನು ಹೇಳ್ತದೆ ನೋಡ್ರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ, ನೀವಾದರೂ ನಿಮ್ಮಲ್ಲಿ ದೇವರಾತ್ಮನು ವಾಸವಾಗಿರುವುದಾದರೆ ಶರೀರ ಭಾವಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಅಂದರೆ ಅವನಿಗೆ ನಿತ್ಯತ್ವ ಇಲ್ಲ. ನಮ್ಮ ಬಾಧ್ಯತೆಗೆ ಸಂಚಕಾರ ಅಡ್ವಾನ್ಸ್ ಆಗಿ ಕೊಡಲ್ಪಟ್ಟ ಉದ್ದೇಶ ಏನು ಗೊತ್ತುಂಟ? ಯಾರಲ್ಲಿ ಆದರೂ ಪವಿತ್ರಾತ್ಮನು ಒಂದು ವೇಳೆ ಇರುವುದಾದರೆ ಅವನು ಕ್ರಿಸ್ತನವನು, ಅವನು ಪರಲೋಕದವನು. ಹಲ್ಲೆಲೂಯಾ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಹಾಗಾದರೆ ನಮ್ಮ ನಿತ್ಯ ರಕ್ಷಣೆಗಾಗಿ ಅಡ್ವಾನ್ಸ್ ಆಗಿ ಕೊಡಲ್ಪಟ್ಟದ್ದು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಈಗ ನಮ್ಮ ವಿಶ್ವಾಸ ಏನು ಗೊತ್ತುಂಟ? ದೇವರ ವಾಕ್ಯ 1 ಕೊರಿಂಥಿಯ 3:16 ಪ್ರಕಾರ, 1 ಕೊರಿಂಥಿಯ ಚಾಪ್ಟರ್ 3:16 ಪ್ರಕಾರ ನಮ್ಮ ವಿಶ್ವಾಸ ಏನು ಗೊತ್ತುಂಟ? ನಾವು ದೇವರ ಆಲಯವಾಗಿದ್ದೇವೆ, ದೇವರ ಆತ್ಮನು ವಾಸಿಸುವಂಥ ಗರ್ಭಗುಡಿಯಾಗಿದ್ದೇನೆ ಅಲ್ವಾ? ವಿಶ್ವಾಸಿಗಳು ಈ ಮಾತನ್ನು ಹೇಳುವುದಿಲ್ವಾ? ಹಾಗಾದರೆ ಇದು ಆಗಬೇಕಾದ್ರೆ ಯಾವಾಗ ಆದದ್ದು? ನಾನು ನೀನು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿದಾಗ ಪವಿತ್ರಾತ್ಮನು ನಮ್ಮೊಳಗೆ ಬಂದಿದ್ದಾನೆ. ನಾವು ಪವಿತ್ರಾತ್ಮನ ಆಲಯವಾಗಿದ್ದೇವೆ. ಇಲ್ಲಿ ಎಷ್ಟು ಜನ ದೇವರ ಮಕ್ಕಳು ನೀವಿದ್ದೀರಿ? ನಾವೆಲ್ಲರೂ ಪವಿತ್ರಾತ್ಮನ ಆಲಯವಾಗಿದ್ದೇವೆ. ನಮಗೆ ಅಡ್ವಾನ್ಸ್ ಆಗಿ ಕೊಡಲ್ಪಟ್ಟಿದ್ದಾನೆ. ನಾವು ಕ್ರಿಸ್ತನವರಾಗಿದ್ದೇವೆ, ನಿತ್ಯತ್ವಕ್ಕೆ ಬಾಧ್ಯರಾಗಿದ್ದೇವೆ. ಒಂದು ವೇಳೆ ಪವಿತ್ರಾತ್ಮನು ಇಲ್ಲದಿದ್ದರೆ, ಯಾರೊಳಗೆ ಆದರೂ ಪವಿತ್ರಾತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ, ಅವನು ರಕ್ಷಣೆ ಹೊಂದಿದವನಲ್ಲ, ಅವನು ನಿತ್ಯತ್ವಕ್ಕೆ ಸೇರಲ್ಪಡುವವನಲ್ಲ ಅಂತ ಲೆಕ್ಕ.
ಹಾಗಾದ್ರೆ ಎಚ್ಕೆಲನ ಪ್ರವಾದನೆಯ ಉದ್ದೇಶ ಏನು ಗೊತ್ತುಂಟ? ನಾವೆಲ್ಲರೂ ದೇವರವರು, ದೇವ ಜನರು, ಕ್ರಿಸ್ತನವರಾಗಬೇಕಂತ ಉದ್ದೇಶದಿಂದ ಎಚ್ಕೆಲನ ಮೂಲಕ ದೇವರು ಹೇಳಿಸಿದ. ನೆಲೆಸಿರುವಂತೆ ಮಾಡ್ತೇನೆ. ಯಾಕೆ? ನಿತ್ಯತ್ವಕ್ಕಾಗಿ. ಹಲ್ಲೆಲೂಯ. ಇಂದು ಪವಿತ್ರಾತ್ಮ ನನ್ನಲ್ಲಿ ನಿನ್ನಲ್ಲಿ ನೆಲೆಸಿರುವುದಾದರೆ ವಾವ್, ನಮ್ಮಲ್ಲಿ ಒಂದು ವಿಸಾ ಇದ್ದ ಹಾಗೆ ಪರಲೋಕಕ್ಕೆ ಈಸಿಯಾಗಿ ನಾವು ಹೋಗ್ತೇವೆ. ಹಲ್ಲೆಲೂಯ. ಒಂದು ವೇಳೆ ಇಲ್ಲದಿದ್ದರೆ, ಯಾರು ಪವಿತ್ರಾತ್ಮನು ಇಲ್ಲದಿದ್ದರೆ, ಕ್ರಿಸ್ತನು ಇಲ್ಲದಿದ್ದರೆ, 13ನೇ ಅಧ್ಯಾಯ 2 ಕೊರಿಂಥ್ಯ 5ನೇ ವಚನ, 2 ಕೊರಿಂಥ್ಯ 13ನೇ ಅಧ್ಯಾಯ 5ನೇ ವಚನ ನೋಡುವಾಗ ಏನು ಹೇಳ್ತಾನೆ? 2 ಕೊರಿಂಥ್ಯ 13:5, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನು? ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯೋದಿಲ್ಲವೋ? ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ. ಕ್ರಿಸ್ತನು ಒಂದು ವೇಳೆ ಇಲ್ಲ ಅಂದ್ರೆ ಪವಿತ್ರಾತ್ಮನ ಹೇಗೆ ಇರ್ಲಿಕ್ಕೆ ಆಗ್ತದೆ? ಕ್ರಿಸ್ತನೇ ಪವಿತ್ರಾತ್ಮನು, ಪವಿತ್ರಾತ್ಮನೇ ಕ್ರಿಸ್ತನು. ಪರೀಕ್ಷೆ ಮಾಡಿಕೊಳ್ಳಿರಿ ಅಂತ ಹೇಳ್ತಾ ಇದ್ದಾನೆ. ಯಾವ ಸಭೆಗೆ? ಕೊರಿಂಥ್ಯ ಸಭೆಗೆ. ಒಂದು ವೇಳೆ ಇಲ್ಲದಿದ್ದರೆ ಯೋಗ್ಯರಲ್ಲಂತೆ, ಅಯೋಗ್ಯರಂತೆ. ಯಾವುದಕ್ಕೆ ಅಯೋಗ್ಯರು? ನಿತ್ಯತ್ವಕ್ಕೆ. ಹಾಗಾದರೆ ಪವಿತ್ರಾತ್ಮನನ್ನು ನೆಲೆಗೊಳಿಸುವಂತ ದೇವರು ಪವಿತ್ರಾತ್ಮನನ್ನು ನಮಗೆ ಕೊಡುವಂತ ಉದ್ದೇಶ ಏನು ಗೊತ್ತುಂಟ? ನಿತ್ಯತ್ವಕ್ಕೆ ಬಾಧ್ಯಸ್ಥರಾಗುವುದಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಇಲ್ಲಿ ಇಷ್ಟು ಜನ ನಾವು ಇಲ್ಲಿದ್ದೇವಲ್ವಾ? ನಮ್ಮ ಜೀವಿತದಲ್ಲಿ ರಿಯಲ್ ಸ್ಯಾಲ್ವೇಷನ್ ಯಾರಲ್ಲಿ ಆಗಿದೆ ಎಂಬುದಾಗಿ ಪರಲೋಕಕ್ಕೆ ಗೊತ್ತು. ಪರಲೋಕ ನೋಡ್ತಾ ಇದೆ, ಪರಲೋಕಕ್ಕೆ ಕಾಣ್ತದೆ ಪವಿತ್ರಾತ್ಮನು. ಯಾರಲ್ಲಿ ಪವಿತ್ರಾತ್ಮನು ಇದ್ದಾನೋ ಅವನ್ ರಿಯಲ್ ಸ್ಯಾಲ್ವೇಷನ್ಗೆ ಬಂದವ. ಇನ್ನು ಕೆಲವರು ಸ್ಯಾಲ್ವೇಷನ್ ಇಲ್ಲದೆ ಭಕ್ತಿ ಭಾವದಲ್ಲಿ ಬೈಬಲ್ ಓದ್ತಾರೆ, ಭಕ್ತಿ ಭಾವದಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಭಕ್ತಿ ಭಾವದಲ್ಲಿ ಕೆಟ್ಟತನವನ್ನು ನಿರಾಕರಿಸ್ತಾರೆ. ಬೈಬಲ್ನಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಭಕ್ತಿ ಭಾವದಲ್ಲಿದ್ದ ವ್ಯಕ್ತಿ. ಆತನ ಹೆಸರು ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ಭಯಭಕ್ತಿ ಉಳ್ಳವನವನು. ಕೊರ್ನೇಲಿಯನು. ಅವನಿಗೆ ಸ್ಯಾಲ್ವೇಷನ್ ಬೇಕಿತ್ತು, ಸ್ಯಾಲ್ವೇಷನ್ ಆಗಿರಲಿಲ್ಲ, ಭಕ್ತಿತ್ತು. ಆದರೆ ಭಕ್ತಿ ಏನ್ ಮಾಡ್ತದೆ ಗೊತ್ತುಂಟ? ಸ್ಯಾಲ್ವೇಷನ್ಗೆ ನಡೆಸ್ತದೆ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಭಕ್ತಿ ಬೇರೆನೆ, ಸ್ಯಾಲ್ವೇಷನ್ ಬೇರೆನೆ. ಸ್ಯಾಲ್ವೇಷನ್ ಅನ್ನುವಂಥದ್ದು ಬೇರೆ ಯಾವುದಲ್ಲ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಂತ ನಿಜವಾದಂಥ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವಿತವನ್ನು ಪರಿಪೂರ್ಣವಾಗಿ ಯೇಸುಗೆ ಒಪ್ಪಿಸಿಕೊಡುವಂಥದ್ದು, ನಂಬುವಂಥದ್ದು, ಪವಿತ್ರಾತ್ಮನನ್ನು ಪಡೆದುಕೊಳ್ಳುವಂಥದ್ದು. ಇದು ರಿಯಲ್ ಸ್ಯಾಲ್ವೇಷನ್. ಹಲ್ಲೆಲೂಯಾ. ಹಾಗಾದರೆ ಎಚ್ಕೆಲ್ನ ಪ್ರವಾದನೆಯಲ್ಲಿ ಪ್ರವಾದಿಸಲ್ಪಟ್ಟ ಮಾತು ಇಡೀ ಜನರು ಎಲ್ಲ ಲೋಕ ಜನರು ಸ್ಯಾಲ್ವೇಷನ್ ಅನ್ನು ಹೊಂದುವಂಥ ಉದ್ದೇಶ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದಾಗಿ ನಾವು ನಂಬಿಕೆಯ ಮೂಲಕ ಪವಿತ್ರಾತ್ಮನ ಹೊಂದಿಕೊಳ್ತೇವೆ. ಈಗ ಪವಿತ್ರಾತ್ಮನ ಅಭಿಷೇಕ ಹೇಗೆ ಆಗ್ತದೆ? ಕಾದು ನಿಲ್ಬೇಕಾ? 5 ವರ್ಷ 10 ವರ್ಷ ಕಾದು ನಿಲ್ಬೇಕಾ? ಖಾಲಿ ಇವರು ಮಾತ್ರ ಕಾದು ನಿಂತದ್ದು. ಯೇಸು ಪವಿತ್ರಾತ್ಮನ ಸುರಿಸುವಿಕೆಯ ವಾಗ್ದಾನವನ್ನು ಯಾರಿಗೆ ಮಾಡಿದ್ನೋ ಅವರು ಮಾತ್ರ ಯೆರೂಸಲೇಮಿನಲ್ಲಿ ಕಾದು ನಿಂತದ್ದು. ಮತ್ತೆ ಪವಿತ್ರಾತ್ಮನ ಸುರಿಸಲ್ಪಡುವಿಕೆ ಹೀಗೆ ಆಯಿತು ನೋಡ್ರಿ. ಅಭಿಷೇಕ ದೇವರ ನಿಯೋಗಕ್ಕಾಗಿ ಶಕ್ತಿಯನ್ನು ಹೊಂದಿದ್ದು ಅಲ್ಲಲ್ಲಿ ನಡೀತು. ಎಲ್ಲೆಲ್ಲ ನಡೀತು? ಒಂದು ಪ್ರಥಮತವಾಗಿ 2ನೇ ಅಧ್ಯಾಯದಲ್ಲಿ ನಡೀತು. ಮತ್ತೆ ಎಲ್ಲೆಲ್ಲ ನಡೀತು ನೋಡೋ, ನೆನಪು ಮಾಡಿ. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದ್ದು ಅಭಿಷೇಕದ ಕಾರ್ಯ ನಡೆದು 8 ವರ್ಷ, ಸರಿಸುಮಾರು 8 ವರ್ಷ ಆದ ನಂತರ ಫಿಲಿಪ್ಪನು ಮಾಡಿದಂಥ ಸೇವೆಯಲ್ಲಿ ಜನರು ರಕ್ಷಣೆಗೆ ಬಂದರು, ದೇವರನ್ನು ಅಂಗೀಕಾರ ಮಾಡಿದ್ರು, ಪವಿತ್ರಾತ್ಮನನ್ನು ಹೊಂದಿಕೊಂಡ್ರು. ಆದರೆ ಅವರಿಗೆ ಪವಿತ್ರಾತ್ಮನ ಅಭಿಷೇಕ ಆಗಿರಲಿಲ್ಲ. 8ನೇ ಅಧ್ಯಾಯ 14-15 ನೋಡ್ರಿ. ಅವರಿಗೆ ಪವಿತ್ರಾತ್ಮನ ಅಭಿಷೇಕ ಆಗಿರಲಿಲ್ಲ. ಆ ಟೈಮಲ್ಲಿ ಅಪೊಸ್ತಲರಿಗೆ ಗೊತ್ತಾಗ್ತದೆ, ಅಪೊಸ್ತಲರು ಬರ್ತಾರೆ. ಸಮಾರ್ಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿದ ವರ್ತಮಾನವನ್ನು ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರು ಕೇಳಿ ಪೇತ್ರ ಯೋಹಾನರವರ ಬಳಿಗೆ ಕಳುಹಿಸಿದರು. ಇವರು ಅಲ್ಲಿಗೆ ಬಂದು ಆ ಜನರಿಗೆ ಪವಿತ್ರಾತ್ಮ ವರವು ದೊರೆಯಬೇಕೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಯಾಕಂದ್ರೆ ಆ ವರವು ಅವರಲ್ಲಿ ಒಬ್ಬನ ಮೇಲಾದರೂ ಇನ್ನೂ ಬಂದಿರಲಿಲ್ಲ. ಅವರು ಕರ್ತನಾದ ಯೇಸುವಿನ ಹೆಸರಿನಲ್ಲಿ
ದೀಕ್ಷಾ ಸ್ನಾನವನ್ನು ಮಾತ್ರ ಮಾಡಿಸಿಕೊಂಡಿದ್ದರು. ಅದರ ಪವಿತ್ರಾತ್ಮ ಹೊರ ಬರಲಿಲ್ಲ, ಆ ಅಭಿಷೇಕ ಅವರಿಗೆ ಆಗಿರಲಿಲ್ಲ. ಆಮೇಲೆ ಅಪೊಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮ ವರವನ್ನು ಹೊಂದಿದರು. ಹಲ್ಲೆಲೂಯಾ. ಈಗ ಕೈಗಳನ್ನಿಡಲು ನೋಡಿ, ಕೈಗಳನ್ನು ಇಡುವುದರ ಮೂಲಕ ಪವಿತ್ರಾತ್ಮ ವರವನ್ನ ಹೊಂದಿಕೊಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲ, ಪವಿತ್ರಾತ್ಮ ವರವನ್ನು ಇನ್ನೂ ಅಪೊಸ್ತಲ ಕೃತ್ಯದಲ್ಲಿ ಹೇಗೆ ಹೊಂದಿದ್ದಾರೆ ಅಥವಾ ಅಭಿಷೇಕವನ್ನು ಹೇಗೆ ಎಲ್ಲ ಹೊಂದಿದ್ದಾರೆ? ಒಂದು, ಕೈಗಳನ್ನು ಇಡೋದ್ರ ಮೂಲಕ. ಎರಡನೇದಾಗಿ ವಾಕ್ಯವನ್ನು ಕೇಳುವಾಗನೇ ಅನಾಯಿಂಟಿಂಗ್ ಹೊಂದಿಕೊಳ್ತಾರೆ. ಯಾರು ಹೊಂದಿದ್ರು? ಕೊರ್ನೇಲಿಯನ ಮನೆಯವರು ವಾಕ್ಯವನ್ನು ಕೇಳುತ್ತಿರುವಾಗಲೇ. 10ನೇ ಅಧ್ಯಾಯ 44ನೇ ವಚನ. 10ನೇ ಅಧ್ಯಾಯ 44ನೇ ವಚನ. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಅವನ ಮಾತುಗಳನ್ನು ಇನ್ನೂ ಕೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ಇಳಿಯಿತು. ಹಾಗಾದರೆ ಬೈಬಲಲ್ಲಿ ನಾವು ನೋಡುವಾಗ ಈ ಎರಡು ವಿಧದಲ್ಲಿ ಹೊಸ ಒಡಂಬಡಿಕೆ ಕಾಲದ ಸಭೆಯವರು ಪವಿತ್ರಾತ್ಮನನ್ನು ಪಡ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಕಾದು ನಿಂತದಲ್ಲ ಅವರು. ಹಲ್ಲೆಲೂಯಾ. ಒಂದು ಕಡೆ ಏನಾಗಿದೆ? ಸಮಾರ್ಯದವರು ದೇವರ ಕಡೆ ತಿಳ್ಕೊಂಡಿದ್ದಾರೆ, ದೀಕ್ಷಾಸ್ನಾನ ಪಡ್ಕೊಂಡಿದ್ದಾರೆ, ಇನ್ನೂ ಆ ಒಂದು ಅಭಿಷೇಕ ಪಡ್ಕೊಳ್ಳಿಲ್ಲ. ಪೇತ್ರ, ಯೋಹನ ಸೀನಿಯರ್ ಅಪೋಸ್ತಲರಿಗೆ ಗೊತ್ತಾಗ್ತದೆ, ಇವರು ಹೀಗೇನೆ ಖಾಲಿ ಇರಬಾರ್ದು, ಇವರು ಆ ದೈವಿಕ ಶಕ್ತಿನ ತುಂಬಲ್ಪಡಬೇಕು. ಖಾಲಿ ನಂಬಿಕೆ ಮೂಲಕ ಪವಿತ್ರಾತ್ಮವನ್ನು ಹೊಂದಿದರೆ ಸಾಲುವುದಿಲ್ಲ, ಇವರು ಆ ಬಲವನ್ನು ಡೈನಾಮಿಕ್ ಪವರ್ ಅನ್ನು ಹೊಂದಬೇಕು. ಕೂಡಲೇ ಬರ್ತಾ ಇದ್ದಾರೆ, ಬಂದು ಪ್ರಾರ್ಥನೆ ಮಾಡಿ ಕೈಗಳನ್ನಿಡ್ತಾ ಇದ್ದಾರೆ. ಅವರು ತುಂಬಲ್ಪಡ್ತಾರೆ, ಪವಿತ್ರಾತ್ಮನಿಂದ ತುಂಬಲ್ಪಡ್ತಾರೆ. ಹಲ್ಲೆಲೂಯಾ. ಹಾಗಾದರೆ ಅವರು ಕಾಯಬೇಕಾಯ್ತಾ ತುಂಬ ವರ್ಷ? ನೀವು ಸ್ಟಡಿ ಮಾಡಿ ಬೈಬಲಲ್ಲಿ, ಅವ್ರು ಕಾಯ್ಬೇಕಿಲ್ಲ. ಪವಿತ್ರ ನಾವು ಕೆಲಸ ಟೀಚ್ ಮಾಡೋದುಂಟು, ಬೋಧಕರುಗಳು. ಕಾಯಿರಿ, ಕಾದು ನಿಲ್ಲಿರಿ, ದೇವರು ಒಂದು ದಿವಸ ಬರುವಾಗ ತುಂಬಿಸ್ತಾನೆ. ಅಲ್ಲ, ಇದೇ ಕಾಲ, ತುಂಬಿಸಲ್ಪಡುವಂತ ಕಾಲ, ಇದೇ ಕಾಲ. ರೈಟ್ ಟೈಮಲ್ಲಿ ದೇವರು ನಿನ್ನನ್ನು ತುಂಬಿಸುವ ಕಾಲ. ಹಲ್ಲೆಲೂಯಾ. ಯೋವೇಲ 2:28 ಕಾಲ ಇದೇ ಕಾಲವಾಗಿದೆ. ಹಲ್ಲೆಲೂಯಾ. ಈ ಕಾಲ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಸತ್ತು ಉಣಲ್ಪಟ್ಟು ಎದ್ದು ಬಂದ ನಂತರ ಪ್ರಾರಂಭಗೊಂಡ ಕಾಲ ಎಲ್ಲಿವರೆಗೆ ಇರ್ತದೆ? ಒಂದು ಕಾಲದ ಪ್ರಾರಂಭ ಇರ್ತದೆ, ಒಂದು ಕಾಲದ ಅಂತ್ಯ ಕೂಡ ಇರ್ತದೆ. ಕಾಲ ಅನ್ನುವಾಗ ಪ್ರಾರಂಭ, ಅಂತ್ಯ ಇರ್ತದೆ. ಈ ಕೃಪಾ ಕಾಲಕ್ಕೆ ಪ್ರಾರಂಭ ಆ ಸಮಯದಲ್ಲಿ ಯೇಸು ಸ್ವಾಮಿ ಪ್ರಾಣ ಕೊಟ್ಟು ಸತ್ತು ಎದ್ದು ಬಂದಾಗ. ಅಂತ್ಯ ಯಾವಾಗ ಗೊತ್ತುಂಟ? ಯೇಸು ಸ್ವಾಮಿಗೆ ಬರುವಾಗ. ಅಷ್ಟರವರೆಗೆ ಇದು ನಮ್ಮ ಕಾಲ. ಸುವಾರ್ತೆ ಕೇಳಿಸಿಕೊಂಡು ರಿಸೀವ್ ಮಾಡಿ ಪವಿತ್ರಾತ್ಮನನ್ನು ಹೊಂದಿಕೊಂಡು ಪವಿತ್ರಾತ್ಮನ ಬಲದಿಂದ ತುಂಬಿ ನಾವು ಶಿಷ್ಯರ ಹಾಗೆ ದೇವರ ಸಾಕ್ಷಿಯಾಗುವಂಥ ಕಾಲದಲ್ಲಿದ್ದೇವೆ. ಯಾರು ಕೂಡ ವೇಟಿಂಗಲ್ಲಿ ಇರಬೇಕು. ವೇಟಿಂಗ್ ಲಿಸ್ಟ್ ಆದರೆ ಕ್ಯಾನ್ಸಲ್ ಮಾಡಿ ಅದನ್ನು. ಅವೈಲೇಬಲ್ ಇದೆ ಸೀಟ್, ಆ ಟ್ರೈನ್ ಬೇಡ ನಮಗೆ. ವೇಟಿಂಗ್ ಲಿಸ್ಟ್ನ ಟ್ರೈನ್ ಬೇಡ. ಅನಾಯಿಂಟಿಂಗ್ ಆಗಿ ವೇಟಿಂಗ್ ಮಾಡ್ತಾ ಇದ್ದೀರಾ? ವೇಟಿಂಗ್ ಲಿಸ್ಟ್ನ ಟ್ರೈನ್ ಬಿಡ್ರಿ, ಕೃಪಾ ಕಾಲದ ಟ್ರೈನಿಗೆ ಬನ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕೃಪಾ ಕಾಲದ ಟ್ರೈನ್ಗೆ ಬನ್ರಿ. ದೇವರು ಮಾಡುವಂತ ಕಾಲದಲ್ಲಿ ನಾವಿದ್ದೇವೆ. ಆದರೆ ಒಂದು ಕಂಡೀಷನ್, ದೇವರು ನಿನ್ನ ಜೀವಿತದಲ್ಲಿ ನನ್ನ ಜೊತೆ ಮಾಡಬೇಕಾದ್ರೆ ನನಗೆ ನಿನಗೆ ಮನಸ್ಸು ಬೇಕಷ್ಟೇ. ಬಿಟ್ಟು ಕೊಡಬೇಕು ನಾವಷ್ಟೇ. ಬಿಟ್ಟು ಕೊಡೋದಾದ್ರೆ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಟ್ರಾನ್ಸ್ಫಾರ್ಮೇಶನ್ ಬೇಕಾ? ಹೋಲಿ ಸ್ಪಿರಿಟ್ ಇಂದ ತುಂಬಲ್ಪಟ್ಟು ನಿತ್ಯತ್ವಕ್ಕೆ ಬಾಧ್ಯನಾಗಬೇಕಾ? ಮತ್ತು ಅಷ್ಟರವರೆಗೆ ನಿತ್ಯತ್ವಕ್ಕೆ ಹೋಗುವವರೆಗೆ ಈ ಲೋಕದಲ್ಲಿ ದೇವರ ಸಾಕ್ಷಿ ಆಗಬೇಕಾ? ರೈಟ್ ಟೈಮ್. ನೀವು ವಿಲ್ಲಿಂಗ್ ಇದ್ದೀರಾ? ಎಷ್ಟು ಜನ ನನ್ನೊಂದಿಗೆ ವಿಲ್ಲಿಂಗ್ ಇದ್ದೀರಿ? ನಾನು ವಿಲ್ಲಿಂಗ್ ಇದ್ದೇನೆ. ನನಗೆ ನನ್ನ ಬಲಹೀನತೆ ಗೊತ್ತು. ನಾನು ದೇವರ ಹತ್ರ ಹೇಳ್ತಾ ಇದ್ದೇನೆ, ಈ ಬಲಹೀನತೆ ಬೇಡ, ನಿನ್ನ ಬಲ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆರ್ ಯು ರೆಡಿ? ನಾವು ದೇವರ ಆತ್ಮನ ಒಂದು ಶಕ್ತಿಯಿಂದ ತುಂಬಲ್ಪಡುವಂತ ರೈಟ್ ಟೈಮು, ಕಾದುಕೊಂಡು ನಿಂತುಕೊಳ್ಳುವಂತ ಸಮಯ ಅಲ್ಲ. ಆಗ ಸಮಯ ಹೋಗ್ತದೆ. ನಿಮ್ಮ ಹತ್ರ ಒಂದು ಕೇಳ್ತಾನೆ, ಇದಕ್ಕೆ ಪೂರಕವಾಗಿ ನೀವು ದೇವರಿಗಾಗಿ ಯೋಗ ಆಗುವ ಕಾಲದಲ್ಲಿ ಇದ್ದೀರಾ ಇಲ್ವಾ? ದೇವರಿಗಾಗಿ ನೀವು ಉಪಯೋಗ ಆಗಬೇಕಾ ಬೇಡವಾ? ಗಾಸ್ಪಲ್ ಕೊಡಬೇಕಾ ಬೇಡವಾ? ಸಿಕ್ ಪೀಪಲ್ ಅನ್ನ ಮುಟ್ಟಬೇಕಾ ಬೇಡವಾ? ಜನರನ್ನ ರಕ್ಷಣಾ ಹಾದಿಗೆ ನಡೆಸಬೇಕಾ ಬೇಡವಾ? ದೇವರ ಸಂಕಲ್ಪ ಹೌದಾ ಅಲ್ವಾ? ಹೌದಾದ್ರೆ ಅದಕ್ಕಾಗಿ ಆತ್ಮನ ಸುರಿಸಲ್ಪಡುವಿಕೆ.
ಅದಕ್ಕಾಗಿಯೇ ಒಂದು ಡೈನಾಮಿಕ್ ಸ್ಟ್ರೆಂತ್. ಈ ಸ್ಟ್ರೆಂತ್ ಎಲ್ಲಿ ಬರ್ತದೆ ನೋಡಿ, ಯಾವುದನ್ನ ಯಾರನ್ನ ಲೆಕ್ಕಿಸುವುದಿಲ್ಲ ಅದು. ನಾರ್ತ್ ಇಂಡಿಯಾದಲ್ಲಿ ಒಬ್ಬರು ವ್ಯಕ್ತಿ ಇದ್ರು, ಅನ್ಯ ಧರ್ಮೀಯರು ಓಪನ್ ಆಗಿ ಹೇಳ್ತಾ ಇದ್ರು, ನನ್ನನ್ನು ತಗೊಂಡು ಹೋಗ್ತಾರಾ, ತಗೊಂಡೋಗ್ಲಿ. ನನ್ನನ್ನು ಹಾಕ್ತಾರ ಜೈಲಿಗೆ, ಹಾಕ್ಲಿ. ನಾನು ಇಲ್ಲಿ ಅವ ಅಲ್ಲ, ನಾನು ಅಲ್ಲಿ ಅವ, ಅಷ್ಟರವರೆಗೆ ಅಲ್ಲಿಯ ಸಂಗತಿನ ಇಲ್ಲಿ ಪ್ರಚಾರ ಮಾಡುವವ ಅಂತ ಓಪನ್ ಆಗಿ ಹೇಳ್ತಾರೆ. ಓಪನ್ ಯಾವುದ್ರಲ್ಲಿ ಗೊತ್ತುಂಟ, ಮೀಡಿಯಾದಲ್ಲಿ ಪ್ರಸಿದ್ಧಿ ಪಡಿಸ್ತಾ ಇದ್ದಾರೆ. ಇದು ಡಿವೈನ್ ಪವರ್, ಇದು ಡೈನಮಿಕ್ ಪವರ್. ಹಲ್ಲೆಲೂಯಾ. ಎಲ್ಲಿ ಪವರ್ ಇರ್ತದ ಆ ಪವರ್ನ ವರ್ಕ್ ಕೂಡ ಇರ್ತದೆ ಅಲ್ವಾ? ಹೋಲಿ ಸ್ಪಿರಿಟ್ ಪವರ್ ಇದ್ರೆ ಹೋಲಿ ಸ್ಪಿರಿಟ್ ಪವರ್ನ ವರ್ಕ್ ಕೂಡ ಇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಎಣಿಸ್ಬೇಡ್ರಿ, ಯಾನು ಪವಿತ್ರಾತ್ಮನ ಹೊಂದಿದೆ, ರಕ್ಷಣೆ ಹೊಂದಿದೆ, ಇಂಕ ಅಭಿಷೇಕ ಆತಂಡು ಹಾಂಡಲ ಸೈತಾನೆ ಇಂಚಮಲ್ಪೆ, ಅಯ್ಯೋ ಅದನ್ನ ಎಣಿಸ್ಬೇಡ್ರಿ. ನಮ್ಮಲ್ಲಿರುವಂಥ ಪವರ್ ಉಂಟಲ್ಲ, ಲೋಕದಲ್ಲಿರುವ ಪವರ್ಗಿಂತ ದೊಡ್ಡ ಪವರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಿಗೆ ಅನಾಯಿಂಟಿಂಗ್ ಇನ್ನೂ ಬೇಕಾಗಿದೆ, ನೀವು ಸಿದ್ಧರಾಗಿ ಆ ಅಭಿಷೇಕದಿಂದ ದೇವರು ನಮ್ಮನ್ನ ತುಂಬಿಸುವಂತ ಕಾಲದಲ್ಲಿ ನಾವಿದ್ದೇವೆ. ಮತ್ತು ಇನ್ನೊಂದು ವಿಚಾರ ಹೇಳ್ತೇನೆ, ಅನಾಯಿಂಟಿಂಗ್ ಅನ್ನುವಂಥದ್ದು ಒಂದು ಸಾರಿ ಆಗುವಂಥದ್ದು. ಹೊಸ ಒಡಂಬಡಿಕೆ ಕಾಲದಲ್ಲಿ ನಾವು ನೋಡ್ತೇವೆ, ಅಲ್ಲಲ್ಲಿ ಅವಾಗ ಹೊಂದಿದವರೇ ಇನ್ನೊಮ್ಮೆ ಹೊಂದಿಕೊಂಡದ್ದು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಫೆಸದವರಿಗೆ ಪೌಲನು ಬರೆಯುವಾಗ ಹೀಗೆ ಹೇಳ್ತಾನೆ, ಏನು ಹೇಳ್ತಾನೆ ಗೊತ್ತುಂಟ? 4ನೇ ಅಧ್ಯಾಯ ನೋಡ್ರಿ, ಒಂದು ಮಾತು ನೆನಪು ಬರ್ತದೆ, 29ನೇ ವಚನ. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ನೆಕ್ಸ್ಟ್ ವರ್ಡ್, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದಿರಲ್ಲ. ನೆಕ್ಸ್ಟ್, ಎಲ್ಲಾ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳೆಲ್ಲ. ಇನ್ನೊಂದು ವಾಕ್ಯ ಹೇಳ್ತಾರೆ, ಆದ್ರೆ ನೀವು ಪವಿತ್ರಾತ್ಮ ಭರಿತರಾಗಿದ್ದುಕೊಂಡು ಎಲ್ಲ ಕಾಲದಲ್ಲಿ ಪ್ರಾರ್ಥನೆ ಮಾಡ್ರಿ. ಒಂದು ಮಾತು ಹೇಳ್ತದೆ ನೋಡ್ರಿ, 19 ಓದಿ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ 19 ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಹಲ್ಲೆಲೂಯಾ. ಇನ್ನೊಮ್ಮೆ ಓದಿ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು, ನಾವು ಯಾವಾಗಲೂ ಪವಿತ್ರಾತ್ಮನಿಂದ ತುಂಬಿಸಲ್ಪಡುವವರಾಗಿರ್ಬೇಕು. ಹಲ್ಲೆಲೂಯಾ, ತುಂಬಿಸಲ್ಪಟ್ಟವರಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಒಂದು ಡಿವೈನ್ ಪವರ್, ಡೈನಮಿಕ್ ಪವರ್ ಖಾಲಿ ಒಂದು ಸಾರಿ ಸಾಕ. ಅವಾಗ ಈ ಲೋಕಯಾತ್ರೆ ನಮಗೆ ಅವಾಗ ಬೇಕು ಆ ಶಕ್ತಿ. ಹಲ್ಲೆಲೂಯಾ. ಅದರಿಂದ ಸಂಗೀತಗಾರನ ಒಬ್ಬ ಹೀಗೆ ರಚಿಸಿದ್ದಾನೆ, ಅಭಿಷೇಕಿಸು ಅಭಿಷೇಕಿಸು ಪವಿತ್ರಾತ್ಮನೇ ಅಭಿಷೇಕಿಸು. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಕರ್ತನ ಮೇಜಿಗೆ ಬರೋದಕ್ಕಾಗಿ ವಾಕ್ಯದ ಮೂಲಕ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಯಾರೆಲ್ಲ ನಿತ್ಯ ಜೀವಿತಕ್ಕೆ ಬಾಧ್ಯಸ್ಥರಾಗಬೇಕಾ, ಜೀಸಸನ್ನು ಆಕ್ಸೆಪ್ಟ್ ಮಾಡಿ ಪವಿತ್ರಾತ್ಮನನ್ನು ಹೊಂದಿಕೊಳ್ಳ್ರಿ. ಮತ್ತು ಆ ದಿನ ಬರುವವರೆಗೆ ಈ ಲೋಕದಲ್ಲಿ ಸಾಕ್ಷಿ ಆಗಬೇಕಾ, ಪವಿತ್ರಾತ್ಮನ ಒಂದು ಬಲದಿಂದ ತುಂಬಲ್ಪಡಿರಿ. ಈ ರೈಟ್ ಟೈಮ್ ಇದೆ, ಕೃಪಾ ಸಮಯ ಇದೆ. ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನೆಂಬುದಾಗಿ ಹೇಳಿದಂಥ ಪ್ರವಾದನ ವಾಕ್ಯ ನೆರವೇರುವಂಥ ಒಂದು ಗಳಿಗೆ ಸಮಯದಲ್ಲಿ ನಾವಿದ್ದೇವೆ. ಇದೆ ಈ ಕ್ಷಣವೇ ಬಲದಿಂದ ನಮಗೆ ಬಲ ಬೇಕು. ಸ್ವಾಮಿಯನ್ನು ಕೇಳೋಣ, ದೇವರೇ ನಾನು ಬಲಹೀನನು, ನೀನು ನಿನ್ನ ಬಲದಿಂದ ತುಂಬಿಸು. ಪ್ರತಿಯೊಬ್ಬರು ಕೇಳೋಣ. ಕಮಾನ್ ಚರ್ಚ್. ಥ್ಯಾಂಕ್ ಯು ಲಾರ್ಡ್.
ಅಭಿಷೇಕಿಸು, ಅಭಿಷೇಕಿಸು, ಪವಿತ್ರಾತ್ಮನೆ ಅಭಿಷೇಕಿಸು. ಯಾರೆಲ್ಲ ಈ ಸಮಯದಲ್ಲಿ ದೇವರಾತ್ಮನ ಬಲವನ್ನು ಹೊಂದುವುದಕ್ಕೆ ನೀವು ಸಿದ್ಧರಾಗಿದ್ದೀರೋ, ನೀವು ಕೈಗಳನ್ನು ಎತ್ತಬೇಡ್ರಿ. ಜನರ ಎದುರಲ್ಲಿ ನಾವು ತೋರ್ಪಡಿಸ್ಕೊಳ್ಬೇಕಂತಲ್ಲ, ಹೃದಯವನ್ನು ಎತ್ತೋಣ. ಎಸ್, ಐ ಆಮ್ ರೆಡಿ ಓ ಲಾರ್ಡ್ ಎಂಬುದಾಗಿ ಹೇಳೋಣ. ಐ ಆಮ್ ರೆಡಿ, ಐ ಆಮ್ ರೆಡಿ, ಐ ಆಮ್ ರೆಡಿ ಹೇಳೋಣ. ಲಾರ್ಡ್, ದೇವರೇ, ನಾನು ಇಲ್ಲಿದ್ದೇನೆ, ನಾನು ಸಿದ್ಧನಿದ್ದೇನೆ, ನಾನು ಸಿದ್ಧನಿದ್ದೇನೆ, ನಿನ್ನ ಆತ್ಮನಿಂದ ತುಂಬಲ್ಪಡೋದಕ್ಕಾಗಿ ಸಿದ್ಧನಿದ್ದೇನೆ, ಸಿದ್ಧಳಿದ್ದೇನೆ ಎಂಬುದಾಗಿ ಹೇಳೋಣವೇ. ಕಮ್ ಆನ್ ಚರ್ಚ್, ಎವ್ರಿವನ್, 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 ಎವ್ರಿವನ್. Hallelujah. Thank you Lord. Now song ಹೇಳೋಣ. ಅಭಿಷೇಕಿಸು, ಅಭಿಷೇಕಿಸು, ಪವಿತ್ರಾತ್ಮನೇ ಅಭಿಷೇಕಿಸು, 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 ಪವಿತ್ರಾತ್ಮನೇ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಆತ್ಮನಿಂದ ಅಭಿಷೇಕಿಸು. ನಿನಗಾಗಿ